ಈಗ ಇವತ್ತಿನ ವಿಷಯ ನಮ್ಮ ಜೀವನದಲ್ಲಿ ಈ ಆಚಾರದ ಪ್ರಾಧಾನ್ಯ. ಆಚಾರದ ಒಟ್ಟರ್ಥನೇ ರಿಚುವಲ್ಸ್ ಎಂಬುದೆಲ್ಲ ಆಚಾರದಲ್ಲಿ ಸೇರುತ್ತೆ. ಥಿಯರಿ ಆ್ಯಂಡ್ ಪ್ರಾಕ್ಟಿಕಲ್ ಇದ್ದ ಹಾಗೆ. ಥಿಯರಿ ಪ್ರಾಕ್ಟಿಕಲ್ ಸೈನ್ಸ್ ಸ್ಟೂಡೆಂಟ್ಸಿಗೆ ಅರ್ಥ ಆಗುತ್ತೆ. ಥಿಯರಿ ಇಲ್ಲದೆ ಹೋದರೆ ಪ್ರಾಕ್ಟಿಕಲ್ ಅರ್ಥ ಆಗೋದಿಲ್ಲ. ಪ್ರಾಕ್ಟಿಕಲ್ ಮಾಡದೆ ಹೋದರೆ ಥಿಯರಿ ಚೆನ್ನಾಗಿ ತಿಳಿಯೋದಿಲ್ಲ. ಒಂದಕ್ಕೊಂದು ಲಿಂಕ್ ಇಡೋದು. ಇವತ್ತು ಯಾವಾಗಲೂ ಕೂಡ ಕೆಲಸ ಮಾಡು ತಿಳಿದು ಮಾಡು, ಮಾಡಿ ತಿಳಿದು ಮಾಡು, ಎರಡು ಪದವೂ ನಮ್ಮಲ್ಲಿದೆ. ಇವತ್ತು ಒಂದು ಮಾಡಿದರೂ ಪೂರ್ಣ ಬರೋದಿಲ್ಲ, ಎರಡೂ ಬಿಟ್ಟರಂತೂ ಪೂರ್ಣ ಹೋಗುತ್ತೆ ಅಷ್ಟೇ ಹೊರತು ಬರೋ ಸಂಭವನೆ ಇಲ್ಲ. ನಮ್ಮಲ್ಲಿ ಹಾಗಾಗಿದೆ. ಬೆಳಗ್ಗೆ ಎದ್ದ ತಕ್ಷಣ ಪ್ರಾತಃ ಕಾಲ ಏಳೋದರಿಂದ ಮಲಗೋವರೆಗೂ ಕಾರ್ಯಕ್ರಮಗಳೇ ಒಂದು ರೀತಿ ರಿಚುವಲ್ಸ್. ಅವೆಲ್ಲ ಕೂಡ ಬೆಳಿಗ್ಗೆ ಹೇಗೆ ಏಳಬೇಕು ಅದೇ ನಮಗೆ ಗೊತ್ತಿಲ್ಲ. ನಮಗೆ ಅಯ್ಯೋ ಅಂತ ಹೇಳೋದು ಗೊತ್ತು, ಅಲ್ಲಿ 7 ಆಯಿತು 8 ಆಯಿತು ಅಷ್ಟೇ ನಮಗೆ ಗೊತ್ತು, ಬೇರೆ ಗೊತ್ತೇ ಇರೋದಿಲ್ಲ. ಯಾಕೆಂದರೆ ಪ್ಲ್ಯಾನಿಂಗೇ ಇರೋದಿಲ್ಲ. ಫಸ್ಟ್ ಆಫ್ ಆಲ್ ಹೇಳೋದು ಒಂದು ಕಾರ್ಯಕ್ರಮ. ಭಗವಂತನ ಸ್ಮರಣೆ ಮಾಡೇ ಹೇಳಬೇಕು. ಭಗವಂತನನ್ನು ಸ್ಮರಿಸಿ ಹರೇ ರಾಮ ಹರೇ ಕೃಷ್ಣ ಕೃಷ್ಣ ಹರೇ ಕೃಷ್ಣ. ಅದೆಲ್ಲ ಉಪನಿಷತ್ತಿನ ಮಾತು ಅಂತ ಹೇಳಿದೆ. ಎಲ್ಲರೂ ಹೇಳಬಹುದಾದ ವೇದವಾಕ್ಯಗಳವಿಷ್ಟು ಕೂಡ. ಭಗವಂತನ ರಾಮ ಕೃಷ್ಣ. ಹರಿ ಭಗವಂತನ ಮೂಲ ರೂಪದ ಒಂದು ಬಿಂಬರೂಪಕ್ಕೆ ಪರ್ಯಾಯ. ರಾಮಾವತಾರ ಕೃಷ್ಣಾವತಾರ. ಆ ಮೂಲಕ ರಾಮ ಅಂತಷ್ಟ ರಾಮಾಯಣ ಪೂರ್ತಿ ಜ್ಞಾಪಕ ಆಗಬೇಕು. ಕೃಷ್ಣ ಅಂದರೆ ಭಾಗವತ ಮಹಾಭಾರತ ಪೂರ್ತಿ ಜ್ಞಾಪಕ ಆಗಬೇಕು. ಒಬ್ಬ ಪರಿಚಿತ ವ್ಯಕ್ತಿ ನೋಡಿದ ತಕ್ಷಣ ಅವನ ಇತಿಹಾಸ ಎಲ್ಲ ನಮ್ಮ ಕಣ್ಣು ಮುಂದೆಲ್ಲಿರುತ್ತಲ್ಲ ಹಾಗೆ. ಆ ರೀತಿ ನಾವು ಸ್ಮರಣೆ ಮಾಡಿದಾಗ ಅವರ ಆದರ್ಶವೆಲ್ಲ ನಮಗೆ ಸ್ಫೂರ್ತಿ ಕೊಡುತ್ತೆ. ಇಡೀ ದಿವಸ ನಾವು ಎಷ್ಟು ಆ್ಯಕ್ಟಿವ್ ಆಗಿರಬಹುದು, ಎಷ್ಟು ಸಾರ್ಥಕವಾಗಿ ದಿವಸ ಕಡಿಬಹುದು ಅಂತ ಹೇಳೋದಕ್ಕೆ ಒಂದೊಂದು ಅಪೂರ್ವ ಸ್ಫೂರ್ತಿ ಕೊಡ್ತಕ್ಕಂಥ ಸ್ಮರಣೆ. ಉತ್ತಿಷ್ಠ ಗೋವಿಂದ, ಉತ್ತಿಷ್ಠ ಗರುಡಧ್ವಜ, ಉತ್ತಿಷ್ಠ ಕಮಲಾಕಾಂತ, ತ್ರೈಲೋಕ್ಯಂ ಅಂಗಡಂಕುರು. ದೇವರನ್ನು ನಾವು ಏಳು ಅಂತ ಹೇಳೋದು ದೇವರನ್ನ ಹೇಳಿಸ್ತಕ್ಕಲ್ಲ, ನಮ್ಮನ್ನು ಎಬ್ಬಿಸು ಅಂತ ಅರ್ಥ. ದೊಡ್ಡವರನ್ನು ನಾವು ಪ್ರಾರ್ಥನೆ ಮಾಡೋದು ನಮಗೆ ಆ ಫಲ ಸಿಗಲಿ ಅಂತ ಹೇಳಿ. ಅದೇ ರೀತಿ ಪ್ರಾತಃಸ್ತೋತ್ರದ ಎಲ್ಲ ದೇವತೆಗಳ ಸ್ತೋತ್ರ, ಎಲ್ಲ ಗುರುಗಳ ಸ್ತೋತ್ರ. ಅದರಲ್ಲೂ ವಿಸ್ತಾರವಾಗಿ ಹೇಳೋದಕ್ಕೂ ಬರುತ್ತೆ, ಚಿಕ್ಕದಾಗಿ ಹೇಳೋದಕ್ಕೂ ಬರುತ್ತೆ. ಒಂದೇ ಶ್ಲೋಕದ ಎಲ್ಲ ದೇವತೆಗಳ ಸ್ತೋತ್ರ. ನಮೋ ವಸ್ತಾತ್ವಿಕಾ ದೇವಾಃ ವಿಷ್ಣುಭಕ್ತಿ ಪರಾಯಣಾಃ ಧರ್ಮ ಮಾರ್ಗೇ ಪ್ರೇರಯಂತು ಭವಂತಹ ಸರ್ವ ಏವ ಹಿ. ಒಂದೇ ಶ್ಲೋಕ ಎಲ್ಲ ದೇವತೆಗಳನ್ನು ಕಲೆಕ್ಟಿವ್ ಆಗಿ ಶ್ಲೋಕ ಮಾಡಬಹುದು. ಒಳ್ಳೆಯ ಸ್ತೋತ್ರ. ನಮೋ ವಹ ತಾತ್ವಿಕಾ ದೇವಾಃ, ತತ್ವಾಭಿಮಾನಿ ದೇವತೆಗಳೇ ನಿಮಗೆಲ್ಲ ನಮಸ್ಕಾರ. ವಿಷ್ಣುಭಕ್ತಿ ಪರಾಯಣಾಃ, ನೀವೆಲ್ಲ ವಿಷ್ಣು ಭಕ್ತಿಯಲ್ಲೇ ತುಂಬಿ ತುಡುಕ್ತಕ್ಕಂಥವರು. ಧರ್ಮ ಮಾರ್ಗೇ ಪ್ರೇರಯಂತು, ನಮ್ಮನ್ನು ಧರ್ಮ ಮಾರ್ಗದಲ್ಲೇ ಪ್ರೇರೇಪಣೆ ಮಾಡಿ. ಭವಂತಹ ಸರ್ವ ಏವ ಹಿ, ನೀವೆಲ್ಲರೂ ಅನುಗ್ರಹ ಮಾಡಿ. ಈ ಒಂದು ಮಾತ್ರ ಒಳ್ಳೆಯ ಸ್ಫೂರ್ತಿ ಕೊಡುತ್ತೆ ನಮಗೆ. ಯಾರೋ ನಮಗೆ ಬೇಕಾದವರು ಚೆನ್ನಾಗಿ ಒಳ್ಳೆಯದಾಗಲಿ ಅಂತ ತಕ್ಷಣ ನಮಗೆ ಒಳ್ಳೆಯ ಸ್ಫೂರ್ತಿ ಬರುತ್ತೆ. ಪರೀಕ್ಷೆ ಹೋಗಬೇಕಾದ್ರೆ ಗುಡ್ ಲಕ್ ಅಂತ ಹೇಳಿದರೆ ಒಂಥರ ಸ್ಫೂರ್ತಿ ಬರುತ್ತೆ. ಸ್ವಲ್ಪ ಡಿಸ್ಕರೇಜ್ ಮಾತಾಡಿಬಿಟ್ರೆ ಡಲ್ ಆಗಿಬಿಡ್ತಾರೆ. ಸ್ವಲ್ಪ ಓದಿದ್ರೂ ಪೂರ್ಣ ಜ್ಞಾಪಕ ಬರುತ್ತೆ ಎನ್ಕರೇಜ್ ಮಾಡಿದರೆ, ಹೆಚ್ಚು ಓದಿದ್ರೂ ಮರ್ತು ಹೋಗುತ್ತೆ ಡಿಸ್ಕರೇಜ್ ಮಾಡಿದರೆ. ಇವೆಲ್ಲ ಸ್ಫೂರ್ತಿ ಕೊಡತಕ್ಕಂಥ ಮಂತ್ರಗಳು. ಪೃಥ್ವೀಮಂಡಲ ಮಧ್ಯಸ್ಥಾ ಪೂರ್ಣಬೋಧ ಮತಾನುಗಾಹ ವೈಷ್ಣವ ವಿಷ್ಣು ಹೃದಯ ತಾನ್ನಮಸ್ಸೇ ಗುರೂನ್ಮಮ. ಎಲ್ಲ ಗುರುಗಳಿಗೆ, ಎಲ್ಲ ದೇವತೆಗಳಿಗೆ ನಮಸ್ಕಾರ, ಎಲ್ಲ ಗುರುಗಳಿಗೆ ನಮಸ್ಕಾರ. ದೇವತೆಗಳು ಏನು ಮಾಡ್ತಾರೆ ಗೊತ್ತಾ? ನಮ್ಮ ದೇಹದಲ್ಲಿ ದೇವತೆಗಳಿದ್ದಾರೆ, ನಮ್ಮ ದೇಹದಲ್ಲಿದ್ದಾರೆ. ಸೈನ್ಸ್ ಓದ್ದವ್ರಿಗೂ ಗೊತ್ತು, ಮೈ ತುಂಬ ಬ್ಯಾಕ್ಟೀರಿಯಾಸ್ ಇವೆ ಎಲ್ಲರಿಗೂ ಕೂಡ. ಇದರ ಮನುಷ್ಯ ಬದುಕ್ತಾನೇ ಇರಲಿಲ್ಲ. ಮೈ ತುಂಬ ಇದೆ. ಮೈ ತುಂಬ ಕಣ್ಣಿಗೆ ಕಾಡದ ಮಿಲಿಯನ್ ಗಟ್ಟಲೆ ಕ್ರಿಮಿಗಳು ನಮ್ಮ ದೇಹದಲ್ಲಿ ಓಡಾಡ್ತಾ ಇವೆ. ಎಷ್ಟೋ ಒಳ್ಳೆಯವೆಲ್ಲ ಇರೋದಕ್ಕೆ ನಾವು ಬದುಕಿರೋಕ್ಕೆ ಸಾಧ್ಯವಾಗಿರೋದು. ಅದೆಲ್ಲ ಸೈಂಟಿಫಿಕ್ ಆಸ್ಪೆಕ್ಟ್. ದೇವತೆಗಳಿದ್ದಾರೆ ಎಂಬುದು ಸ್ಪಿರಿಚುವಲ್ ಆಸ್ಪೆಕ್ಟ್. ದೇವತೆಗಳಿದ್ದಾರೆ. ದೇವತೆಗಳು 24 ತತ್ವಗಳು ನಮ್ಮ ದೇಹದಲ್ಲಿರೋದು. 24 ತತ್ವಗಳಿವೆ. ಅವ್ಯಕ್ತ ತತ್ವ, ಮಹತ್ತತ್ವ, ಅಹಂಕಾರ ತತ್ವ, ಬುದ್ಧಿತತ್ವ, ಮನಸ್ಸು, 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ ಮತ್ತು 5 ಕರ್ಮೇಂದ್ರಿಯ ವಿಷಯಗಳು, 5 ಜ್ಞಾನೇಂದ್ರಿಯ ವಿಷಯಗಳು. ಇಷ್ಟು ಸೇರಿ ಒಂದು ಯೂನಿಟ್ ಆಗೋದು. ಸೈನ್ಸಿಗೆ ಗೊತ್ತೇ ಇಲ್ಲ, ಇದೆಲ್ಲ ನೆನಪಿರಲಿ. ಸೈಂಟಿಫಿಕ್ ಆಗಿ ಇದನ್ನು ಹೇಳೋಕೆ ಅರ್ಥನೇ ಆಗೋದಿಲ್ಲ. ಅರ್ಥ ಆದರೆ ಭಾರಿ ಖುಷಿ ಪಡ್ತಾರೆ ಕೂಡ ಅವರು. ಇದನ್ನು ಸೈಂಟಿಸ್ಟಿಗೆ ಹೇಳಿದರೆ ತುಂಬ ಖುಷಿ ಪಡ್ತಾರೆ. ನಮ್ಮ ದೇಹ ಎಂಬುದು ಏನು ಗೊತ್ತಾ? ಬ್ರಹ್ಮಾಂಡ, ಇದು ಪಿಂಡಾಂಡ. ಬ್ರಹ್ಮಾಂಡ ಪಿಂಡಾಂಡ. ಪಿಂಡಾಂಡ ಅಂದರೆ ಕ್ರಾಸ್ ಸೆಕ್ಷನ್ ಆಫ್ ಬ್ರಹ್ಮಾಂಡ. ಇಂಜಿನಿಯರಿಂಗ್ ಓದೋರಿಗೆ ಗೊತ್ತಿರ್ತದೆ ಕ್ರಾಸ್ ಸೆಕ್ಷನ್ ಅಂದರೆ. ಈ ಬಿಲ್ಡಿಂಗ್ ಟೆಸ್ಟ್ ಮಾಡಬೇಕೀಗ, ಇದ್ರ ಸ್ಟ್ರೆಂತ್ ಎಷ್ಟು ಅಂತೇಳಿ. ಅಲ್ಲಿ ಬಿಡಿಸಿ ನೋಡಿದರೆ ಸ್ಟ್ರೆಂತ್ ಇನ್ನೇನು ಹೋಗೇ ಬಿಡುತ್ತೆ, ಇರೋದೇ ಇಲ್ಲ. ಒಂದು ಭಾಗ ಓಪನ್ ಮಾಡ್ತಾನೆ, ಒಂದಿಷ್ಟೇ ಎಷ್ಟು ಓಪನ್ ಮಾಡ್ತಾನೆ, ಸ್ಟಡಿ ಮಾಡ್ತಾನೆ. ಅದು ಇಂಟಿಗ್ರೇಟ್ ಮಾಡಿದರೆ ಹೋಲ್ ಬಿಲ್ಡಿಂಗ್ ಹೇಗಿದೆ ಅಂತ ಗೊತ್ತಾಗ್ಬಿಡುತ್ತೆ. ನಮ್ಮ ದೇಹ ಇರೋದು ಹಾಗೆ ಪಿಂಡಾಂಡ.
ದೇಹ ಇಡೀ ಬ್ರಹ್ಮಾಂಡದಲ್ಲಿ ಏನಿದೆಯೋ ಅದಿಷ್ಟು ಪಿಂಡಾಂಡದಲ್ಲಿದೆ. ಅದು ತಿಳ್ಕೊಳ್ಳೋದಕ್ಕೆ ಧ್ಯಾನ ಅಂತ ಕರೆಯೋದು. ರಿಯಲೈಸ್ ಆಗಬೇಕದು. ಅದಿಷ್ಟು ದೊಡ್ಡ ಲ್ಯಾಬೊರೇಟ್ರಿ ಸಾಧ್ಯ ಇಲ್ಲ ನಮಗೆ. ದೇಹವೇ ಲ್ಯಾಬೊರೇಟ್ರಿ. 24 ತತ್ವಾಭಿಮಾನಿ ದೇವತೆಗಳಿದ್ದಾರೆ. ಕಣ್ಣಿದೆ, ಕಾಣದೆ ಹೋದರೆ ಏನು ನೋಡಲಿಕ್ಕೆ ಆಗೋದಿಲ್ಲ. ಕಣ್ಣಿಗೆ ರೂಪಜ್ಞಾನ, ಕಿವಿಗೆ ಶಬ್ದಜ್ಞಾನ, ನಾಲಿಗೆಗೆ ರುಚಿ, ಮೂಗಿಗೆ ವಾಸನೆ, ಚರ್ಮಕ್ಕೆ ಸ್ಪರ್ಶ. ಎಷ್ಟು ಮಿನಿಮಮ್ ಇದೆ, ಎಷ್ಟು ಸೈಂಟಿಫಿಕ್ ಆಗಿದೆ ಯೋಚನೆ ಮಾಡಿ. ಸೆನ್ಸಸ್ಸು, ಅದಕ್ಕೆ ಆಬ್ಜೆಕ್ಟ್ಸು, ಸೆನ್ಸ್ ಆರ್ಗನ್ಸ್ ಸಿಂಪಲ್ ಆಗಿದೆ. ಆಗ ನಮಗೆ ಬೆಳಗ್ಗೆ ಎದ್ದ ತಕ್ಷಣ ಇವೆಲ್ಲ ಚಿತ್ರಣ ಬರಬೇಕು. ಇವತ್ತು ನಮ್ಮ ಸೈನ್ಸ್ಗೆ ಅದೆಲ್ಲ ಹೇಳಿದ್ರು, ನರ್ವ್ ಡೆಡ್ ಆದರೆ ಕೆಲಸ ಮಾಡೋ ಅಷ್ಟು ಗೊತ್ತು ಅವರಿಗೆ ಅಷ್ಟೇ. ನರ್ವ್ಗೆ ಆ ಕಾನ್ಸೆಪ್ಟಲ್ಲಿ ಮಾತಾಡ್ತಾರೋ. ಮೆಟೀರಿಯಲ್ ಆ್ಯಂಡ್ ಫಿಸಿಕಲ್ ಬಿಟ್ಟು ಹೆಚ್ಚು ಸೈನ್ಸಿಗೆ ಗೊತ್ತಾಗೋದಿಲ್ಲ, ಅವ್ರ ಫೀಲ್ಡು ಅಲ್ಲ ಅದು. ಆದರೆ ಇವತ್ತು ಆಸ್ಪತ್ರೆಗೆ ಹೋಗ್ತಾರೆ, ಆಸ್ಪತ್ರೆಯಲ್ಲಿ ಔಷಧಿ ಸಿಗೋದಿಲ್ಲ, ಡಾಕ್ಟ್ರ್ ಇರಬೇಕಲ್ಲಿ. ಡಾಕ್ಟ್ರ್ ಇಲ್ದವ್ರು ಹೋಗಿ ಬಂದರೆ ವಾಪಸ್ಸೇ ಮತ್ತೆ ದೊಡ್ಡ ಬಿಲ್ಡಿಂಗು, ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲು, ಎಲ್ಲ ಡಾಕ್ಟ್ರು ಆನ್ ಸ್ಟ್ರೈಕ್. ಏನು ಕೆಲಸ ಆಗೋದಿಲ್ಲ, ಬಿಲ್ಡಿಂಗಿಂದ ಕೆಲಸ ಆಗೋದಿಲ್ಲ, ಅಲ್ಲಿರೋ ಆಪರೇಟರ್ಸಿಂದ ಕೆಲಸ ಆಗೋದಿಲ್ಲ, ಡಾಕ್ಟ್ರ್ ಬೇಕು. ಸೊ ತತ್ವಾಭಿಮಾನಿ ದೇವಟಿಗಿಲ್ದೆ ಹೋದರೆ ಏನು ಕೆಲಸ ಆಗೋದಿಲ್ಲ. ಇವತ್ತು ಕಣ್ಣು ಕಾಣಬೇಕು, ಕಣ್ಣು ಕಾಣಬೇಕು, ಎಲ್ಲ ಸಿಸ್ಟಮ್ ಸರಿ ಇರಬೇಕು, ಸೈನ್ಸ್ ಅದು. ಆದರೆ ಅನುಗ್ರಹ ಇರಬೇಕು, ಹಿಂದುಗಡೆ ಇಲ್ಲವರು ಕಾಣಿಸೋದಿಲ್ಲ. ಸೈನ್ಸ್ ಒಂದು ಸ್ಟೇಜಲ್ಲಿ ಹೇಳ್ತೀವಿ, ವಿ ಕಾಂಟ್ ಹೆಲ್ಪ್ ಅಂತ ಹೇಳಿಬಿಡ್ತಾರೆ, ಬಿಟ್ಟುಬಿಡ್ತಾರೆ. ಆದರೆ ಶಾಸ್ತ್ರ ಹಾಗಲ್ಲ. ರಾಯರ ಸ್ತೋತ್ರ ಕೇಳಿರ್ತೀರಿ, ಅಂಧೋಪಿ ದಿವ್ಯ ದೃಷ್ಟಿ ಸ್ಯಾತ್. ಅವರಿಗೆ ಕಣ್ಣು ಕೊಡ್ತಾರೆ, ದಿವ್ಯ ದೃಷ್ಟಿ ಕೊಡ್ತಾರೆ. ಇದು ಸೈನ್ಸ್ ಕೈಲಿ ಮಾಡೋಕ್ಕೆ ಬರೋದಿಲ್ಲ. ಯಾಕೆಂದರೆ ಇದು ಸೂಪರ್ ಮೇಲಿನ ಕಾಂಟ್ಯಾಕ್ಟ್ ಇದೆ, ಡಿವೈನ್ ಕಾಂಟ್ಯಾಕ್ಟ್ ಇದ್ದರೆ ಮಾತ್ರ ಮಾಡಲಿಕ್ಕೆ ಸಾಧ್ಯ. ಈ ಹಿನ್ನೆಲೆಯಲ್ಲಿ ನಾವು ದೇಹ ನೋಡ್ತೀವಲ್ಲ, ಅದಿಷ್ಟು ಥಿಯರಿ, ಇದಿಷ್ಟು ನಾವು ಹೇಳಬೇಕಾದ್ರೆ ಜ್ಞಾಪಕ ಬರಬೇಕು. ನಮೋವಸ್ ತಾತ್ವಿಕಾ ದೇವಾಹ ವಿಷ್ಣುಭಕ್ತಿ ಪರಾಯಣಾಃ ಧರ್ಮ ಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವಹಿ. ವೆಹಿಕಲ್ನಲ್ಲಿ ಕೂತಿರ್ತೇವೆ, ನಾವು ಡ್ರೈವಿಂಗ್ ಮಾಡ್ತಾ ಇಲ್ಲ, ಆ ಡ್ರೈವರ್ನ ಕೇಳ್ಕೋಬೇಕು ಎಲ್ಲಿಗೆ ಹೋಗಬೇಕು ಅಂತ. ನಾವು ಕೇಳಿ ಹೇಗೆ ನಾವು ಗುರಿ ಮುಟ್ತೇವೆ, ಹಾಗೆ ಈ ದೇಹ ಒಂದು ವೆಹಿಕಲ್ ಅಂತಲೇ ಕರೆದಿರೋದು. ಅದಕ್ಕೆ ದಶರಥ ಅನ್ನೋ ಪದ ಇದೆ. ದಶರಥ 10 ಕುದುರೆಗಳನ್ನು ಹೂಡಿದ ರಥ ಅಂತ ಅರ್ಥ ಅದಕ್ಕೆ. ನಮ್ಮದು ದಶರಥ, ದಶ ಇಂದ್ರಿಯಗಳು, ಇದು ಜ್ಞಾನೇಂದ್ರಿಯ, ಇದು ಕರ್ಮೇಂದ್ರಿಯ. ಅದೇ ಈ ದೇಹ ನಿನ್ನ ತೇರು ಅಂತ ದಾಸರು. ಈ ದೇಹ ನಿನ್ನ ತೇರು, ರಥ, ಇದು ವಾಹನ ಮುಂದೆ ಹೋಗಬೇಕು. ಆದರೆ ಡ್ರೈವರ್ಸ್ ಯಾರು? ಅಷ್ಟು ಜನ ಇದ್ದಾರೆ, ಅವ್ರು ಮೇಂಟೈನ್ ಮಾಡೋರು, ಡ್ರೈವ್ ಮಾಡೋರು. ಅವ್ರನ್ನ ಕೇಳ್ಕೋಬೇಕು, ಸ್ವಾಮಿ ನಮ್ಮ ಒಳ್ಳೆಯ ಮಾರ್ಗದಲ್ಲಿ ನಡೆಸಿ. ಇದು ನಮ್ಮ ದೊಡ್ಡ ಕರ್ತವ್ಯ. ಆ ರೀತಿ ಮಾಡಿದಾಗ ಡಾಕ್ಟ್ರಿಗೆ ಔಷಧಿ ಕೊಡಿ ಅಂತ ರೋಗ ಹೇಳ್ಕೊಂಡ ತಕ್ಷಣ ಮುಂದಿನ ಕೆಲಸ ಅವ್ರು ಶುರುವಾಗುತ್ತೆ. ನಮ್ಮ ಪ್ರಾಬ್ಲಮ್ ಹೇಳ್ಕೊಂಡು ಮುಂದೆ ಅವ್ರು ಕೆಲಸ ಮಾಡ್ತಾರೆ. ಆ ರೀತಿ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಂಡ್ರೆ ನಮಗೆ ಇಡೀ ದಿವಸ ಫಸ್ಟ್ ಕ್ಲಾಸಸ್ ಆಗುತ್ತೆ. ದೇಹದೊಳಗಿದ್ದವರು ಮಾಡೋ ಕೆಲಸಗಳು. ಗುರುಗಳಿದ್ದಾರೆ, ಅವರೆಲ್ಲ ಹೇಳಿಕೊಡ್ತಾರೆ, ಅವರು ಗುರುಗಳು. ಅವರ ದೇಹದೊಳಗಿಲ್ಲ. ದೇವತೆಗಳು ಗುರುಗಳೇ, ಆದರೆ ದೇವತೆಗಳ ಬಗ್ಗೆ, ದೇವರ ಬಗ್ಗೆ ಹೇಳ್ತಾರಲ್ಲ, ಅವರು ಗುರುಗಳು. ಲ್ಯಾಬ್ರೇಟ್ರಿಗೆ ಹೋಗ್ತೀರಿ, ಅಷ್ಟೆಲ್ಲ ಇದೆ, ಎಕ್ಸ್ಪ್ಲೇನ್ ಮಾಡಬೇಕು ಒಬ್ಬರು, ಏನು ಗೊತ್ತಾಗೋದೇ ಇಲ್ಲ. ನೀವು ಕೆಮಿಸ್ಟ್ರಿ ಲ್ಯಾಬಿಗೆ ಹೋಗಿಬಿಟ್ಟು ಯಾವುದು ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಕಾನ್ಸಂಟ್ರೇಟೆಡ್ ಆಚಮನ ಮಾಡಿಬಿಟ್ರೆ ಗೋವಿಂದ ಕೈಯಲ್ಲಿ ಹಾಕ್ಕೊಂಡ್ರು. ಅದು ಹೇಳು ಹುಷಾರಾಗಿರಿ, ಹಾಗಲ್ಲ. ಅದು ಹೇಳೋಕ್ಕೊಬ್ರು ನೋಡಿದ್ರೆ ಎಲ್ಲ ಒಂದೇ ರೀತಿ ಕಾಣುತ್ತೆ, ಲೈನಾಗಿ ಅಣಿಸಿರ್ತಾರೆ ಅಷ್ಟೇ, ಏನು ಗೊತ್ತಾಗಲ್ಲ, ಕಲರ್ಲೆಸ್. ಆದರೆ ಎಫೆಕ್ಟ್ ಎಷ್ಟು ಜೋರಾಗಿರುತ್ತೆ. ಇಮ್ಯಾಜಿನ್ ಒನ್ಸ್ ಫಾರ್ ಆಲ್ ಸುಟ್ಕೊಂಡ್ಬಿಡೋದು ಬೇಕಾದ್ರೆ. ಆ ಎಚ್ಚರಿಕೆ ಕೊಡ್ಲಿಕ್ಕೆ ಒಬ್ಬ ಗುರುಗಳು ಬೇಕು, ಗೈಡ್ ಬೇಕು. ಅಲ್ಲಿ ಡೆಮಾನ್ಸ್ಟ್ರೇಟರ್ಸ್ ಅಂತ ಇರ್ತಿದ್ರು, ಲೆಕ್ಚರರ್ಸೇ ಕೆಲಸನೂ ಮಾಡ್ತಾರೆ. ಇದು ನಮ್ಮ ಜೀವನದಲ್ಲಿ ಗುರಿ ಸಾಧಿಸಲಿಕ್ಕೆ ಬೇಕಾದ ವ್ಯವಸ್ಥೆ ಇದು. ಥಿಯರಿಟಿಕಲ್ಲೆಲ್ಲ ಅದು ಪ್ಯೂರ್ ಫಿಲಾಸಫಿ, ಇದೆಲ್ಲ ಅಪ್ಲೈಡ್ ಫಿಲಾಸಫಿ ಇದ್ದಾಗ, ಪ್ರಾಕ್ಟಿಕಲ್ ಫಿಲಾಸಫಿ ಎಂಬುದು ಇದು. ಆದ್ದರಿಂದ ರಿಚುವಲ್ಸನ್ನು ಯಾರು ಇಗ್ನೋರ್ ಮಾಡ್ತಾರೆ ಅವರಿಗೆಂದೂ ಥಿಯರಿ ಪರ್ಫೆಕ್ಟ್ ಆಗೋದಿಲ್ಲ. ಯಾರು ಥಿಯರಿನ ನೆಗ್ಲೆಕ್ಟ್ ಮಾಡ್ತಾರೆ ಅವರಿಗೆ ಪ್ರಾಕ್ಟಿಕಲ್ ಎಂದೂ ಸರಿ ಬರೋದೇ ಇಲ್ಲ. ಎರಡೂ ಇರಬೇಕು. ಅದು ಆಚಾರ ವಿಚಾರ ಅಂತ ಕರೀತಾರೆ. ಆಚಾರ ವಿಚಾರ. ಒಂದು ಪಕ್ಷಿ ಹಾರಬೇಕಾದ್ರೆ ಎರಡು ರೆಕ್ಕೆನೂ ಸರಿ ಇರಬೇಕು. ನಮಗೆ ಪಕ್ಷಿ ಅರ್ಥ ಆಗದವರು ಪರವಾಗಿಲ್ಲ. ವೆಹಿಕಲ್ ಹೋಗಬೇಕಾದ್ರೆ 4 ವೀಲರಿಗೆ 4 ವೀಲು ಸರಿ ಇರಬೇಕು. ಒಂದು ಸ್ವಲ್ಪ ಪಂಕ್ಚರ್ ಆದರೂ ಕಥೆ ಮುಗೀತು. 3 ಹೋದರೂ ಒಂದಲ್ಲ, 1 ಹೋದರೂ 3 ಹೋಗೋದಿಲ್ಲ. ಆ ರೀತಿಯಲ್ಲಿ ವಿಚಾರವನ್ನು ಪರ್ಫೆಕ್ಟ್ ಮಾಡಿಕೊಂಡು ಅದನ್ನು ಆಚಾರವಾಗಿ ತರ್ಕೋಬೇಕು. ಇವತ್ತು ಒಳ್ಳೆ ಕಾರ್ಪೆಂಟ್ರ್ ಇದ್ದಾನೆ, ಫಸ್ಟ್ ಕ್ಲಾಸ್ ಕಾಣ್ಬೇಕು, ಕೋರ್ಸ್ ಮುಗಿಸ್ತಾ ಸರ್ಟಿಫಿಕೇಟ್ ತೊಗೊಂಡ್ಬಿಟ್ಟ, ಮುಂದೇನು ಗತಿ ಈಗ? ಅವ್ನು ಬದುಕೋದು ಹೇಗೆ? ಸಾಧ್ಯ ಇಲ್ಲ. ಮಾಡಿ ತೋರಿಸ್ಬೇಕು ಅವನಿಗೆ. ಮಾಡ್ತಾ ಕಲಿತಿದ್ದನ್ನು ಅಪ್ಲೈ ಮಾಡ್ತಾನೆ. ಮಾಡ್ತಾ ಥಿಯರಿನೂ ಇನ್ನೂ ಜೋರಾಗುತ್ತೆ ಅವನಿಗೆ. ಆ ಇನ್ನೋವೇಷನ್ ಶುರುವಾಗುತ್ತೆ. ಆಮೇಲೆ ತಾನು ಏನು ಕಲ್ತಿರ್ತಾನೆ ಅದನ್ನು ಅಪ್ಲೈ ಮಾಡಿ ಹೊಸ ರೀತಿಯಲ್ಲಿ ಶುರು ಮಾಡ್ತಾನೆ. ಇದು ಎಷ್ಟೋ ಸರ್ತಿ ಮಾಡಿಫಿಕೇಷನ್ ಅಂತ ಹಾಗೆ ಆಗೋದು. ಹಿಂದೆ ಇವತ್ತು ಫೋನ್ಗಳು ಹೇಗೆ ಮಾಡಿಫೈ ಆಗ್ತಾ ಬಂತು, ಮೊದಲು ಬಂದು ಮೊಬೈಲ್ ಫೋನ್ ಹೇಗಿತ್ತು, ಇವತ್ತು ಬಂದಿದ್ದು ಹೇಗಿದೆ, ಎಲ್ಲ ಇಂಪ್ರೂವ್ ಮಾಡ್ಕೊತಾ ಹೋಗ್ತಾರೆ. ಇದು ಪ್ರಾಕ್ಟೀಸ್ನಿಂದಾಗೋ ಒಂದು ಪ್ರಯೋಜನ. ರಿಚುವಲ್ಸಿಂದ ಹಾಗಾಗ್ತಾರೆ. ರಿಚುವಲ್ಸ್ ಮನುಷ್ಯನ ಪರ್ಫೆಕ್ಟ್ ಮಾಡುತ್ತೆ. ನಮಗೆ ಇವತ್ತು ಎರಡೂ ಗೊತ್ತಿರೋದಿಲ್ಲ. ಥಿಯರಿ ಆಲ್ಮೋಸ್ಟ್ ಝೀರೋ.
ಈ ಪ್ರಾಕ್ಟಿಕಲ್ ಮೊದಲು ಸ್ವಲ್ಪ ಸ್ವಲ್ಪ ಗೊತ್ತಿರ್ತಿತ್ತು. ಮಠದಲ್ಲಿ ಊಟಕ್ಕೊಂದು ಗೊತ್ತಾಗಿದೆ ಅಷ್ಟೇ. ಶರ್ಟ್ ಬಿಚ್ಚಿ ಬರಬೇಕು, ಕೂತ್ಕೊಂಡು ಊಟ ಮಾಡಿ, ಇಷ್ಟು ಗೊತ್ತಾಗಿದೆ ಹೊರತು ಇನ್ನೇನು ಹೆಚ್ಚು ರುಚಿಯಲ್ಲಿಸ್ಬೋದು. ಒಂದು ಕೈ ಮುಗಿಯೋದು, ಒಂದು ಮಂಗಳಾರತಿ ಹೀಗೆ ತೊಗೊಳ್ಳೋದಿಲ್ಲ ಪುಣ್ಯಕ್ಕೆ, ಕೆಲವೆಲ್ಲ ನೋಡಿ ಅರ್ಥ ಮಾಡ್ಕೊಂಡಿರ್ತಾರೆ ಇಷ್ಟೇ. ಇದು ರಿಚುವಲ್ಸಿನ ಭಾರಿ ತುಂಬ ಸೂಪರ್ಫಿಷಿಯಲ್ ಅಷ್ಟೇ. ಇದು ಪ್ರತಿಯೊಂದನ್ನು ಡೀಪಾಗಿ ನೋಡ್ತಾ ಹೊರಟ್ರೆ ಅದ್ರ ಹಿಂದೆ ಒಳ್ಳೆ ಥಿಯರಿ ಇದೆ. ಆ ಥಿಯರಿ ಕ್ಲಾರಿಟಿಗೆ ಇದು ಬೇಕೇ ಬೇಕಾಗತ್ತೆ. ಅದಕ್ಕೆ ಬೆಳಗ್ಗೆ ಏಳೋದರಿಂದ ಶುರು ಮಾಡಿದರೆ ಆಮೇಲೆ ಸ್ನಾನ, ಶೌಚ, ಸ್ನಾನ. ಸ್ನಾನ ಎಂಬುದು ನಮ್ಮ ಜೀವನದ ದೊಡ್ಡ ಒಂದು ಭಾಗ. ಇವತ್ತು ಮೋಸ್ಟ್ ನೆಗ್ಲೆಕ್ಟೆಡ್ ಪೋರ್ಷನ್ ಅದು. ಮುಖ ತೊಳ್ಕೊಂಡ್ಬಿಟ್ಟು ಕೊಳಕು ಬನಿಯನ್ನು ಹಾಕ್ಕೊಂಡು ಮೇಲೆ ಒಳ್ಳೆ ಶರ್ಟ್ ಹಾಕ್ಕೊಂಡ್ಬಿಡ್ತಾನೆ, ಮುಗಿದೋಯ್ತು. ಕೊಳಕು ಬನಿಯನು ಮೇಲೆ ಒಳ್ಳೆ ಶರ್ಟು. ಯಾಕಂದ್ರೆ ಬನಿಯನ್ನು ಯಾರು ನೋಡ್ತಾರೆ ಅಂಥೇಳಿ ಅದು ನೋಡ್ಲಿಕ್ಕೆ ಹಾಕ್ಕೊಳ್ಳೋದು, ಆರೋಗ್ಯಕ್ಕೆ ಹಾಕ್ಕೊಳ್ಳೋದು ಫಸ್ಟ್. ಅಂದರೆ ಅದು ಆ ಕೊಳಕದ ಅದೇ ಆಮೇಲೆ ನಾವು ಲೈಫ್ಗೂ ಎಕ್ಸ್ಟೆಂಡ್ ಆಗಿಬಿಡುತ್ತೆ. ಒಳಗೆ ಕೊಳಕು, ಹೊರಗೆ ಮಾತ್ರ ಪ್ಯೂರ್ ಎಂಬ ರೀತಿ ಆಗುತ್ತೆ. ಹಾಗಾಗಬಾರ್ದು. ನಮ್ಮ ದೇಹದ ಆರೋಗ್ಯ ಎಷ್ಟು ಸರಿಯಾಗಿರುತ್ತೋ ಅಷ್ಟು ಒಳ್ಳೆ ನಮ್ಗೆ ಗೊತ್ತು. ವೆಹಿಕಲ್ ಕಂಡೀಷನ್ ಸರಿಯಾಗಿದ್ದರೇ ಅದನ್ನು ನಾವು ಸರಿಯಾಗಿ ಜರ್ನಿ ಮಾಡಲಿಕ್ಕೆ ಸಾಧ್ಯ. ಟ್ರಾವೆಲ್ ಮಾಡ್ಲಿಕ್ಕೆ ಆಗೋದಿಲ್ಲ ಹೋದರೆ. ನಮ್ಮ ದೇಹ ಮೊದಲೇ ಹೇಳಿದಂತೆ ಅದು ವೆಹಿಕಲ್ ಆದ್ದರಿಂದ ಆರೋಗ್ಯದ ಸರಿಯಾಗಿ ಮೇಂಟೈನ್ ಮಾಡಬೇಕು. ಸಕಾಲಕ್ಕೆ ಹೇಳೋದು ಒಂದು ಆರೋಗ್ಯದ ದೊಡ್ಡ ಒಂದು ಭಾಗ. ತುಂಬ ಜನಕ್ಕೊಂದು ಸಿಂಪಲ್ಲಾಗಿರೋದು ನೋಡಿ, ಸಡನ್ನಾಗಿ ಲೈಟ್ ನೋಡ್ತಾನೆ, ಕಣ್ಣಿಗೆ ಭಾರಿ ಅಫೆಕ್ಟ್ ಆಗುತ್ತೆ. ಸಡನ್ನಾಗಿ ಲೈಟ್ ನೋಡಿದರೆ ಕಣ್ಣು ನೋಡ್ಲಿಕ್ಕಾಗೋದಿಲ್ಲ. ಈ ಐ ಆಪ್ರೇಷನ್ ಮಾಡಿರ್ತಾರಲ್ಲ, ಅವ್ರಿಗೆ ಕಣ್ಣು ಬಟ್ಟೆಗೆ ತೆಗಿಬೇಕಾದ್ರೆ ನಿಧಾನವಾಗಿ ಇದರಲ್ಲೇ ತೆಗೆದು ನಿಧಾನವಾಗಿ ಎಕ್ಸ್ಪೋಸ್ ಮಾಡ್ತಾರೆ. ನೀವು ಸೂರ್ಯಗ್ರಹಣ ನೋಡಿದ್ರೆ ಕಣ್ಣು ಹೋಗುತ್ತಲ್ಲ, ಬ್ಲಾಕ್ ಇದು ಸಡನ್ನಾಗಿ ಲೈಟ್ ಬರುತ್ತೆ, ಕಣ್ಣು ಹೋಗುತ್ತೆ. ಸಡನ್ ಲೈಟ್ ನೋಡ್ಲಿಕ್ಕಾಗೋದಿಲ್ಲ. ಅದಕ್ಕೆ ನಾವಲ್ಲಿ ಏನು ಮಾಡಿದ್ದಾರೆ ಗೊತ್ತಾ, ಸೂರ್ಯೋದಯಕ್ಕಿಂತ ಮುಂಚೆ ಏಳಿ ಅಂತ ಹೇಳಿದ್ದಾರೆ. ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ಬಿಟ್ಟರೆ ಅವಾಗ ಇನ್ನೂ ಕತ್ಲಿರುತ್ತೆ, ಕಣ್ಣು ನೋಡ್ತಾ ಇರುತ್ತೆ. ಸೂರ್ಯೋದಯದ ಎಫೆಕ್ಟ್ ಆಗೋದಿಲ್ಲ, ನಮಗೆ ಆರಾಮಾಗಿರುತ್ತೆ. ನಾವು ಹೇಳೋದೇ ಸೂರ್ಯ ಎದ್ದ ಮೇಲೆ, ಸೂರ್ಯ ಬಂದ ಮೇಲೆ ಕಣ್ಣು ಬೇಗ ಹೋಗ್ಲಿಕ್ಕೆ ಶುರುವಾಗುತ್ತೆ. ಆ ಕಣ್ಣು ತಡ್ಕೊಳ್ಳೋಕ್ಕಾಗೋದಿಲ್ಲ, ಸ್ಲೋಲಿ ಅದರ ಎಫೆಕ್ಟ್ ಕಡಿಮೆ ಆಗ್ತಾ ಬರುತ್ತೆ. ಇದು ಎಷ್ಟು ಕಾಮನ್ ಸೆನ್ಸ್ ಇದೆ, ಯೋಚನೆ ಮಾಡಿ. ಇದನ್ನೆಲ್ಲ ರಿಚುವಲ್ಸ್ ಹೇಳ್ಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಥಿಯರಿ ಓದ್ಕೊಂಬಂದಿರ್ತಾರೆ ರಿಚುವಲ್ಸ್ ಮಾಡೋಕ್ಕಿಂತ ಮುಂಚೆ, ಆದ್ದರಿಂದ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗೋದಿಲ್ಲ. ನಾವೇನು ಮಾಡ್ತೇವೆ, ಯಾತಕ್ಕೆ ಅಂತ ಹೇಳೋದಿಲ್ಲ, ಆದ್ದರಿಂದ ನಾವು ಮಾಡೋದಿಲ್ಲ ಅಂಥೇಳಿ. ತಪ್ಪದು. ಇದು ದೊಡ್ಡ ದೊಡ್ಡ ಮಾನ್ಯುಮೆಂಟ್ಸ್ ಇರುತ್ತೆ, ಅಲ್ಲೊಂದು ಬೋರ್ಡ್ ಹಾಕಿರ್ತಾರೆ, ಫೋಟೋಗ್ರಫಿ ಸ್ಟ್ರಿಕ್ಟ್ಲಿ ಪ್ರಾಹಿಬಿಟೆಡ್, ಅಷ್ಟೇ, ಇನ್ನೇನು ಹಾಕೋದಿಲ್ಲ, ಬೇರೆ ಬರೆಯೋದಿಲ್ಲ. ಕೆಳಗೆ ರೀಸನ್ಸ್ ಬರೆಯೋದೆಲ್ಲ ಹೋಗೋದಿಲ್ಲ. ಸೇಫ್ಟಿ ಆಫ್ ಕಂಟ್ರಿ ಅವೆಲ್ಲ ನೂರಾರು ಬರೆಯೋದಿಲ್ಲ. ಯಾಕೆಂದರೆ ಅಷ್ಟು ಫಾಲೋ ಮಾಡಿ ರೂಲ್, ಅದು ರೂಲಿಗೆ ಅವ್ರ ಕಾರಣ ಕೊಡೋದಿಲ್ಲ. ಅಂಡರ್ಸ್ಟುಡ್ ಫಾರ್ ದಿ ವೆಲ್ಫೇರ್ ಆಫ್ ದಿ ಎಂಟೈರ್ ಮ್ಯಾನ್ಕೈಂಡ್. ಯಾವುದೇ ರೂಲಿನ ಮೇನ್ ಪರ್ಪಸ್ಸು ಒಳ್ಳೆಯದಾಗಲಿ ಅಂತ ಅಷ್ಟೆ. ಅಲ್ಲೇ ಎಕ್ಸ್ಪ್ಲೇನ್ ಮಾಡ್ತಾರೆ. ಓದೋದಕ್ಕೆ ಎಷ್ಟು ದೊಡ್ಡದು ಬರೋದು ಓದೋದಕ್ಕೆ ಆಗೋದಿಲ್ಲ. ಆಮೇಲೆ ಬೇರೆ ಕಡೆ ನೋಡಿರಬೇಕು. ಮಾನ್ಯುಮೆಂಟ್ ಅಂತ ತಕ್ಷಣ ಅರ್ಥ ಆಗಿಬಿಡ್ಬೇಕು ನಾವು. ಅದೇ ರೀತಿಯೇ ಬೆಳಗ್ಗೆ ಬೇಗ ಏಳಿ, ಸೂರ್ಯೋದಯಕ್ಕಿಂತ ಮುಂಚೆ ಏಳಿ, ಮುಗಿದೋಯ್ತು. ಉಳಿದೆಲ್ಲ ಸೈನ್ಸ್ ಎಕ್ಸ್ಪ್ಲೇನ್ ಮಾಡುತ್ತೆ. ಹೌಲಿ ಕರೆಕ್ಟ್, 100% ಕರೆಕ್ಟ್. ಅದು ಅರುಣೋದಯ ಕಾಲ ನಿಧಾನವಾಗಿ ಬೆಳಗ್ಗೆ ಬರ್ಲಿಕ್ಕೆ ಶುರುವಾಗುತ್ತೆ. ಕಣ್ಣು ನಿಧಾನವಾಗಿ ಅಡ್ಜಸ್ಟ್ ಆಗಿಬಿಡೋದು, ನಿಮಗೆ ಫೀಲಿಂಗೇ ಬರೋದಿಲ್ಲ, ಆರಾಮಾಗಿರ್ತಾರೆ. ಸೊ ಕಣ್ಣು ಸೇಫಲ್ಲಿ. ಆಮೇಲೆ ಬೆಳಗ್ಗಿನ ಜಾವ ಗಂಟಾ ಶಬ್ದ ಅವೆಲ್ಲ ಕೇಳ್ತಾ ಇರ್ತಾನೆ, ಪ್ಲೆಸೆಂಟ್ ಸೌಂಡ್ ಅದೆಲ್ಲ ಕೂಡ. ಆಗ ಕಿವಿ ಬಹಳ ಆ್ಯಕ್ಟಿವ್ ಆಗಿ ಒಳ್ಳೊಳ್ಳೆ ರೀತಿ ರಿಸೀವ್ ಮಾಡ್ತಾ ಹೋಗುತ್ತೆ. ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಈ ಬೆಡ್ ಕಾಫಿ ಕುಡಿತಾರಲ್ಲ, ಯಾವ ರಿಚುವಲ್ಸಲ್ಲೂ ಸೇರಿಲ್ಲ, ನೆನ್ಬಿಟ್ಕೋಬೇಕಾದ್ರೆ. ಸೈನ್ಸು ಹೇಳೋದಿಲ್ಲ, ಫಿಲಾಸಫಿನೂ ಹೇಳೋದಿಲ್ಲ, ನಾವು ಬಿಟ್ಟಿಲ್ಲ. ಇದು ಬಹಳ ಆಶ್ಚರ್ಯ. ಅಂದರೆ ಅದು ತುಂಬ ಅನ್ಹೆಲ್ತಿ. ನೀವು ಶಾಸ್ತ್ರ ಗೀಸ್ತ್ರ ಬಿಟ್ಬಿಡಿ, ಹೈಜೀನಿಕ್ ಪಾಯಿಂಟ್ ದೃಷ್ಟಿಯಿಂದ ವರ್ಸ್ಟ್ ಅದು. ಯಾಕೆ ಗೊತ್ತಾ, ಬೆಳಿಗ್ಗೆ ಕಣ್ಣನ್ನು ನೋಡಿ, ಕಣ್ಣಿನ ಕೊಡೆ ಎಲ್ಲ ಒಂದು ಕೊಡೆ ಸೇರಿಕೊಂಡಿರುತ್ತೆ, ತೊಳ್ಕೊಂಡಾಗ ಹೊರಗೆ ಬರುತ್ತೆ. ಬಾಯಲ್ಲಿ ಎಲ್ಲ ಸೇರಿಕೊಂಡಿರುತ್ತೆ, ಕೆಟ್ಟ ವಾಸನೆ. ನೀವು ತುಂಬ ಜನ ಗೊತ್ತಿರಬೇಕು, ಟೆಸ್ಟ್ ಮಾಡಿದ್ದಾರೆ. ಕೆಲವು ಕಾಳು ಬಾಯಲ್ಲಿ ಹಾಕ್ಕೊಂಬಿಡಿ, ರಾತ್ರಿ ಹಾಗೆ ಮಲಗಿರಿ, ನುಂಗೋದು ಬೇಡ. ಬೆಳಿಗ್ಗೆ ಎದ್ದ ತಕ್ಷಣ ಅದನ್ನು ಹಾಗೆ ಉಗಿದ್ರೆ ಪ್ರಾಣಿಗಳು ತಿಂದರೂ ಅದು ಒದ್ದಾಡುತ್ತಂತೆ, ಅಷ್ಟು ವಿಷ ಸೇರಿಕೊಂಡಿರುತ್ತೆ. ಟಾಕ್ಸಿನ್ಸ್ ಎಲ್ಲ ಕಲೆಕ್ಟ್ ಆಗುತ್ತೆ, ಟಾಕ್ಸಿನ್ಸ್ ಎಲ್ಲ ಕಲೆಕ್ಟ್ ಆಗಿರುತ್ತೆ ಬಾಯೊಳಗೆ. ನವದ್ವಾರಗಳಲ್ಲೂ ಹೊರಗೆ ಬಂದಿರುತ್ತೆ ಎಂಟ್ರಿ. ಅವೆಲ್ಲ ಕೂಡ ಎಕ್ಸಿಟ್ ಪಾಯಿಂಟ್ಸ್, ಅವೆಲ್ಲ ಕೂಡ ಎಲ್ಲ ಕಡೆ ಕೊಡೆಯೆಲ್ಲ ಸೇರಿಕೊಂಡಿರುತ್ತೆ. ಅದನ್ನ ಕ್ಲೀನ್ ಮಾಡ್ಕೊಂಡ್ಮೇಲೆ ತಿಂದರೆ ಸರಿ. ಅದನ್ನು ಹಾಗೆ ತಿಂದುಬಿಟ್ರೆ ಬಾಯಲ್ಲಿ ಜೊಲ್ ಕೊಳಕಿರುತ್ತೆ, ಹಾಗೆ ಕಾಫಿ ಕುಡಿತಾರೆ, ಪೂರ್ತಿ ಒಳಗೆ ಹೋಗುತ್ತೆ, 100% ಒಳಗೆ ಹೋಗುತ್ತೆ. ಅಲ್ಲಿ ಕಥೆ ಮುಗೀತು. ಅವನ ಆರೋಗ್ಯ ಎಷ್ಟು ಫಾಸ್ಟಾಗಿ ಡಿಟೀರಿಯೇಟ್. ಯೋಚನೆ ಮಾಡಿ, ಮುಖ ತೊಳ್ಕೊಳ್ಳಿ, ಕಣ್ಣು ತೊಳ್ಕೊಳ್ಳಿ, ಅದಿಷ್ಟು ಸ್ವಚ್ಛ. ಅದರ ನಂತರ ದೇಹದೊಳಗಿರ್ತಕ್ಕಂಥ ಕೊಡೆ ಹೊರಗೆ ಹಾಕದೆ ಹೋದರೆ ದೇಹದೊಳಗೆ ಏನು ಬೆಳೀತಾ ಮಲ್ಟಿಪ್ಲೈ ಆಗ್ತಾ ಹೋಗೋದ್ರಿಂದ ಅವನ ಹೆಲ್ತು ಪೂರ್ತಿ ಕೆಟ್ಟೋಗಿ ಆಯುಷ್ಯ ಕಡಿಮೆ ಆಗಲಿಕ್ಕೆ ಶುರು. ಆರೋಗ್ಯ ಹೋಯಿತು ಅಂದರೆ ಆಯುಷ್ಯನೂ ಹೋಯಿತು ಅಂತ ಅರ್ಥ. ರಿಚುವಲ್ಸಲ್ಲಿ ಆ ಪಾಯಿಂಟ್ ಇದೆ. ಇನ್ನೂ ಬಹಳ ಮುಖ್ಯವಾದ ಅಂಶ ಅಂದರೆ ಅಷ್ಟೇ ಮುಖ್ಯವಾಗಿ ಸ್ನಾನ. ನಮ್ಮ ಜನ ಇನ್ನೂ ಹೇಳೋದು ಕೊಟ್ಟರೆ ಅದು ಒಂದೊಂದು ದೊಡ್ಡ ದೊಡ್ಡ ಕ್ಲಾಸ್ ಆಗಿಬಿಡತ್ತೆ. ಹಲ್ಲು ಉಜ್ಜೋದು ಹೇಗೆ, ಇದು ಹೇಗಿರಬೇಕು, ಆ ದಂತಕಷ್ಟ ಹೇಗಿರಬೇಕು, ಅದನ್ನು ಯಾವ ರೀತಿ ಹಲ್ಲು ಉಜ್ಜಬೇಕು, ಯಾವ ದಿಕ್ಕಿಗೆ ಮುಖ ಮಾಡಬೇಕು, ಇದನ್ನೆಲ್ಲ ಸೈನ್ಸ್ ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವ ದಿಕ್ಕಿಗೆ ಮುಖ ಮಾಡಿ ಹಲ್ಲು ಉಜ್ಜಬೇಕು,
ಇದೆಲ್ಲ ಶಾಸ್ತ್ರ ಹೇಳುತ್ತೆ. ಈ ಸೈನ್ಸಿನ ಗ್ರೇಟ್ ಅಂತ ಕರೆದ್ರೆ ಅದಕ್ಕಿಂತ ಭಾರಿ ಗ್ರೇಟ್ ಅಂತ ಶಾಸ್ತ್ರ ಕರಿಬೇಕು. ಇಷ್ಟೆಲ್ಲ ಸೈನ್ಸ್ ಗೊತ್ತೇ ಇಲ್ಲದನ್ನೆಲ್ಲ ಶಾಸ್ತ್ರ ಹೇಳ್ತಾ ಹೋಗುತ್ತೆ. ನಾವೇನು ಮಾಡ್ತೇವೆ, ಸೈನ್ಸಿಸ್ಟ್ ಒಪ್ಪೋದಿಲ್ಲ ಅಂತೇಳಿ. ತಪ್ಪೋದು. ಸೈನ್ಸಿಸ್ಟಿಗೆ ಗೊತ್ತಿಲ್ಲ ಅಂಥೇಳಿ ಒಪ್ಪೋದಿಲ್ಲ ಅಂತ ಹೇಳಬಾರ್ದು. ಹೇಳಿದರೆ ಮೊದಲು ಅವ್ರು ಅಡಾಪ್ಟ್ ಮಾಡ್ತಾರೆ. ಇದನ್ನೆಲ್ಲ ಹೇಳಿಬಿಟ್ರೆ ಫಸ್ಟ್ ಅಡಾಪ್ಟ್ ಮಾಡ್ತಾರೆ. ಹಿಂದೆ ನೀವು ಹೇಳಿದ್ದೆ ಏಕಾದಶಿ ಬಗ್ಗೆ, ಅದು ನೋಬೆಲ್ ಪ್ರೈಜಿಗೆ ಬರೋಷ್ಟು ಮಟ್ಟಿಗೆ ಎಫೆಕ್ಟಿವ್ ಅಂತ ಗೊತ್ತಾಗಿದೆ ಈಗಾಗಲೇ ಜನಗಳಿಗೆ. ಅದು ಒಂದೇ ನೋಬೆಲ್ ಪ್ರೈಸ್ ಅಲ್ಲ. ಇವತ್ತೇನಾದ್ರು ಒಬ್ಬ ವೆಸ್ಟರ್ನ್ ಸೈಂಟಿಸ್ಟ್ ಬಂದು ನಮ್ಮ ಶುದ್ಧ ಒಂದು ಮಠದಲ್ಲಿ ಒಳ್ಳೆ ರೀತಿ ಮಡಿ ಮಾಡೋದನ್ನು ಬೆಳಗ್ಗಿಂದ ರಾತ್ರಿವರೆಗೆ ನೋಡಿಬಿಟ್ರೆ ಅದಕ್ಕೊಂದು ನೋಬೆಲ್ ಪ್ರೈಸ್ ಕೊಡ್ತಾನೆ. ಯಾಕೆಂದರೆ ಇದಕ್ಕೆ ಅಷ್ಟು ಮ್ಯಾನ್ ಕೈಂಡಿಗೆ ಒಳ್ಳೆಯದಾಗೋ ಮೆಸೇಜ್ ಇದೆ ಅಂತ ಹೇಳ್ತಾನೆ. ಗೊತ್ತಾಯ್ತಾ? ICU ಒಳಗೆ ಯಾರನ್ನೂ ಬಿಡೋದಿಲ್ವಲ್ಲ, ಇನ್ಫೆಕ್ಷನ್ ಆಗುತ್ತೆ ಅಂಥೇಳಿ. ನಮ್ಮ ಮಡಿ ಮನೆಗಳು ಅಂದರೆ ICU ಇದ್ದಾಗ ಇರುತ್ತವೆಲ್ಲ ಕೂಡ. ಕಂಡವನ್ನು ಸೇರಿಸೋದಿಲ್ಲ, ಹಾಗೆಲ್ಲ ಓಡಾಡೋದಿಲ್ಲ, ಯಾವುದೋ ಬಟ್ಟೆ ಒಳಗೆ ಹೋಗೋದಿಲ್ಲ. ಎಷ್ಟು ಪ್ಯೂರ್ ಆಗಿರೋ ಅಡುಗೆ ಮನೆ ಅಂದರೆ ನೋ ಎಂಟ್ರಿ ಬೇರೆಯವರಿಗೆಲ್ಲ. ಯಾಕೆ? ಮೇನ್ ಅದು ಕಿಚನ್. ನಮ್ಮ ಹೊಟ್ಟೆ ಹೇಗೋ ಅಡುಗೆ ಮನೆ ಹಾಗೆ. ಹೊಟ್ಟೆ ಕೆಟ್ಟರೆ ಇಡೀ ಬಾಡಿ ಕೆಡ ಹಾಗೆ, ಕಿಚನ್ ಕೆಟ್ಟರೆ ಇಡೀ ಮನೆ ಆರೋಗ್ಯನೇ ಕೆಟ್ಟು ಹೋಗೋದು. ಕಿಚನಲ್ಲಿ ಇವತ್ತು ಓಪನ್ ಕಿಚನ್ ಬೇರೆ. ಓಪನ್ ಕಿಚನ್ ಅಂದರೆ ಓಪನ್ ಮಾಡಿದ್ರೆ ಶೂಟ್ ಮಾಡೋಕ್ಕೆ ಭಾಳ ಸುಲಭ. ಅಷ್ಟು ಸೀಕ್ರೆಟಾಗಿರಬೇಕು. ಅದು ಉಳಿದವರಿಗೆ ಎಂಟ್ರಿನೇ ಇಲ್ಲ. ಅಲ್ಲಿ ತಯಾರಾಗೋ ಪದಾರ್ಥಗಳು ಶುದ್ಧವಾಗಿರಬೇಕು. ಇನ್ನೂ ಹೇಳೋದಾದರೆ ದೇವರ ಸ್ಮರಣೆ ಮಾಡಿಕೊಂಡು ತಯಾರು ಮಾಡಬೇಕು. ಅದಂತೂ ಸೂಪರ್. ಅದು ಅರ್ಥ ಮಾಡಿಕೊಂಡ್ರೆ ಅನ್ನದಲ್ಲಿ ಯಾವ ದೇವರಿದ್ದಾರೆ, ಸಾರಿನಲ್ಲಿ ಯಾರಿದ್ದಾರೆ. ನಮಗೆ ದೇವರಿಲ್ಲ ಅಂತ ಗೊತ್ತಿಲ್ಲ, ದೆವ್ವಗಳು ಗೊತ್ತಿದೆ ಹೊರತು ದೇವ್ರ ಬಗ್ಗೆ ಗೊತ್ತೇ ಇಲ್ಲ. ಏನೇನು ಹಾಕಿರ್ತಾರೆ ಗೊತ್ತಲ್ಲ, ಏನೇನೋ ಮಿಕ್ಸ್ ಮಾಡಿರ್ತಾರೆ. ಅವೆಲ್ಲ ನಮ್ಮ ಹೆಲ್ತನ್ನು ಹಾಳು ಮಾಡೋ ಆ್ಯಂಟಿ ಥಿಂಗ್ಸ್ ಅವೆಲ್ಲ ಕೂಡ. ದೇವತೆಗಳು ಹೇಗಿದ್ದಾರೆ, ಪ್ರತಿಯೊಂದು ತರಕಾರಿಗಳಲ್ಲಿ ಯಾವ ದೇವರಿದ್ದಾರೆ, ಹಣ್ಣಿನಲ್ಲಿ ಯಾರಿದ್ದಾರೆ, ಅದು ಬೇಯಿಸಿದಾಗ ಯಾವ್ಯಾವ ಫಾರಮಿಗೆ ಬರುತ್ತೆ, ಅದೆಲ್ಲ ಸ್ಟಡಿ ಮಾಡಿದರೆ ನಾವು ಸೈನ್ಸ್ ಇದ್ರ ಬಗ್ಗೆ ಏನು ಹೇಳಿಲ್ಲ ಅಂತ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಎಷ್ಟು ಮುಂದಿದ್ದೇವೆ ನಾವು ಶಾಸ್ತ್ರದಲ್ಲಿ. ಅದೆಲ್ಲ ಚಿಂತನೆ ಮಾಡಬೇಕು. ಈ ಸ್ನಾನ ಸರಿಯಾಗಿ ಮಾಡಿದರೆ ದಶಗುಣ ಅಂತ ಹೇಳ್ತಾರೆ, ಮನುಸ್ಮೃತಿಯಲ್ಲಿ ಹೇಳ್ತಾರೆ. 10 ಕ್ವಾಲಿಟೀಸ್ ನಮಗೆ ಬರುತ್ತೆ. ಸ್ನಾನ ಒಂದು ಮಾಡೋದರಿಂದ ನಮ್ಮ ದೇಹಕ್ಕೆ 10 ವಿಧ ಲಾಭ ಇದೆ. ಬರೀ ಸ್ನಾನದಿಂದ. ಬೆನಿಫಿಟ್ಸ್ ಆಫ್ ರಿಚುವಲ್ಸ್ ಅಂತ ಹೇಳ್ತಾರಲ್ಲ, ಅದಕ್ಕೆ ಎಕ್ಸಾಂಪಲ್ ಅದು. ನಿಮಗೆ ತುಂಬ ಹೇಳೋದು ಬೇಕಾಗಿಲ್ಲ. ಸಿಂಪಲ್ ಹೇಳೋದಾದರೆ, ಒಬ್ಬ ಬೆಳ್ಳಗಿದ್ದಾನೆ, ಫಸ್ಟ್ ಕ್ಲಾಸ್, ವೆರಿ ಹ್ಯಾಂಡ್ಸಮ್. ಇನ್ನೊಬ್ಬನು ಹ್ಯಾಂಡ್ಸಮ್ ಇಲ್ಲ, ಸ್ವಲ್ಪ ಬ್ಲ್ಯಾಕಿಶ್ ಇದ್ದಾನೆ, ಸಾಮಾನ್ಯ ಅಷ್ಟೇ. ಇವನು ಬೆಳಿಗ್ಗೆ ಸುಮ್ಮನೆ ಕೂತಿದ್ದಾನೆ, ಅವನು ಸ್ನಾನ ಮಾಡ್ಕೊಂಬರ್ತಾನೆ. ಜಸ್ಟ್ ನೋಡಿ, ಅವನೆಲ್ಲ ಬ್ರೈಟ್ನೆಸ್ ಇವನಿಗೆ ಕಾಣೋದಿಲ್ಲ. ಅರ್ಥ ಆಯ್ತಾ? ಅವನು ಫ್ರೆಶ್ಶಾಗಿ ಕಾಣಿಸ್ತಾನೆ, ಇವನು ಡಲ್ಲಾಗಿ ಕಾಣಿಸ್ತಾನೆ. ಅಂದರೆ ಎಷ್ಟು ಡಿಫ್ರೆನ್ಸ್ ಗೊತ್ತಾಯ್ತಾಗ ಸ್ನಾನ ಮಾಡಿದ್ದಕ್ಕೆ. ಆ ರೀತಿ ನಿತ್ಯ ಸ್ನಾನ ಮಾಡ್ತಿದ್ರೆ ಎಷ್ಟು ಗುಣ ನಮ್ಮ ದೇಹಕ್ಕೆ ಬರುತ್ತೆ. ಇದನ್ನೆಲ್ಲ ಯಾರು ಸ್ಟಡಿ ಮಾಡಿರ್ತಾರೆ? ಶಾಸ್ತ್ರ ಹೇಳುತ್ತೆ ಸ್ನಾನ ಹೇಗೆ ಮಾಡಬೇಕು, ಅದನ್ನು ಹೇಳುತ್ತೆ. ಮತ್ತು ಸ್ನಾನಕ್ಕೆ ಮಂತ್ರಗಳು, ನೀರೆಲ್ಲ ಫಿಸಿಕಲ್ ಆಯಿತು. ಆ ಮಂತ್ರಗಳು ಅದನ್ನೆಲ್ಲ ಇದು ಮಾಡುತ್ತೆ. ಬರೀ ಸಿರಂಜ್ ಚುಚ್ಚಿದರೆ ಔಷಧಿ ಅಲ್ಲ, ಒಳಗೆ ಮೆಡಿಸಿನ್ ಇರಬೇಕು ಅದಕ್ಕೆ. ಅದು ಮೆಡಿಸನ್ ಚುಚ್ಚಿದಾಗ ಕೊಡ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ ಸ್ನಾನ ಮಾಡಬೇಕಾದ್ರೆ ನೀರು ಬೇಕು, ನೀರಿನಲ್ಲಿ ದೇವತೆಗಳು ಬೇಕು. ಗಂಗಾ ಅನ್ನೋ ಹೆಸರಿಗೆ ಅಷ್ಟು ಶಕ್ತಿ ಇದೆ ಅಂತ ಹೇಳ್ತಾರೆ. ಗಂಗಾ ಅನ್ನೋ ಶಬ್ದಕ್ಕೆ ಅಷ್ಟು ಶಕ್ತಿ ಇದೆ. ಇದು ಬೇರೆ ದೇಶದವ್ರಿಗೆ ಯಾವುದೂ ಗೊತ್ತಿಲ್ಲ ಪಾಪ. ಅದು ನಮಗೆ ಗೊತ್ತಿರಬೇಕಾದವ್ರು ಇವತ್ತು ಗೊತ್ತಿಲ್ಲದೆ ಹೋದರೆ ತಪ್ಪಾಗುತ್ತಷ್ಟೆ. ಅದೆಲ್ಲ ತಿಳಿಸ್ಕೊಡ್ತಾರೆ. ಸ್ನಾನ ಮಾಡಬೇಕು ಮೊದಲನೇದು ಅತ್ಯಂತ ಮೂಲಭೂತ ಒಂದು ಥಿಯರಿ ಅಂದರೆ, ಗಂಡಸರು ತಲೆ ಮೇಲೆ ಸ್ನಾನ ಮಾಡದೆ ಹೋದರೆ ಸ್ನಾನ ಅಂತ ಕರೆಯೋದೇ ಇಲ್ಲ, ನೆನಪಿರಲಿ. ತಲೆ ಮೇಲೆ ಸ್ನಾನ ಮಾಡದೆ ಹೋದರೆ ಸ್ನಾನ ಅಲ್ಲ ಅದು. ನಮ್ಮ ಜನ ನಿತ್ಯ ಅಲ್ಲ, ಈ ಏರ್ ಕಟಿಂಗ್ ಹೋಗಿ ಬಂದರೂ ತಲೆ ಮೇಲೆ ಸ್ನಾನ ಮಾಡೋದಿಲ್ಲ. ಯಾಕೆಂದರೆ ಬಣ್ಣ ಹಾಕಿ ಹೋಗಿಬಿಟ್ರೆ ಕಷ್ಟ ಅಂತ ಹಾಗೆ ಇಟ್ಕೊಂಡ್ಬಿಡ್ತಾರೆ. ಎಷ್ಟು ಫೂಲಿಶ್ನೆಸ್ ಗೊತ್ತಾ ಅದು. ನಮ್ಮ ದೇಹದ ಒಂದು ಕೂದಲು ಕೆಳಗೆ ಬಿದ್ದರೆ ಮೈಲಿಗೆ ಅಂತ ಕರೀತಾರೆ. ಅಷ್ಟು ಗಟ್ಟಿಮುಟ್ಟ ನೋಡ್ಕೋಬೇಕಂತ. ಆರೋಗ್ಯಕ್ಕೆ ಅದಕ್ಕೂ ಸಂಬಂಧ ಇದೆ. ಅಷ್ಟು ಸೂಕ್ಷ್ಮವಾದ ವಿಚಾರ. ಆದ್ದರಿಂದ ತಲೆ ಮೇಲೆ ಸ್ನಾನ ಮಾಡಬೇಕು ಗಂಡಸರು, ಪ್ರತಿನಿತ್ಯನೂ ಮಾಡಬೇಕು. ಅದು ರಿಚುವಲ್ಸ್ ಇಲ್ಲದೆ ಹೋದರೆ ನೋ ಎಂಟ್ರಿ. ಸಂಧ್ಯಾ ವಂದನೆ ಯಾವ ಕೆಲಸ ಮಾಡೋದಕ್ಕೆ ನಿಮಗೆ ಎಲಿಜಿಬಿಲಿಟಿನೇ ಬರೋದಿಲ್ಲ. ಅದೊಂದು ನಿಮಗೆ ಪಾಸ್ವರ್ಡ್ ಇದ್ದ ಹಾಗೆ. ಮುಂದೆ ಏನೇ ಕೆಲಸ ಮಾಡಲಿಕ್ಕೂ ಬೇಕೇ ಬೇಕಾಗಿದ್ದು ಸ್ನಾನ. ಅದನ್ನು ಅಭ್ಯಾಸ ಮಾಡೋದಕ್ಕೆ ಸರಿಯಾಗಿ ನಾವು ಗಮನ ಕೊಟ್ಟರೆ, ಹೆಂಗಸರುಗಳು ಎಲ್ಲರಿಗೂ ಕಾಮನ್. ಆದರೆ ಹೆಂಗಸರು ತಲೆ ಮೇಲೆ ಸ್ನಾನ ಮಾಡಬೇಕಾಗಿಲ್ಲ, ವಿನಾಯಿತಿ ಕೊಟ್ಬಿಟ್ಟಿದ್ದಾರೆ. ಹೆಂಗಸರು ತಲೆ ಮೇಲೆ ಸ್ನಾನ ಮಾಡಬೇಡಿ ದಿವಸ, ಎಂದೂ ಅಲ್ಲ. ಅಭ್ಯಂಜನಾದಿಗಳಿಗೆ ಮಾಡಬಹುದು. ಡೈಲಿ ಇವ್ರು ಮಾಡಲೇಬೇಕು, ಅವ್ರು ಮಾಡಿಕೊಡೋದು. ಉಲ್ಟಾಪಟ್ಟ ಡೈಲಿ ಶಾಂಪು ಅವರು ಹಾಕ್ತಾರೆ, ಅವ್ರ ಜನ್ಮದಲ್ಲೇ ಹಾಕೋದಿಲ್ಲ, ಆಗಿರುತ್ತೆ. ಎಲ್ಲ ರಿವರ್ಸ್ ಅದು. ಹಾಗೆ ಮಾಡಬೇಡಿ. ಅಂದರೆ ಶಾಸ್ತ್ರ ಹೇಳಿದ್ದೆಲ್ಲ ಯಾತಕ್ಕೆ? ನಾವು ಒಳ್ಳೆಯದಕ್ಕೆ. ಒಂದು ಮಾತು ನೆನ್ಪಿಟ್ಕೋಬೇಕು, ಎಂದೂ ಕೆಟ್ಟದ್ದಕ್ಕೆ ಶಾಸ್ತ್ರ ರೂಲ್ಸ್ ಏನು ಮಾಡಿರ್ತಾರೆ ಫಾಲೋ ಮಾಡಿದರೆ ಅವರು ಜವಾಬ್ದಾರರು. ಫಾಲೋ ಮಾಡದೆ ಹೋದರೆ ನಮ್ಮ ರಿಸ್ಕ್ ಅದು. ಅದು ಮತ್ತು ಋಷಿಮುನಿಗಳೆಲ್ಲ ನಮ್ಮ ಜನಕ್ಕೊಂದು ನಂಬಿಕೆ. ಸೈಂಟಿಸ್ಟ್ ಎಲ್ಲ ಪ್ರಯೋಗ ಮಾಡಿ 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 ಅದನ್ನ ಪ್ರೂವ್ ಮಾಡ್ಕೊಂಡು ನಮ್ಗೆ ಹೇಳ್ತಾರೆ ಅಂಥೇಳಿ. ನಿಜ. ಆದರೆ ನಮ್ಮ ಋಷಿಮುನಿಗಳು ಹಾಗಲ್ಲ.
ಅವ್ರು ಸ್ವತಃ ಅನುಭವಿಸಿಕೊಂಡು ಹೇಳ್ತಾರೆ. ನಮಗೆ ಇಲಿಗಳ ಮೇಲೆ ಪ್ರಯೋಗ ತಮ್ಮ ಮೇಲೆ ಪ್ರಯೋಗ ಮಾಡ್ಕೊಂಬಿಡೋದಿಲ್ಲ. ಋಷಿಮುನಿಗಳು ಹಾಗಲ್ಲ, ತಮ್ಮ ಅನುಭವವನ್ನು ಮುಂದಿಡ್ತಾರೆ. ಅಂದರೆ ಸೂಪರ್ ಅದು, ಅದಕ್ಕೆ ಕಾಂಟ್ರಾಡಿಕ್ಟ್ ಮಾಡೋಕ್ಕೆ ಬರೋದಿಲ್ಲ. ಅದನ್ನು ತಾವೇ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡು ಕೊಡ್ತಾರೆ ಅಂದರೆ ಎಷ್ಟು ಅಡ್ವಾನ್ಸ್ ಆಗಿರ್ತಾರೋ. ಮತ್ತು ಇನ್ನೊಂದು ಸ್ವಾರಸ್ಯ, ಸೈಂಟಿಸ್ಟ್ಗಳಲ್ಲಿ ಡಿಫರೆನ್ಸ್ ಆಫ್ ಒಪಿನಿಯನ್ ಬರುತ್ತೆ. ಎಷ್ಟೋ ನೋಬೆಲ್ ಪ್ರೈಸ್ ಬಂದಮೇಲೆ ಆಮೇಲೆ ಚೇಂಜ್ ಆಗಿಬಿಡುತ್ತೆ. ಆ್ಯಕ್ಚುಲಿ ಅದು ನೋಬೆಲ್ ಪ್ರೈಸ್ ವಾಪಸ್ ತೊಗೊಳೋದಿಲ್ಲ, ಬಟ್ ಅವ್ನು ಮಾಡಿದ ಎಫರ್ಟ್ಗೆ ಬೆಲೆ ಇರುತ್ತೆ, ಬಟ್ ಥಿಯರಿ ಚೇಂಜ್ ಆಗಿಬಿಡುತ್ತೆ ಎಷ್ಟೋ ಸಲ. ಋಷಿಮುನಿಗಳಿಗೆ ಕಾಂಟ್ರಡಿಕ್ಷನ್ನೇ ಬರೋಲ್ಲ. ಇದು ಬಹಳ ಆಶ್ಚರ್ಯ. ಯಾಕೆಂದರೆ ಪರ್ಫೆಕ್ಟಾಗಿ ಕೊಡೋದ್ರಿಂದ ನಮ್ಮಲ್ಲಿ ತುಂಬ ಸ್ಮೃತಿಗಳು ಉಂಟು, ಮಹಾಭಾರತ ರಾಮಾಯಣಗಳುಂಟು, ಎಲ್ಲ ಒಂದಕ್ಕೊಂದು ಕಾಂಟ್ರಡಿಕ್ಷನ್ನೇ ಬರೋದಿಲ್ಲ. ಯಾತಕ್ಕೆಂದರೆ ಪರ್ಫೆಕ್ಟ್ ಎಲ್ಲ ಕೂಡ. ಈ ಆ್ಯಂಗಲಲ್ಲಿ ಶಾಸ್ತ್ರ ನೋಡಬೇಕು. ಎಲ್ಲೆಲ್ಲೂ ರಾಯರು ಇದ್ದಾರೆ, ಜಯತೀರ್ಥರಿದ್ದಾರೆ, ವ್ಯಾಸರಾಜರಿದ್ದಾರೆ, ಅಷ್ಟು ಜನ ಬರೀತಾರೆ. ಒಂದು ಕಡೆ ಕಾಂಟ್ರಡಿಕ್ಟ್ ಬರೋದಿಲ್ಲ. ಯಾಕೆಂದರೆ ಎಲ್ಲದು ಪರ್ಫೆಕ್ಟ್. ಅದು ಹೈಲಿ ಎಕ್ಸ್ಪೀರಿಯನ್ಸ್ಡು, ಹೈಲಿ ಟೆಸ್ಟೆಡ್. ಅದು ಎಲ್ಲೂ ವಿರೋಧನೇ ಬರೋದಿಲ್ಲ. ಇದು ಗ್ರೇಟ್. ಅದು ಭಗವಂತ ಗೀತೆಯಲ್ಲಿ ಹೇಳ್ತಾನೆ ಈ ಮಾತನ್ನು. ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ. ಸರಿಯಾಗಿ ನೀವು ಪರೀಕ್ಷೆ ಮಾಡಿ ಒಂದು ವಿಷಯ ತೀರ್ಮಾನ ಮಾಡಿದರೆ ಅದರಲ್ಲಿ ಯಾರೇ ಹೇಳಿದರೂ ಒಂದೇ ಆನ್ಸರ್ ಬರುತ್ತೆ, ಎಂದು ವೇರಿಯೇಷನ್ ಇರೋದೇ ಇಲ್ಲ, ಕಾಂಟ್ರಡಿಕ್ಷನ್ ಆಗೋದಿಲ್ಲ, ಯಾರು ರಿಫ್ಯೂಟ್ ಮಾಡಲಿಕ್ಕೂ ಬರೋದಿಲ್ಲ. ಇದು ನಮ್ಮ ಶಾಸ್ತ್ರದ ವೈಶಿಷ್ಟ್ಯ. ಇದನ್ನೆಲ್ಲ ತಿಳ್ಕೊಂಡ್ರೆ ಟೆಕ್ಸ್ಟ್ ಬುಕ್ ಆಗಬೇಕು ಅವೆಲ್ಲ ಕೂಡ. ಯಾವುದನ್ನು ನಾವು ಟೋಟಲಿ ಇಗ್ನೋರ್ ಮಾಡಿಬಿಟ್ಟಿದ್ದೇವೆ. ಡೈಲಿ ಟೆಕ್ಸ್ಟ್ ಬುಕ್ ಆಗ್ತಕ್ಕಂಥ ಗ್ರಂಥಗಳು. ಸ್ನಾನದ ಮಹತ್ವ ಆಗಿದೆ. ಆ ರೀತಿ ಸ್ನಾನ ಮಾಡಿ. ಮತ್ತು ಸ್ನಾನ ಮಾಡಿದ ಮೇಲೆ ಸ್ನಾನಕ್ಕಿಂತ ಮುಂಚೆ ಇದ್ದ ಬಟ್ಟೆನ ಮತ್ತೆ ಮುಟ್ಲಿಕ್ಕೆ ಹೋಗಬೇಡಿ. ಎಲ್ಲ ಶಿಫ್ಟ್ ಆಗುತ್ತೆ. ಮತ್ತು ಕೊಡೆ ತೆಗೆದಿದ್ದೆಲ್ಲ ವಾಪಸ್ ಬರುತ್ತೆ. ಒಂದು ಸಂಸ್ಕೃತದಲ್ಲಿ ಮಾತು ಹೇಳ್ತಾರೆ, ಗಜಸ್ನಾನ ಅಂತ ಒಂದು ಹೆಸರು ಅದಕ್ಕೆ. ಗಜಸ್ನಾನ ಏನು ಗೊತ್ತಾ? ಅದಕ್ಕೆ ಗಜಸ್ನಾನ ಅಂದರೆ ಆನೆ ಗಂಟೆಗಟ್ಟಲೆ ಸ್ನಾನ ಮಾಡುತ್ತಂತೆ. ಸರೋವರಕ್ಕೆ ಹೋಗಿಬಿಟ್ಟು ನದಿಗೆ ಹೋಗಿ ಹೊರಗೆ ಬರುತ್ತಂತೆ. ಕೆಸರು ತೊಗೊಂಡು ತಲೆ ಮೇಲೆ ಹಾಕ್ಕೊಂಡು ಬಂದ್ಬಿಡುತ್ತಂತೆ ವಾಪಸ್. ಆನೆ ಹ್ಯಾಬಿಟ್ ಅದು. ಕೆಸರನ್ನು ತಂದು ತಲೆ ಮೇಲೆ ಹಾಕ್ಕೊಂಡು ಮತ್ತೆ ಬಂದುಬಿಡುತ್ತಂತೆ. ಅದಕ್ಕೆ ಕುಂಜರ ಶೌಚ ಗಜಸ್ನಾನ ಅಂತ ಹೆಸರಿದೆ. ನಾವು ಕೂಡ ಹೋಗ್ತಾನೆ, ಬಂಡಲ್ ನುಂಗಿ ಬಿಟ್ಟು ಹಾಕ್ತಾನೆ, ಸ್ನಾನ ಮಾಡ್ತಾ ಅದನ್ನೇ ಉಟ್ಕೊಂಡ್ಬರ್ತಾನೆ. ಏನು ಪ್ರಯೋಜನ ಇದರಿಂದ? ಮಾಡಿದ್ದೆಲ್ಲ ವೇಸ್ಟ್. ಶ್ರಮ ಏವಹಿ ಕೇವಲಂ. ಹಾಗೆ ಮಾಡಬೇಡಿ, ಅದು ಮುಟ್ಟಲೇಬೇಡಿ. ಇಷ್ಟರ ಮಟ್ಟಿಗೆ ನಮಗೆ ಎಕ್ಸೆಪ್ಷನ್ ಕೊಡ್ತಾರೆ. ಡೈಲಿ ಹೊಸ ಚೇಂಜ್ ಆಗ್ತಾ ಹೋಗಬೇಕು. ಆಗ ನಿಜವಾದ ಸ್ನಾನದ ಎಫೆಕ್ಟ್ ಬರೋದಿಲ್ಲ. ಸ್ನಾನ ಎಫೆಕ್ಟ್ ಬರೋದೇ ಇಲ್ಲ. ಆ ಕೊಳಕ್ಕೆ ಅದೇ ಬರೋದಾದರೆ, ಈ ಕೈ ತೊಳ್ಕೊಂಡು ಮತ್ತೆ ಎಂಜಲು ಮುಟ್ಟೋದಾದರೆ ಏನು ಪ್ರಯೋಜನ? ತೊಳ್ಕೊಂಡು ಪರ್ಪಸ್ಸೇ ಸರ್ವಾಗೋದಿಲ್ಲ. ಆದ್ದರಿಂದ ಆ ರೀತಿ ಮಾಡಿ. ಇದು ಒಂದು ಹಂತ. ಇನ್ನು ಗಂಡಸರು ಹೆಂಗಸರು ಇಬ್ಬರು ನೆಕ್ಸ್ಟ್ ಹಂತ ಅಂತ ಕೇಳಿದರೆ, ಒಂದು ಜಪ ತಪ ಆ ಕಾನ್ಸೆಪ್ಟ್ ಇದೆ. ಅದು ಪೂರ್ತಿ ಬಿಟ್ಟಿದ್ದಾರೆ. ಅದು ಇನ್ನೂ ಬಿಟ್ಟಿದ್ದಾರೆ. ಸ್ನಾನ ಯಾವಾಗಲಾರು ಮಾಡ್ತಾರೆ ಕೊನೆ ಪಕ್ಷ. ಇದು ಇಲ್ಲವೇ ಇಲ್ಲ. ಮಂತ್ರ ಜಪ ಅಂತ ಮಾಡಬೇಕು. ಅದಕ್ಕಿಂತ ಮುಂಚೆ ಲಾಂಛನ ಧಾರಣೆಗಳಿದೆ. ಗೋಪಿಚಂದನ ಹಚ್ಕೊಳ್ಳೋದು ವೈಷ್ಣವರ ದೊಡ್ಡ ಕರ್ತವ್ಯ. ಗೋಪಿಚಂದನ, ಮುದ್ರಾಧಾರಣೆ ಎರಡು ಮಾಡಿಕೊಳ್ಳಲೇಬೇಕು. ಗೋಪಿಚಂದನ ಅಂದ್ರೇನು? ಅದು ಗೋಪಿಕಾಸ್ತ್ರೀ ಕೃಷ್ಣನಿಗೆ ಹಚ್ಚಿದ ಶ್ರೀಗಂಧ. ಲಕ್ಷಗಟ್ಟಲೆ ಜನ ಗಂಧ ಹಚ್ಚಿದ್ದಕ್ಕೆ ರಾಶಿ ರಾಶಿಯಾಗಿ ಬಿದ್ದಿದೆ. ದ್ವಾರಕಾದಲ್ಲಿ ಸಿಗುತ್ತೆ. ಗೋಪಿ ತಲಾಬ್ ಅಂತ ಕರೀತಾರೆ. ಆ ಒಂದು ಸ್ಪಾಟಲ್ಲಿ ನಿಮಗೆ ಗೋಪಿಚಂದನ ರಾಶಿ ರಾಶಿ ಸಿಗುತ್ತೆ. ಎಷ್ಟು ಬೇಕಾದ್ರೂ ತೊಗೊಂಡೋಗ್ಬೋದು. ಅಷ್ಟು ಫ್ರೀ ಅಲ್ಲಿ ಹೋದರೆ. ಅಲ್ಲೇ ಒಂದು ಪಿಕಾಸಿ ಇಟ್ಟಿರ್ತಾರೆ. ನೀವೇ ಬೇಕಾದ್ರೆ ತೊಗೊತ್ಕೊಂಡ್ಬಂದ್ಬಿಡೋದು. ಪಿಕಾಸಿ ಹೊತ್ಕೊಂಡ್ಬರ್ತಾರೆ. ಗೋಪಿಚಂದನ ಹೊತ್ಕೊಂಡ್ಬರೋದು ಕಷ್ಟ ಇವರು. ಅಂದರೆ ಬೆಲೆ ಗೊತ್ತಿಲ್ಲ. ಆದ್ದರಿಂದ ಗೋಪಿಚಂದನ ಎಂಬುದು ಎಷ್ಟು ಪ್ಯೂರ್ ಅಂತ ಕೇಳಿದರೆ, ನಮ್ಮ ಜನಕ್ಕೆ ಗೊತ್ತಾಗೋದೇ ಬೇರೆಯವ್ರು ಹೇಳಿದ ಮೇಲೆ, ಮೊದಲು ಗೊತ್ತಾಗೋದಿಲ್ವಲ್ಲ. ಅದರಲ್ಲಿ ಇರತಕ್ಕಂಥ ಕೆಲವು ಕೆಮಿಕಲ್ಸ್ ಎಲ್ಲ ಮೋಸ್ಟ್ ಪ್ರೆಷಸ್ ಅಂತ ಗೊತ್ತಾಯ್ತಾ? ಅದು ಸಿಕ್ಕೋದು ಚೀಪೆಸ್ಟ್ ಅಂದರೆ ಬಹುಶಃ ಯಾವ ಮಣ್ಣಿಗಿಂತ ಚೀಪ್ ಅಂದರೆ ಗೋಪಿಚಂದನನೇ. ಎಷ್ಟು ಪ್ರೆಷಸ್ ಅಂದರೆ ನಿಮಗೆ ಆಶ್ಚರ್ಯ ಆಗುತ್ತೆ ಕೇಳಿದರೆ. ದ್ವಾರಕೆಯಿಂದ ಪ್ರತಿ ದಿವಸ ಟನ್ಗಟ್ಟಲೆ ಅದು ಎಕ್ಸ್ಪೋರ್ಟ್ ಆಗುತ್ತದೆ ಬೇರೆ ದೇಶಕ್ಕೆ. ಟನ್ಗಟ್ಟಲೆ. ಅದನ್ನು ಅವ್ರು ಬೇರೆ ಪರ್ಪಸ್ಗೆ ಉಪಯೋಗಿಸ್ತಾರೆ. ಗೊತ್ತಾಯ್ತಾ? ನಮ್ಮ ಜನಕ್ಕೆ ಗೊತ್ತಿಲ್ಲ. ಇವನು ಕ್ಯೂ ನಿಂತ್ಕೊಂಡು ಗಣಿಗಾರಿಕೆ ಮಾಡಿ ಕೊಡ್ತಾರಲ್ಲ, ಕೊಟ್ಟು ಹಾಕಿಬಿಡ್ತಾರೆ. ಆ ಥರ ಅಷ್ಟು ಟೆಸ್ಟ್ ಮಾಡಿದ್ದಾರೆ. ಎಷ್ಟು ಬೇಕೆ ಅದರ ವ್ಯಾಲ್ಯೂ ಇದೆ ಅಂತೇಳಿ. ಅದರ ಒಂದು ಸಿಂಪಲ್ ಟೆಸ್ಟ್ಗೆ ಒಂದು ಗೋಪಿಚಂದನ ಹೊಡೀರಿ ನೀವು. ಒಂದು ಗೋಪಿ ಗಡ್ಡೆ ತೊಗೊಂಡು ಹೊಡಿಬೇಕು. ಚಕ್ರ ಇರುತ್ತೆ ಅದರಲ್ಲಿ. ಗೊತ್ತಾಯ್ತಾ? ಚಕ್ರ ಕಾಣಿಸುತ್ತೆ. ಚಕ್ರ ಅಂದರೆ ಭಗವಂತ ಕೃಷ್ಣನ ಲಾಂಛನ. ಅದು ಈ ಶಿಲೆಯಲ್ಲಿ ಚಕ್ರ ಕಂಡ್ರೆ ಸಾಲಿಗ್ರಾಮ ಆಗುತ್ತೆ. ಮಣ್ಣಲ್ಲಿ ಕಂಡ್ರೆ ಅದು ಗೋಪಿಚಂದನ ಅಂತ ಅರ್ಥ. ಅಷ್ಟು ಪ್ಯೂರಿಟಿ ಇರುತ್ತೆ. ಚಕ್ರಾಮ ಸುದರ್ಶನ, ಅದು ಪ್ಯೂರಿಫೈಯರ್. ಅದು ಆದ್ದರಿಂದನೇ ಅತ್ಯಂತ ಶುದ್ಧ. ಅದನ್ನು ಕೈಲಿ ಸುಮ್ಮನೆ ಹಿಡ್ಕೊಳ್ಳಿ, ತಣ್ಣಗಿರುತ್ತೆ. ನೋಡಿರಲ್ಲ ಜನ ಅಷ್ಟು ಕೂಲಾಗಿರುತ್ತೆ. ಎಂಟೈರ್ ಬಾಡಿ ನಮ್ಮನ್ನು ಒಂದು ಬ್ಯಾಲೆನ್ಸ್ ಮಾಡ್ತಾ ಹೋಗುತ್ತೆ. ಗೋಪಿಚಂದನ ಹಚ್ಕೊಳ್ಳೋದ್ರಿಂದ ದೇಹ ಪೂರ್ತಿ ಬ್ಯಾಲೆನ್ಸ್ ಆಗುತ್ತೆ. ನಿಮಗೆ ತುಂಬ ಹೀಟಾದ ಕಾಲಕ್ಕೆ ಗೋಪಿಚಂದನ ಸ್ವಲ್ಪ ಈಗ ತೆಗೆಕೊಂಡು ಕುಡಿದು ಬಿಡಿ, ಇಮ್ಮಿಡಿಯೇಟಾಗಿ ಹೀಟ್ ಕಡಿಮೆ ಆಗುತ್ತೆ. ಅಷ್ಟು ಕೂಲಾಗಿರೋದು. ಅಂದರೆ ಎಷ್ಟು ಅದರಲ್ಲಿ ನಮಗೆ ದೇಹದ ಮೇಲೆ ಎಫೆಕ್ಟ್ ಹೇಗೆ ಮಾಡುತ್ತೋ ಮನಸ್ಸಿನ ಮೇಲೂ ಹಾಗೆ ಮಾಡೋದರಿಂದ ದೇಹಕ್ಕೆ ಮನಸ್ಸಿಗೆ ಶುದ್ಧಿ ಕೊಡೋದು.
ಇದನ್ನೆಲ್ಲ ಆಚಾರ್ಯರು ಮಾತಿನಲ್ಲಿ ಹೇಳ್ತಾರೆ, ಕೃಷ್ಣಾಮೃತ ಮಹಾಣದಲ್ಲಿ ಹೇಳ್ತಾರೆ. ಇವತ್ತು ಯಾವ ಮತಾಚಾರ್ಯರು ತಮ್ಮ ಲಾಂಛನಗಳ ಬಗ್ಗೆ ಮಹತ್ವ ಹೇಳಿಲ್ಲ ಯಾರೂ ಕೂಡ. ಶ್ರೀಮದ್ ಆಚಾರ್ಯರು ಮಾತ್ರ ಯಾವ ಆಸ್ಪೆಕ್ಟು ಬಿಡೋದಿಲ್ಲ, ಪ್ರತಿಯೊಂದನ್ನು ಹೇಳ್ತಾರೆ. ಯಾಕೆ? ಪೂರ್ಣ ಪ್ರಜ್ಞರು ಅಂತ ಹೆಸರು. ಆಚಾರ್ಯರು ಅಂದರೆ ಕಂಪ್ಲೀಟಾಗಿ ಹೇಳಿದರೆ ಮಾತ್ರ ಆಚಾರ್ಯರಾಗೋದು, ಬಿಡೋದಿಲ್ಲ. ಗೋಪೀಚಂದನ ಲಿಪ್ತಾಂಗೋ ಎಂ ಪಶ್ಯತಿ ಚಕ್ಷುಷಾ ತಂ ತಂ ಶುದ್ಧಂ ವಿಜಾನೀಯಾತ್ ನಾತ್ರ ಕಾರ್ಯ ವಿಚಾರಣ. ಆ ಶ್ಲೋಕ ಎಷ್ಟು ಅಪೂರ್ವ ಅಂದರೆ, ಗೋಪಿಚಂದನ ಹಚ್ಚಿಕೊಂಡವನು ಯಾವ ವಸ್ತುವನ್ನು ನೋಡ್ತಾನೆ ಅದು ಪ್ಯೂರಿಫೈ ಆಗುತ್ತೆ ಅಂತ ಹೇಳ್ತಾರೆ. ಎಷ್ಟು ಎಫೆಕ್ಟ್ ಇರಬೇಕು. ಇವತ್ತು ಬೆಂಕಿಲಿ ಬಿಸಿ ಮಾಡಿದರೆ ಬೆಂಕಿಯಿಂದ ಟಚ್ ಕಾಂಟ್ಯಾಕ್ಟ್ ಬಂದರೆ ಅದು ಬಿಸಿ ಆಗುತ್ತಲ್ಲ, ಹಾಗೆ ಅಂದರೆ ಗೋಪಿಚಂದ್ರನ ಅಷ್ಟು ಪ್ಯೂರಿಫೈ ಮಾಡುತ್ತಂತೆ. ಗೋಪಿಚಂದ್ರನ ಹಚ್ಚಿಕೊಂಡವನು ನೋಡಿದ್ದೇ ಪ್ಯೂರ್ ಆಗಬೇಕಾದ್ರೆ ಅವನೇ ಹಚ್ಕೊಂಡ್ರೆ ಎಷ್ಟು ಪ್ಯೂರ್ ಆಗ್ತಾನೆ. ಇಷ್ಟು ಪ್ಯೂರಿಟಿ ತಂದು ಕೊಡುತ್ತೆ. ನಮ್ಮ ಜನಕ್ಕೆ ಅದ್ರ ಕಾನ್ಸೆಪ್ಟೇ ಗೊತ್ತಿಲ್ಲ. ಲಾಂಛನ ತಮಾಷೆ ಅಲ್ರಿ, ಮೈಯೆಲ್ಲ ಸ್ನಾನ ಮಾಡಿಬಿಟ್ಟು ಮತ್ತೆ ಮಣ್ಣು ಹಚ್ಕೋಬೇಕಂದ್ರೆ ಮಣ್ಣು ಹಚ್ಕೊಂಬೋದಿಲ್ಲ, ಪೌಡ್ರ್ ಹಚ್ಕೋತೀವಿ ಹಾಗಂತ ಹೇಳಿದರೆ ಅದು ಮಣ್ಣೆ, ಅದು ಕೆಮಿಕಲ್ ಮಣ್ಣು, ಚರ್ಮ ಸುಟ್ಟು ಹಾಕುತ್ತೆ. ಆದರೆ ಅದು ಯಾವ ಅಡ್ವಾಂಟೇಜಸ್ಸು ಇಲ್ಲ, ಡಿಸ್ಅಡ್ವಾಂಟೇಜೇ ಇಲ್ಲ. ಅವರೇ ಹೇಳ್ತಾರೆ ಹುಷಾರಾಗಿರಿ ಅಂತ ಹೇಳ್ತಾರೆ. ಹೇಗೆ ಇವರೆಲ್ಲ ಸಿಗರೇಟು ಬೀಡಿ ಮೇಲೆ ಬರೀತಾರಲ್ಲ, ಇಂಜೂರಿಯಸ್ ಟು ಹೆಲ್ತ್ ಅಂತ, ಅದನ್ನು ಇದ್ರ ಮೇಲೂ ಬರಿಬೇಕು. ಆ ರೀತಿ ಇರುತ್ತೆ. ಎಷ್ಟೋ ಜನಕ್ಕೆ ಕ್ಯಾನ್ಸರ್, ಸ್ಕಿನ್ಸ್ ಕ್ಯಾನ್ಸರ್ ಬರೋದೇ ಅದರಿಂದ. ಸ್ಕಿನ್ ಕ್ಯಾನ್ಸರ್ ಮೊದಲಾದ ಬರೋದಕ್ಕಿಂತ ಒಂದು ಕಾಸ್ಮೆಟಿಕ್ಸ್ ಮೇನ್ ರೀಸನ್ ಅದಕ್ಕೆ, ಗೊತ್ತಾಯ್ತಾ? ಅದನ್ನು ಇವರು ಹಚ್ಕೊಂಡೇ ಇರ್ತಾರೆ, ಮತ್ತೆ ಮತ್ತೆ ಹಚ್ತಾ ಇರ್ತಾರೆ. ತಪ್ಪದು. ಗೋಪಿಚಂದನ ಧಾರಣೆ ಅತಿ ಶ್ರೇಷ್ಠವಾದದ್ದು. ಹಚ್ಕೊಳ್ಳೋ ರೀತಿ ಕೂಡ ಆಚಾರ್ಯ ಹೇಳ್ತಾರೆ. ಊರ್ಧ್ವಾಕಾರನೇ ಇರಬೇಕು. ಊರ್ಧ್ವಪುಂಡ್ರ ಅಂತ ಊರ್ಧ್ವಪುಂಡ್ರ, ಅದು ಮೇಲಿಗೆ ಸ್ಟ್ರೇಟಾಗಿ ಹೋಗಬೇಕೇ ಹೊರತು ಕ್ರಾಸಾಗಿ ಹೋಗಬಾರ್ದು. ಅದಕ್ಕೆ ಊರ್ಧ್ವಪುಂಡ್ರ ಧಾರಣೆ. ಗೋಪಿಚಂದನ ಧಾರಣೆ ಊರ್ಧ್ವಾಕಾರವಾಗಿ ನಾಮಧಾರಣೆ. ಅದನ್ನು ಮಾಡಿಕೊಂಡ್ರೆ ಇಡೀ ದೇಹ ಶುದ್ಧವಾಗುತ್ತೆ. ನಮ್ಮ ಸೈನ್ಸ್ ಕೂಡ ಒಂದು ಮಾತು ಹೇಳಿದೆ, ನಮ್ಮ ದೇಹ ಒಂದು ಮ್ಯಾಗ್ನೆಟ್ ಇದ್ದ ಹಾಗೆ. ದೇಹ ಮ್ಯಾಗ್ನೆಟ್ ಇದೆ, NS ಎಲ್ಲರಿಗೂ ಗೊತ್ತು, NS ಅಂಥೇಳಿ. ದೇಹ ಮ್ಯಾಗ್ನೆಟ್ ಇದ್ದಾಗಾದ್ದರಿಂದ ನಾವು ಹಚ್ಕೋತೀವಲ್ಲ, ಮೇಲಿರೋದೆಲ್ಲ ನಾರ್ತು. ಈ ಮ್ಯಾಪಲ್ಲಿ ಅಟ್ಲಾಸ್ನಲ್ಲೂ ಮೇಲಿಂದೆಲ್ಲ ನಾರ್ತೆ. ನಮ್ಮ ದೇಹ ಪೂರ್ತಿ ಮೇಲಿಂದ ನಾರ್ತದು, ಗೊತ್ತಾಯ್ತಾ? ನಾರ್ತಲ್ಲಿರೋದರಿಂದ ನಾವು ಹೀಗೆ ಮಾಡ್ತಾ ಹೋದರೆ ದೇಹ ಒಂಥರ ಮ್ಯಾಗ್ನೆಟಿಕ್ ಎಲಿಮೆಂಟ್, ಅದು ಒಂಥರ ಮ್ಯಾಗ್ನೆಟಿಕ್ ಪವರ್ ಶುರುವಾಗುತ್ತೆ. ಅದಕ್ಕೆ ಜ್ಞಾನಿಗಳ ಹತ್ತಿರ ಇದ್ದರೂ ನಮಗೆ ಒಳ್ಳೆಯ ಸಂಪರ್ಕ ಬರುತ್ತೆ ಅಂತಾರಲ್ಲ ಹಾಗೆ. ಮತ್ತು ಸ್ಯಾಂಡಲ್ವುಡ್ ಇದೆ, ಇದು ಆರ್ಡಿನರಿ ಯಾವುದೋ ವುಡ್ ಇದೆ. ಎಷ್ಟು ಡಿಫ್ರೆನ್ಸ್ ಇದೆ ಸ್ಯಾಂಡಲ್ವುಡ್ಡಿಗೂ ಅದಕ್ಕೂ. ಅದರ ಸ್ಮೆಲ್ಲು, ಅದರ ನೋಡೋದು ಇದೆಯಾ, ಅದರ ನೈಸು ಎಲ್ಲ ಕೂಡ ಉಳಿದಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ. ಎಲ್ಲ ವುಡ್ಡು ಸೇಮ್ ಹಾಗಲ್ವೋ, ಎಲ್ಲರ ದೇಹ ಒಂದೇ ರೀತಿ ಇಲ್ಲ. ಆದ್ದರಿಂದನೇ ಜ್ಞಾನಿಗಳು ಅಂದರೆ ಪ್ರತಿನಿತ್ಯ ಆ ರೀತಿ ಮಾಡಿರ್ತಾರಾದ್ದರಿಂದ ಅದಕ್ಕೊಂದು ಹೊಸದಾದ ಪಾವಿತ್ರ್ಯ ಬಂದಿರ್ತದೆ. ಮಂತ್ರಾಲಯ ಅಂತಲ್ಲಿ ಹೋದಾಗೆಲ್ಲ ನಮ್ಮ ದೇಹಕ್ಕೆ ಯಾತಕ್ಕೆ ಆರೋಗ್ಯ ಸರಿ ಹೋಗುತ್ತೆ ಅಂದರೆ ಅದರ ಎಫೆಕ್ಟಲ್ಲಿ ಕ್ರಿಯೇಟ್ ಆಗಿರುತ್ತೆ. ಜ್ಞಾನಿಗಳ ಸನ್ನಿಧಾನದಿಂದಾಗಿ ಶಕ್ತಿ ಬಂದಿರುತ್ತೆ. ಸೊ ಗೋಪಿಚಂದನ ಊರ್ಧ್ವಮುಖವಾಗಿ ಹಚ್ಕೋಬೇಕು. ಅದು ಮ್ಯಾಗ್ನೆಟ್ ಆದಾಗುತ್ತೆ. ಈ 3 ಕಡೆ ಹಚ್ಕೋತಾರೆ, ಗೊತ್ತಿರಬೇಕು ಇವರಿಗೆಲ್ಲ. ಯಾತಕ್ಕೆ ಅಂತ ಗೊತ್ತಿರೋದಿಲ್ಲ. 3 ನಾಡಿಗಳವು: ಪಿಂಗಳ, ಇಡ, ಮಧ್ಯದಲ್ಲಿ ಸುಷುಮ್ನ. ಸುಷುಮ್ನ ನಾಡಿ ಸೆಂಟ್ರಿಗಿರೋದು, ರೈಟ್ಗಿರೋದು ಪಿಂಗಳ, ಈ ಕಡೆ ಇರೋದು ಇಡ. ಆ ನಾಡಿಗಳು ಇವೆಲ್ಲ ಸ್ಪಿರಿಚುವಲ್ ನಾಡಿಗಳು. ನರ್ವ್ ಬೇರೆ, ನಾಡಿ ಬೇರೆ ತಿಳ್ಕೊಬೇಕು. ನರ್ವೇ ನಾಡಿಗಳಲ್ಲ. ನರ್ವ್ ಎಂಬುದು ವಿಜಿಬಲ್ಲು, ಫಿಸಿಕಲ್. ಅದು ನಾಡಿಗಳೆಲ್ಲ ಸ್ಪಿರಿಚುವಲ್, ಅದು ಧ್ಯಾನಕ್ಕೆ ಮಾತ್ರ ಕಾಣೋದು. ಆ ರೀತಿ ಮಧ್ಯದಕ್ಕೆಲ್ಲ ಸುಷುಮ್ನ ಹೀಗೆ ಬರುತ್ತೆ, ಇಲ್ಲಿ ಬರುತ್ತೆ, ಆಮೇಲೆ ಇಲ್ಲಿ ಬಂದು ಇಲ್ಲಿವರೆಗೂ ಬರುತ್ತೆ. ಇದು ಸೆಂಟರ್, ಇದು ಬ್ರಹ್ಮರಂಧ್ರ ಅಂತ ಕರೀತಾರೆ, ಗೊತ್ತಾಯ್ತಾ? ಬ್ರಹ್ಮರಂಧ್ರ. ಅದರಿಂದ ಯಾರು ದೇಹ ಬಿಡ್ತಾರೋ ಮತ್ತೆ ಹುಟ್ಟಿ ಬರೋದಿಲ್ಲ. ಅದು ಆ ಗೇಟಲ್ಲಿ ಹೋದರೆ ಮತ್ತೆ ವಾಪಸ್ ಬರೋದಿಲ್ಲ, ಪುನರ್ಜನ್ಮ ಇಲ್ಲ ಅವನಿಗೆ. ಅಷ್ಟು ಶ್ರೇಷ್ಠವಾದ ರೀತಿ ಅಂತ ಹೇಳೋದು. ಈಗ ಹಚ್ಕೊಳ್ಳೋ ಉದ್ದೇಶ ಅದು ಕರೆಕ್ಟ್ ಸೆಂಟ್ರಿ ಬರ್ತಾ ಹೋಗುತ್ತೆ. ಆಮೇಲೆ ಮೂಗಿ ಬರುತ್ತೆ, ಆಮೇಲೆ ಇಲ್ಲಿ ಬರುತ್ತೆ. ಇದು ಯೂನಿಯನ್ ಇದ್ದ ಹಾಗೆ, ಎಲ್ಲ ನರ್ವ್ಸ್ ಯೂನಿಯನ್ ಇದೆ. ಅದಕ್ಕೆ ಅಕ್ಷತೆ ಹಚ್ಚೋ ಜಾಗ ಅದು ಕರೆಕ್ಟಾಗಿ. ಕುಂಕುಮ ಗಂಡು ಹೆಂಗಸರಾದರೆ ಇವರ ಅಕ್ಷತೆ. ಅದು ಯೂನಿಯನ್ ಆದ್ದರಿಂದ ಹಚ್ಚೋದ್ರಿಂದ ಎಂಟೈರ್ ಬಾಡಿನ ಅದು ಬ್ಯಾಲೆನ್ಸ್ ಮಾಡೋ ಶಕ್ತಿ ಅದಕ್ಕಿದೆ. ಎಂಟೈರ್ ಬಾಡಿಲಿ ಬ್ಯಾಲೆನ್ಸ್ ಮಾಡೋದು. ಮುಂದೆ ಹೋಗುತ್ತೆ. ಈ ಕಡೆ ಪಿಂಗಳ, ಈ ಕಡೆಗೆ ಎಡ. ಎಡ ಅದು ನೆನಪಿರಲಿ. ಇಡ ನಾಡಿ ಎಡಭಾಗಕ್ಕೆ ಇರೋದು, ಬಲಭಾಗಕ್ಕೆ ಪಿಂಗಳ. ಅದನ್ನ ಹಚ್ಕೋತಾ ಹೋದರೆ ದೇಹ ಊರ್ಧ್ವಮುಖವಾಗಿ ಹೋಗೋದ್ರಿಂದ ಎಲ್ಲ ನಾಡಿಗಳು ಶುದ್ಧವಾಗಿರೋದ್ರಿಂದ ದೇಹದ ಆರೋಗ್ಯ, ಮನಸ್ಸಿನ ಆರೋಗ್ಯ ಪೂರ್ತಿ ನಮ್ಮ ಕಂಟ್ರೋಲಿಗೆ ಬರುತ್ತೆ. ಏನು ಮಾಡಬೇಕಾಗಿಲ್ಲ. ಹಚ್ಕೊಂಡು ಸ್ವಲ್ಪ ಹೊತ್ತು ಕೂತ್ರೆ ಸಾಕು, ಎಫೆಕ್ಟ್ ಕ್ರಿಯೇಟ್ ಆಗಿಬಿಡ. ಆಯಿಂಟ್ಮೆಂಟ್ ಹಚ್ಕೊಂಡ್ರೆ ಹೇಗೆ ನಮ್ಮ ಗಾಯವಾಸಿ ಆಗುತ್ತೋ ಹಾಗೆ ಗೋಪಿಚಂದನ ನಮ್ಮ ದೇಹದ ದೋಷಗಳನ್ನು ಪರಿಹಾರ ಮಾಡಿ ಮನಸ್ಸಿಗೆ ಪಾವಿತ್ರ್ಯ ಕೊಡೋದರಿಂದ ಸಾಧನೆ ಮುಂದೆ ಅನುಕೂಲ ಆಗುತ್ತೆ. ಆಮೇಲೆ ಕೂಡೋ ಭಂಗಿಗಳು ಕೂಡ, ಕೂಡೋದು ಕೂಡ ಒಂದು ಆಸನ, ಯೋಗಾಂಗ. ಅದು ಹೇಗೆ ಕೂತ್ಕೊಂಡ್ರೆ ಯೋಗಾಸನ ಹಾಕ್ಲಿಕ್ಕೆ ಬರೋದಿಲ್ಲ. ನೀವು ಶರ್ಟು ಪ್ಯಾಂಟು ಟೈ ಕಟ್ಕೊಂಡು ಯೋಗಾಸನ ಹಾಕಿದರೆ ಗೋವಿಂದ. ಯೋಗಾಸನದ ಯೂನಿಫಾರ್ಮೇ ಬೇರೆ. ಅದೇ ರೀತಿಯಲ್ಲಿ ಧ್ಯಾನಕ್ಕೆ ಕೊಡಬೇಕಾದ್ರೆ ಇಲ್ಲ ಪದ್ಮಾಸನ, ವೀರಾಸನ, ಸ್ವಸ್ತಿಕಾಸನ ಅಂತ 3 ಆಸನ. ನೀವು ಶವಾಸನ ಹಾಕ್ಕೊಂಡು
ನೀವು ಮಯೂರಾಸನ ಹಾಕ್ಕೊಂಡು ಧ್ಯಾನ ಮಾಡ್ಲಿಕ್ಕೆ ಬರೋದಿಲ್ಲ, ಗೊತ್ತಾಯ್ತು, ಬಿದ್ದೋಗ್ತಾನಷ್ಟೇ ಶೀರ್ಷಾಸನಗಳು ಧ್ಯಾನ ಮಾಡಿದರೆ. ಈ ಮೂರೇ ಪ್ರಿಸ್ಕ್ರೈಬ್ಡ್: ವೀರಾಸನ, ಸ್ವಸ್ತಿಕಾಸನ, ಪದ್ಮಾಸನ. ಎರಡು ಪಾದ ಕೆಳಗಿದ್ದರೆ ಅದು ಸ್ವಸ್ತಿಕಾಸನ ಅಂತ ಕರೀತಾರೆ. ಎರಡು ಪಾದ ತೊಡೆ ಮೇಲೆ ಬಂದರೆ ಅದು ಪದ್ಮಾಸನ ಅಂತ ಕರೀತಾರೆ. ಒಂದು ಮೇಲೆ ಒಂದು ಕೆಳಗೆ ಇದ್ದರೆ ವೀರಾಸನ ಅಂತ ಕರೀತಾರೆ. ಮೂರು ಭಂಗಿಯಲ್ಲಿ ಮಾತ್ರ ಧ್ಯಾನ ಮಾಡ್ಲಿಕ್ಕೆ ಬರೋದು. ಜಪ, ಧ್ಯಾನ ಮೂರೇ ಆಸನ ಮುಖ್ಯವಾದದ್ದು. ಆದರೆ ಸುಮ್ಮನೆ ಕೂತ್ಕೊಳ್ಳಿ ನೀವು. ಯಾರೋ ಸುಮ್ಮನೆ ಟೆನ್ಷನ್ ಮಾಡ್ಕೊಂಡು ಬಂದಿರ್ತಾರೆ, ಕೂಡಿ ಅಂತ ಕುಡಿಸ್ತಾರೆ. ಅವ್ರು ಚೇರ್ ಮೇಲೆ ಕೂತ್ರೆ ಸ್ವಲ್ಪ ಹೊತ್ತು ನಾರ್ಮಲ್ ಆಗ್ತಾನೆ, ಸಿಕ್ಕಾಪಟ್ಟೆ ಮಾತಾಡೋ ಸ್ವಲ್ಪ ಕೂಲ್ ಆಗ್ತಾನೆ. ಬಿ ಪಿ ಆಗಲೇ ಸ್ವಲ್ಪ ನಾರ್ಮಲಿ ಬರುತ್ತೆ. ಕೂತ ತಕ್ಷಣವೇ ಓಡ್ಕೊಂಡು ಬಂದವರು ಯಾರು ಬಿ ಪಿ ಟೆಸ್ಟ್ ಮಾಡೋದಿಲ್ಲ. ಓಡ್ಕೊತ ಬಂದು ಬಿ ಪಿ ಟೆಸ್ಟ್ ಮಾಡಿದ್ರೆ ಬರಸ್ಟ್ ಆಗುತ್ತೆ ಪೇಷಂಟ್, ಅಷ್ಟೇ, ಉಪಯೋಗ ಇಲ್ಲ. ಸ್ವಲ್ಪ ಕೂತ ತಕ್ಷಣ ಅಷ್ಟು ಇದು ಬಂದುಬಿಡ್ತಾನಾಗಲಿ. ನಮ್ಮಲ್ಲಿ ಕೆಳಗೆ ಕೂತ ಅಭ್ಯಾಸನೇ ಇಲ್ಲ. ಚೇರ್ ಮೇಲೆ ಆ ರೀತಿ ಕೊಡ್ಲಿಕ್ಕೆ ಬರೋದಿಲ್ಲ ನಿಮಗೆ. ಚೇರ್ ಮೇಲೆ ಆ ರೀತಿ ಕೊಡ್ಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಯಾವಾಗಲಾದ್ರೂ ಚೇರಲ್ಲಿ ಕೂತ್ಕೊಳ್ಳಿ. ಆದರೆ ಅದೇ ಒಂದು ಜಪದಾಸನ ಅಲ್ಲ ಅದು. ಜಪದಾಸನ ಪದ್ಮಾಸನಾದಿಗಳೇ ಆಗಬೇಕು. ಮತ್ತು ನೆಲಕ್ಕೆ ಡೈರೆಕ್ಟ್ ಟಚ್ ಆಗಬಾರ್ದು. ನೆಲಕ್ಕೆ ಡೈರೆಕ್ಟ್ ಟಚ್ ಆದರೆ ಅದು ಮ್ಯಾಗ್ನೆಟ್ಟು, ಅರ್ತ್ ಒಂದು ಮ್ಯಾಗ್ನೆಟ್ಟು, ನನ್ನ ಬಾಡಿ ಒಂದು ಮ್ಯಾಗ್ನೆಟ್. ಆದ್ದರಿಂದ ಅವೆರಡು ಒಂದಕ್ಕೊಂದು ಇಂಟ್ರ್ಯಾಕ್ಷನ್ ಶುರುವಾಗತ್ತೆ. ಜಪ ಮಾಡ್ಲಿಕ್ಕೆ ಬರೋದಿಲ್ಲ, ಧ್ಯಾನ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಆಸನ ಹಾಕ್ಕೋಬೇಕು. ಆಸನಕ್ಕೆ ಈ ಮಣೆಗಳು ಐಡಿಯಲ್ಲು. ಮೇಲೆ ಕೃಷ್ಣಾಜನ ಅಥವಾ ಉಣ್ಣೆ ಆಸನ ಅಂದರೆ ನಾವು ಶಾಲುಗಿಲ್ಲು ಹಾಕ್ಕೋಬೋದು. ಅದು ಇಲ್ಲ ಹೋಗಿಬಿಟ್ರೆ ಬರೀ ಕಾಟನ್ದು ಹಾಕ್ಬೋದು. ಇಲ್ಲ ಹೋದರೆ ಚಾಪೆ ಹುಲ್ಲಿನಿಂದ ಮಾಡಿರೋದು. ಇದೆಲ್ಲ ಭಗವದ್ಗೀತೆಯಲ್ಲೇ ಬರುತ್ತೆ. ಚೈಲಾಜನ ಕುಶೋತ್ತರಂ ಅಂತ ಭಗವಂತ ಹೇಳಿಬಿಡ್ತಾರೆ. ಇದನ್ನು ಆಸ ಹಾಕ್ಕೊಂಡು ಕೂತ್ರೆ ಆಗ ನಮಗೆ ಭೂಮಿಗೂ ಅದಕ್ಕೂ ಲಿಂಕ್ ತಪ್ಪುತ್ತಾಗ. ಸೊ ಎಷ್ಟೊತ್ತು ಬೇಕಾದ್ರೂ ಕೂತಿರ್ಬೋದು, ಬಾಡಿ ಮೇಲೆ ಎಫೆಕ್ಟ್ ಬರೋದಿಲ್ಲ. ಆ ರೀತಿ ಕೂತ್ಕೊಂಡು ಮನಸ್ಸಿನ ಏಕಾಗ್ರತೆ ತಂದುಕೊಂಡು ಈ ಗೋಪಿತ ಹಚ್ಕೊಂಡಿರ್ತಾನಲ್ಲ, ಆಗ ಮೊದಲಿಗೆಲ್ಲ ಆಚಮನಾದಿಗಳನ್ನು ಮಾಡ್ತಾನೆ. ಆಚಮನ ನೀವು ಎಷ್ಟೇ ಸ್ನಾನ ಮಾಡಿದರೂ ಕೂಡ ಒಳಗೆ ನೀರು ಹೋಗೋದಿಲ್ಲ. ಅದಕ್ಕೆ ಆಚಮನ ಮಾಡಿದಾಗ ಪ್ಯೂರಿಫೈ ಆಗುತ್ತೆ. ಆಮೇಲೆ ಪ್ರಾಣಾಯಾಮ ಮಾಡ್ತೀರಲ್ಲ, ಎಂಟೈರ್ ಬಾಡಿ ಪ್ಯೂರ್ ಆಗುತ್ತೆ. ನೀರು ಬಾಡಿ ಒಳಗೆ ಹಾಕ್ಕೊಂಡ್ರೆ ಸತ್ತೋಗ್ಬಿಡ್ತಾರೆ ಅಷ್ಟೇ, ಸಾಧ್ಯ ಇಲ್ಲ. ಗಾಳಿಯಿಂದ ಪ್ಯೂರಿಫೈ ಮಾಡಬೇಕದ. ಗಾಳಿ ಬಿಟ್ಕೊಂಡಾಗ ಅದಕ್ಕೆ ಉಸಿರಾಟ, ಪೂರಕ ರೇಚಕ, ಮೊದಲು ರೇಚಕ, ಆಮೇಲೆ ಪೂರಕ, ಆಮೇಲೆ ಕುಂಭಕ ಮಾಡಿ ಆ ರೀತಿ ಕುಟ್ಕೊಳ್ಳಿ. ಇಡೀ ದೇಹ ಪ್ಯೂರಿಫೈಲ್ ಆಗಿ ಶುರುವಾಗ ಎಲ್ಲ ಟಾಕ್ಸಿನ್ನು ಎಕ್ಸ್ಪೆಲ್ ಮಾಡಿಬಿಡುತ್ತೆ ಪೂರ್ತಿಯಾಗಿ. ಆಗ ಮನುಸ್ಮೃತಿಯಲ್ಲಿ ಹೇಳ್ತಾರೆ, ಯಾರು ಹೆಚ್ಚು ಪ್ರಾಣಾಯಾಮ ಮಾಡ್ತಾರೋ ಆಯುಷ್ಯ ವೃದ್ಧಿ ಆಗುತ್ತೆ. ಋಷಯೋ ದೀರ್ಘ ಸಂಧ್ಯತ್ವಾತ್ ದೀರ್ಘಮಾಯು ಅವಾಪ್ನುಯು. ಇಷ್ಟು ಶಕ್ತಿ ಪ್ರಾಣಾಯಾಮಕ್ಕೆ. ಹೆಂಗಸರು ಗಂಡಸರು ಎಲ್ಲರಿಗೂ ಬೇಕು ಪ್ರಾಣಾಯಾಮ. ಬಟ್ ಈ ಪ್ರಾಣಾಯಾಮ ಉಪಯೋಗ ಇಲ್ಲ. ಭಸ್ತ್ರಿಕೆ ಅವೆಲ್ಲ ಮಾಡ್ತಾರಲ್ಲ, ಪ್ರಾಣಾಯಾಮ ಬರೀ ಹೆಲ್ತ್ ಕೆಟ್ಟಾಗ ಸ್ಪೆಸಿಫಿಕ್ಕಾಗಿ ಮಾಡಿದರೆ ಸಾಕು. ನಿತ್ಯ ಮಾಡೋ ಪ್ರಾಣಾಯಾಮ ಇದು. ರೇಚಕ, ಪೂರಕ, ಕುಂಭಕ ಅದು ಮಾಡಿದರೆ ನಿಮಗೆ ಅದರ ಅಡ್ವಾಂಟೇಜ್ ಹೆಚ್ಚಳೋದಕ್ಕೆ ಟೈಮ್ ಇಲ್ಲ. ನಿಮಗೆ ತುಂಬ ಜ್ವರ ಇದೆ ಅಂತ ತಿಳ್ಕೊಳ್ಳಿ, ತುಂಬ ಜ್ವರ ಇದೆ, ಸರಿಯಾಗಿ ಪ್ರಾಣಾಯಾಮ ಮಾಡಿ. ವೆರಿ ನೆಕ್ಸ್ಟ್ ಮೂಮೆಂಟ್ ನಾರ್ಮಲ್ಗಿರುತ್ತೆ. ನೆಕ್ಸ್ಟ್ ಮೂಮೆಂಟ್ ಮತ್ತೆ ಔಷಧಿ ತೊಗೊಂಡು ಇನ್ಸ್ಟೆಂಟ್ ಕ್ಯೂರ್ ಮಾಡೋ ಶಕ್ತಿ ಯಾವ ಔಷಧಿಗೂ ಇಲ್ಲ. ವೆರಿ ನೆಕ್ಸ್ಟ್ ಮೂಮೆಂಟ್ ಪೂರ್ತಿ ನಾರ್ಮಲ್ ಆಗಿರುತ್ತೆ, ಎದ್ದು ಓಡಾಡಬಹುದು. ಅಷ್ಟು ಶಕ್ತಿ ಪ್ರಾಣಾಯಾಮಕ್ಕೆ. ಸಿಸ್ಟಮೆಟಿಕ್ ಪ್ರಾಣಾಯಾಮ ಮಾಡಿದರೆ ಇಮ್ಮಿಡಿಯೇಟ್, ನಾವು ಇನ್ನೂ ಹೇಳೋದಾದ್ರೆ ಇನ್ಸ್ಟೆಂಟ್ ಕ್ಯೂರ್ ಮಾಡೋ ಶಕ್ತಿ ಅದಕ್ಕಿದೆ. ಇದೆಲ್ಲ ನಮ್ಮ ಸ್ಮೃತಿಗಳು ಸಾರಿಬಿಟ್ಟಿದೆ. ಪ್ರಾಣಾಯಾಮ ಒಂದು ಮಾಡಿ ನಿಮಗೆ. ಪ್ರಾಣಾಯಾಮೈಹಿ ದಹೇದ್ ದೋಷಾನ್ ಅಂತ ಮನುಸ್ಮೃತಿ ಹೇಳೋದು. ನಮ್ಮ ಫಿಸಿಕಲ್ ಎನಿ ಡಿಫೆಕ್ಟ್, ಎನಿ ಫ್ಲಾ ಪ್ರಾಣಾಯಾಮ ಮಾಡಿದ ತಕ್ಷಣ ಸೆಟ್ರೇಟ್ ಆಗಿಬಿಡುತ್ತೆ. ಅದನ್ನು ಹೆಚ್ಚೆಚ್ಚು ಮಾಡಿದಷ್ಟು ಕೂಡ ಒಳ್ಳೆಯದು. ಆದರೆ ಅದು ತುಂಬ ಮೊದಲೆಲ್ಲ ತಾವೇ ಮಾಡ್ಲಿಕ್ಕೆ ಹೋಗಬಾರ್ದು. ಒಬ್ಬ ಸೂಪರ್ವಿಷನ್ ಬೇಕು ಅದಕ್ಕೆ. ಸುಮ್ಮನೆ ಹುಚ್ಚಾಬಟ್ಟೆ ಮಾಡ್ಲಿಕ್ಕೆ ಹೊರಟುಬಿಟ್ರೆ ಪ್ರಪೋರ್ಷನ್ ಇದೆ. ಆ ಒಂದು ಸ್ಟೇಜ್ ಬಂದಮೇಲೆ ಯೋಚನೆ ಇಲ್ಲ. ಈಗ ಹೊಸ ಲರ್ನರಿಗೆ ಪಕ್ಕದಲ್ಲಿ ಕೂತಿರ್ತಾನಲ್ಲ, ಹಾಗೆ ಲರ್ನರಿಗೆ ಪಕ್ಕದಲ್ಲಿ ಕೂತಿರೋದು ವೆಹಿಕಲ್ ಸೇಫ್ಟಿಗೆ. ಇದು ವೆಹಿಕಲ್ ಆದ್ದರಿಂದ ಗುರುಗಳ ಮುಂದೆನೇ ಮಾಡಬೇಕಾದ್ರೆ ಒಂದು ರೀತಿ ಹತೋಟಿ ಬಂದ ಮೇಲೆ ಎಷ್ಟೊತ್ತು ಬೇಕಾದ್ರೂ ಪ್ರಾಣಾಯಾಮ ಮಾಡೋದು. ಮೊದಲು ಅಷ್ಟು ಹೆಚ್ಚೊತ್ತು ಮಾಡ್ಲಿಕ್ಕೆ ಬರೋದಿಲ್ಲ, ಸ್ಲೋಲಿ ಮಾಡಬೇಕು. ತುಂಬ ಧ್ರುವ 2 ತಿಂಗಳು ಮಾಡಿದ್ದಂತೆ. ಉಸಿರಾಡ್ಕೊಂಡ್ರೆ 2 ತಿಂಗಳು ಬಿಡಲಿಲ್ವಂತೆ, ನೆನಪಿಟ್ಕೊಳ್ಳಿ. ನಮಗೆ 2 ನಿಮಿಷ ಇಟ್ಕೊಳ್ಳೋಕ್ಕಾಗೋದಿಲ್ಲ. ಆ ಮಾಸ್ಟ್ರಿ ಬೇಕು ಪ್ರಾಣಾಯಾಮದ ಮೇಲೆ. ಆ ರೀತಿ ಪ್ರಾಣಾಯಾಮದಲ್ಲಿ ಮಾಸ್ಟ್ರಿ ಇದ್ದರೆ ಅವ್ರ ಲೈಫ್ ತುಂಬ ಜಾಸ್ತಿ ಆಗುತ್ತೆ. ನಿಮಗೊಂದು ರೇಷನ್ ಕೋಟಾ ಗೊತ್ತಲ್ಲ, ಬಿಡಿ, ನಮಗೆ ಚಾರ್ಜ್ ಗೊತ್ತಲ್ಲ. ಮೊಬೈಲ್ ಚಾರ್ಜ್ ಇರೋದು ಎಷ್ಟೊತ್ತು ಚಾರ್ಜ್ ಬರುತ್ತೆ ಅಂಥೇಳಿ. ಆ ಚಾರ್ಜನ್ನು ಹೇಗೆ ಲೆಕ್ಕ ಹಾಕ್ತಾರೋ ನಮ್ಮ ಆಯುಷ್ಯನ ಯಾರೂ ದಿನದ ಮೇಲೆ ಲೆಕ್ಕ ಹಾಕೋದಿಲ್ಲ, ಇಯರ್ ಮೇಲೆ ಲೆಕ್ಕ ಹಾಕೋದಿಲ್ಲ. ಎಷ್ಟು ಉಸಿರಾಟ ಮಾಡಿದ್ದಾನೆ ಅನ್ನೋದ್ರ ಮೇಲೆ ಆಯುಷ್ಯ ಡಿಪೆಂಡ್ ಆಗುತ್ತೆ. ಎಷ್ಟು ನಮ್ಮ ಕೋಟ ಕೊನೆಯ ಉಸಿರು ಎಳೆದ ಅಂತ ಮಾತು ಹೇಳ್ತಾರೆ. ಕೊನೆಯ ಉಸಿರು ಕೋಟ ಮುಗೀತು ಅಂತ ಅರ್ಥ ಅಲ್ಲಿ. ನಾವು ಪ್ರಾಣಾಯಾಮ ಮಾಡಿದಾಗಲೇ ಉಸಿರು ಸೇವ್ ಆಗಲಿಕ್ಕೆ ಶುರುವಾಗುತ್ತೆ. ಸೇವ್ ಮಾಡ್ತಾ ಹೋಗ್ತೇವೆ, ಲೈಫ್ ಎಕ್ಸ್ಟೆಂಡ್ ಆಗುತ್ತೆ. ಮತ್ತು ಅಷ್ಟು ಸೇವ್ ಆದರೆ ಕೆಲವು ಕಡೆ ಇರುತ್ತೆ, ಈ ಎಲ್ಗಳು ಉಳಿಸ್ಕೊಂಡ್ಬಿಟ್ರೆ ಒಟ್ಟಿಗೆ ಎನ್ಕ್ಯಾಶ್ ಮಾಡ್ಕೋಬೋದಲ್ಲ, ಆ ಟೈಪ್ ಅದು.
CL ಲ್ಯಾಪ್ಸ್ ಆಗುತ್ತೆ. ಇದು ಕೆಲವು ಕಂಪ್ನಿಯಲ್ಲಿ ಅದು ಮುಂದಕ್ಕೆ ಮಾಡ್ಕೊಂಡು ಕ್ಯಾರಿ ಓವರ್ ಮಾಡ್ಕೊಂಡು ಹೋಗ್ತಾರೆ. ಆ ರೀತಿ ಉಳಿಸ್ಕೊತಾ ಹೋಗಬೇಕು. ನಮ್ಮ ನಿತ್ಯ ಪ್ರಾಣಾಯಾಮ ಮಾಡೋದರಿಂದ ಆಯುಷ್ಯ ಆರೋಗ್ಯ ಎರಡೂ ಜಾಸ್ತಿ ಆಗುತ್ತೆ. ಮತ್ತು ಏಕಾಗ್ರತೆ ಕಾನ್ಸಂಟ್ರೇಷನ್ ಭಾರಿ ಜಾಸ್ತಿ ಆಗುತ್ತೆ. ಏನು ಬೇಕಾದ್ರೂ ಅಚೀವ್ ಮಾಡ್ಬೋದಾಗ. ನಿಮ್ಗೆ ಏನಾದ್ರು ಏಕಾಗ್ರತೆ ಬಂತೋ ನೀವು ಇಂಪಾಸಿಬಲ್ ಇಲ್ಲೇ ಇಲ್ಲ. ನಮ್ಮ ವಿತಿನ್ ಅವರ್ ರೀಚ್ ಏನಿದ್ರೂ ಮಾಡ್ಲಿಕ್ಕೆ ಸಾಧ್ಯ. ಪ್ರಾಣಾಯಾಮ ಏಕಾಗ್ರತೆ ಎಲ್ಲ ಒಂದಕ್ಕೊಂದು ಲಿಂಕ್ ಇದೆ. ಇದೆಲ್ಲ ಭಗವದ್ಗೀತೆ ಕ್ಲಿಯರಾಗಿ ಹೇಳುತ್ತೆ. ನಮ್ಮ ಇದನ್ನು ಓದಿದರೆ ಗೊತ್ತಾಗಬೇಕಷ್ಟೆ. ಶುಚೌ ದೇಶೇ ಪ್ರತಿಷ್ಠಾಪ್ಯ ಸ್ಥಿರಮಾಸನಮಾತ್ಮನಃ. ಒಳ್ಳೆ ಜಾಗ ಹುಡುಕಿ ಸರಿಯಾಗಿ ಕೂತ್ಕೊಳ್ಳಿ. ನೀವು ಕೂತಿರೋ ಮನೆ ಗಿಣೆ ಶೇಕ್ ಆಗಬಾರ್ದು ಅದನ್ನು ಹೇಳ್ತಾರೆ. ಸ್ಥಿರಮಾಸನ ಮಾತನ್ನ ಫರ್ಮಾಗಿರಬೇಕು ಆಸನ. ಅದರಲ್ಲಿ ಫರ್ಮಾಗಿ ಕೊಡಬೇಕು ಇವನು. ಆಗ ಮನಸ್ಸಿನ ಏಕಾಗ್ರತೆ ಅನ್ಕೋಬೇಕು. ಆ ರೀತಿ ಧ್ಯಾನ ಮಂತ್ರ ಎಲ್ಲ ಹೇಳಬೇಕು. ಮುಂದೆ ಸೂರ್ಯನಿಗೆ ಅರ್ಘ್ಯ ಕೊಡೋದು. ಸೂರ್ಯನಿಗೆ ಅರ್ಘ್ಯ ಕೊಡ್ತಕ್ಕ ಮೇನ್ ಪಾಯಿಂಟ್ ಮಾರ್ಜನ ಮಂತ್ರಗಳು. ಅವೆಲ್ಲ ಸಂಧ್ಯಾವಂದನೆ ಪ್ರೋಸೆಸ್ ಇದೆ, ಡೀಟೇಲ್ಸ್ ಬೇಡ. ಸೂರ್ಯನಿಗೆ ಅರ್ಘ್ಯ ಕೊಡೋದು, ಆಮೇಲೆ ಗಾಯತ್ರಿ ಜಪ ಮಾಡೋದು, ದೊಡ್ಡವ್ರಿಗೆ ನಮಸ್ಕಾರ ಮಾಡೋದು. 3 ಇಂಪಾರ್ಟೆಂಟ್ ಪಾಯಿಂಟ್ ಆದರೆ ಸೂರ್ಯಾರ್ಘ್ಯ, ಗಾಯತ್ರಿ ಜಪ, ಉಪಸ್ಥಾನ 3 ಮಾಡಿದರೆ ಸಂಧ್ಯಾವಂದನೆ ಮೇನ್ ಪಾಯಿಂಟ್ಸ್ ಕವರ್ ಮಾಡಿದ ಲೆಕ್ಕ. ಸೂರ್ಯಾರ್ಘ್ಯ ಎಷ್ಟು ಇಂಪಾರ್ಟೆಂಟ್ ಗೊತ್ತಾ? ಸೂರ್ಯಾರ್ಘ್ಯ ಕೊಡೋದು 3 ಅರ್ಘ್ಯ ಕೈಯಲ್ಲಿ, 3 ಅರ್ಘ್ಯ, ಜಾಸ್ತಿ ಇಲ್ಲ. ಬೆನಿಫಿಟ್ ಎಷ್ಟು ಗೊತ್ತಾ? ಸೂರ್ಯ ಆರೋಗ್ಯದ ದೇವತೆ ಫಸ್ಟ್. ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಅಂತ ಎಲ್ಲರಿಗೂ ಗೊತ್ತು. ಸೂರ್ಯ ಆರೋಗ್ಯದ ದೇವತೆ ಆದ್ದರಿಂದ ಪ್ರತಿನಿತ್ಯ ತಪ್ಪದೆ ಸೂರ್ಯಾರ್ಘ್ಯ ಕೊಟ್ಟರೆ ಅವನ ಆರೋಗ್ಯ ಸರಿ ಹೋಗುತ್ತೆ ಫಸ್ಟ್. ಎರಡನೇದು ಸೂರ್ಯ ಅನ್ನದ ದೇವತೆ. ಮಳೆ ಬೆಳೆ ಬರೋದೆಲ್ಲ ಸೂರ್ಯನಿಂದ. ಮಳೆ ಬೆಳೆದಲ್ಲ ನಮಗೆ ಗೊತ್ತಿದೆ. ಇವತ್ತು ಸೈನ್ಸ್ ಹೇಳುತ್ತೆ, ಇದು ಉತ್ತರಾಯಣ ಪೂರ್ತಿ ಮೇಲೆ ಎಳ್ಕೊತಾನೆ ಸೂರ್ಯ. ಉತ್ತರಾಯಣ ಪೂರ್ತಿ ಸಕ್ ಮಾಡ್ತಾನೆ ವಾಟ್ರನ್ನು, ದಕ್ಷಿಣಾಯನ ಪೂರ್ತಿ ಡೆಲಿವರ್ ಮಾಡ್ತಾನೆ. ನಮ್ಮ ಪಂಪ್ ಕಾನ್ಸೆಪ್ಟ್ ಅದು. ಪಂಪ್ ಮೊದಲು ನೀರು ಮೇಲಕ್ಕೆ ಹೋಗಿ ಆಮೇಲೆ ಬಿಡುತ್ತಲ್ಲ ಟ್ಯಾಂಕಿಂದ, ಆ ಥರ ಸಕ್ ಮಾಡಿ ಡೆಲಿವರಿ ಮಾಡೋದು. ಉತ್ತರಾಯಣ ಪೂರ್ತಿ ಸಕ್ಕಿಂಗ್ ಪೀರಿಯಡ್ಡು, ಇದು ಡೆಲಿವರಿ ಪೀರಿಯಡ್. ಅದರಿಂದ ಮಳೆ ಬೆಳೆ ಬರೋಕ್ಕೆ ಶುರುವಾಗತ್ತೆ. ಸೂರ್ಯ ಅದಕ್ಕೆ ಸೆಂಟರ್. ಆದಿತ್ಯಾತ್ ಜಾಯತೆ ವೃಷ್ಟಿ ಮನುಸ್ಮೃತಿ ಹೇಳುತ್ತೆ. ಸೂರ್ಯನಿಂದ ಮಳೆ ಬರುತ್ತೆ. ಸೈಂಟಿಫಿಕಲ್ಲೂ ಕರೆಕ್ಟ್ ಅದು. ಯಾರು ಸೂರ್ಯಾರ್ಘ್ಯ ಕೊಡ್ತಾರೋ ಅವರಿಗೆ ಮಳೆ ಬೆಳೆಯಿಂದ ಆಹಾರ ಅನ್ನ ಗ್ಯಾರಂಟಿ. ಆರೋಗ್ಯ ಬರುತ್ತೆ ಅರ್ಘ್ಯ ಕೊಟ್ಟರೆ, ಆಹಾರ ಸಿಗುತ್ತೆ ಅರ್ಘ್ಯ ಕೊಟ್ಟರೆ. ಇನ್ನು ಸೂರ್ಯ ಕಣ್ಣಿನ ದೇವತೆ. ಸೂರ್ಯ ಕಣ್ಣಿಗೆ ದೇವತೆ ಆದ್ದರಿಂದ ಯಾರು ಸೂರ್ಯಾರ್ಘ್ಯ ತಪ್ಪದೆ ಕೊಡ್ತಾರೋ ಅವರ ದೃಷ್ಟಿ ಕೆಡೋದಿಲ್ಲ. ಸೂರ್ಯನ ಆರಾಧನೆ ಮಾಡ್ತಕ್ಕಂಥವರಿಗೆ ಕಣ್ಣು ಹೋಗೋದಿಲ್ಲ, ಕಣ್ಣಿನ ದೃಷ್ಟಿ ಕೆಡೋದಿಲ್ಲ. 3 ಮೇನ್ ಅಡ್ವಾಂಟೇಜ್. 3 ಸಿಗೋದು ಸೂರ್ಯ. ಅದಕ್ಕೆ 3 ಅರ್ಘ್ಯ ಕೊಡೋದು. ಅದಕ್ಕೇ 3 ಅರ್ಘ್ಯ ಕೊಟ್ಟಾಗ ನಮಗೆ 3 ಬೆನಿಫಿಟ್ ಸಿಕ್ಕೋಯ್ತು. ಅದು ದುಡ್ಡು ಎಷ್ಟು ಹೋದ್ರೆ ಫ್ರೀ, 1 ಪೈಸೆ ಕೂಡ ಬರೀ ನೀರಷ್ಟೇ. ಬರೀ ನೀರಲ್ಲಿ ಬಹುಶಃ ಯಾವ ಕಂಪ್ನಿಗೆ ಹೋದರೂ ಬರೀ ನೀರು ಕೊಟ್ಟರೆ ನಿಮಗೇನೂ ಕೊಡೋದಿಲ್ಲ. ಫಾರಿನಲ್ಲಿ ನೀರು ಶಾರ್ಟೇಜ್ ಇದ್ದರೆ ಕೊಡ್ಬೋದು, ಅಷ್ಟೇ ಹೊರತು ನಮಗಂತೂ ಇಲ್ಲ. ಅದು ನೀರಿಗೆ ಎಷ್ಟು ಬೆನಿಫಿಟ್ ಕೊಟ್ಟಿದ್ದಾರೆ ಸೂರ್ಯಾರ್ಘ್ಯ. ಅದರಲ್ಲಿ ಏನೂ ಹಾಕಬೇಕಾಗಿಲ್ಲ ನೀವು, ಬರೀ ವಾಟರ್ ಅಷ್ಟೇ. ಕೈ ತುಂಬ ತೊಗೊಂಡು ಮಂತ್ರ ಹೇಳಿಕೊಟ್ಬಿಟ್ಟು ಗಾಯತ್ರಿ ಮಂತ್ರ ಹೇಳಿಕೊಟ್ರೆ ಮುಗಿದೋಯ್ತು. ವೆರಿ ಸಿಂಪಲ್. ಎಷ್ಟು ಅಡ್ವಾಂಟೇಜ್ ಇದೆ. ಇದನ್ನು ಫ್ಯಾಕ್ಚುರಿ ಹೇಳ್ತೇನೆ ಕೇಳಿ. ಯಾವುದೋ ಹುಡುಗರಿಗೆ ತುಂಬ ಇದೆ, ಒಂದು ಮಾತ್ರ ಹೇಳ್ತೇನೆ. ಹುಡುಗ ಹುಟ್ಟಿದಾಗಿನಿಂದ ಮೂರ್ಛೆ ರೋಗ ಬರ್ತಾಯಿತ್ತು. ಅವನು ಮೂರ್ಛೆ ರೋಗ ಗೊತ್ತಲ್ಲ ಎಷ್ಟು ಡೇಂಜರಸ್ ಅಂತೇಳಿ. ಎಪಿಲೆಪ್ಸಿ, ಮೂರ್ಛೆ ರೋಗ ಬರೋ ಹುಡುಗ ಹುಟ್ಟಿದಾಗಿನಿಂದನೂ ಬರ್ತಾಯಿತ್ತು. ಎಷ್ಟೆಷ್ಟು ಔಷಧಿ ಕೊಡಿಸಿದ್ರು ವಾಸಿಯಾಗಿರಲಿಲ್ಲ. ನಮ್ಮ ಸಂಧ್ಯಾವಂದನೆ ಹೇಳುತ್ತೆ, ಆರೋಗ್ಯಂ ಭಾಸ್ಕರಾದಿಚ್ಛೆ. ಸೂರ್ಯಾರ್ಘ್ಯ ಕೊಟ್ಟರೆ ಸರಿ ಹೋಗುತ್ತೆ. ಅವನಿಗೆ ಹೇಳಿ 8 ವರ್ಷ ಸರಿಯಾಗಿ ಉಪನಯನ ಮಾಡು, ತಪ್ಪದೆ ಅವನ ಕೈಲಿ ಏಕಾದಶಿ ವ್ರತ ಮಾಡಿಸು, ಉಪವಾಸನ. ಸೂರ್ಯಾರ್ಘ್ಯ ಸಂಧ್ಯಾವಂದನೆ ಮಾಡಿಸು ಅಂತ ಹೇಳಿದ ಮೇಲೆ ನಿಮಗೆ ಎಷ್ಟು ಆಶ್ಚರ್ಯ ಗೊತ್ತಾ? ಅವನು ಎಪಿಲೆಪ್ಸಿ ಮತ್ತೆ ಬರಲೇ ಇಲ್ಲ, ಪೂರ್ತಿ ಕ್ಯೂರ್ ಆಗಿದೆ. ಎಷ್ಟು ಆಶ್ಚರ್ಯ ಅಂದರೆ ಇದು ಸ್ಪಿರಿಚುವಲ್ ಕ್ಯೂರ್. ಅದು ಇದು ಯಾವ ಸೈನ್ಸಲ್ಲೂ ಮಾಡೋಕ್ಕೆ ಬರೋದಿಲ್ಲ, ಅದರಿಂದ ಮಾಡೋಕ್ಕೆ ಸಾಧ್ಯ. ಬರೀ ಅದೊಂದಲ್ಲ, ಎಷ್ಟೋ ರೋಗ ಬಂದಿರುತ್ತೆ, ಅಷ್ಟು ರೋಗನೂ ವಾಸಿಯಾಗುತ್ತದೆ. ನಮ್ಮ ರೋಗ ಏನು ಗೊತ್ತಾ? ಉಪನಯನ ಮಾಡಿದ್ರೆ ಕೆಟ್ಟೋಗ್ತಾರೆ ಅಂತ ಇವನ್ ರೋಗ. ಮೆಂಟಲಿ ಇವರು ಅಪ್ಸೆಟ್ ಆಗಿರ್ತಾರೆ, ಮಾಡೋದೇ ಇಲ್ಲ. ಎಷ್ಟೋ ಜನಕ್ಕೆ ಉಪನಯನ ಮಾಡಿದರೆ ಒಳ್ಳೇದು ಯಾಕಾಗಲ್ಲ ಅಂದರೆ, ಸಂಧ್ಯಾವಂದನೆ ಮಾಡಿರ್ತಾನೆ ಒಳ್ಳೇದಾಗೋದು. ಸ್ಕೂಲಿಗೆ ಸೇರಿಸ್ಬಿಟ್ರೆ ಪಾಸಾಗಿಬಿಡ್ತಾನೆ, ಹೋಗಿ ಓದಬೇಕಲ್ಲ. ತುಂಬ ಜನ ಮಾಡೋದಿಲ್ಲ. ಆದ್ದರಿಂದ ಉಪನಯನ ದಿವಸನೇ ಫಸ್ಟ್ ಆ್ಯಂಡ್ ಲಾಸ್ಟ್ ಸಂಧ್ಯಾವಂದನೆ. ಇನ್ನೇನು ಬರಬೇಕು? ಏನು ಬರೋದಿಲ್ಲ. ಉಪನಯನ ಆಗಿದ್ದು ವೇಸ್ಟ್ ಅಂತ ಅನಿಸಿಬಿಡುತ್ತೆ. ಉಳಿದವ್ರು ನೋಡಿ ನಾನು ಮಾಡೋದಿಲ್ಲ ಅಂತ ಬಿಟ್ಬಿಡ್ತಾನೆ. ಮಾಡಿದ್ದು ನೋಡಿ ಕಲಿಬೇಕು. ಹುಡುಗ ಸ್ಕೂಲಿಗೆ ಸೇರಿಸ್ತಿರ್ತಾರೆ, ನೆಕ್ಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಉಳಿದು ನಾವು ಸೇರಿಸ್ತೇವೆ ಅಂತ ಹೇಳ್ತಾರೆ. ಯಾವಾಗಲೂ ಫಸ್ಟ್ ಇಯರ್ ಇದ್ದರೆ ಯಾರೂ ಸೇರಿಸೋದಿಲ್ಲ. ಇವತ್ತು ನಮ್ಮ ಎಲ್ಲ ರಿಚುವಲ್ಸ್ ಎಲ್ಲ ಒಂದು ರೀತಿ ಮಾಕರಿ ಆದಾಗ ಆಗಿದೆ, ಅಷ್ಟೇ. ಮಾಕರಿ ಆದ ಹಾಗೆ. ಅದಕ್ಕೆ ಅದು ಫಲ ಕೊಡ್ತಾ ಇಲ್ಲ. ಸರಿಯಾಗಿ ಮಾಡಿಸಿ ನೋಡಿ, ವಂಡರ್ಸ್ ಮಾಡ್ಲಿಕ್ಕೆ ಬರೋದು. ರಾಯರು ಅವರಿಗೆ ಉಪನಯನ ಆಗಿದೆ, ಸಂಧ್ಯಾವಂದನೆ ಮಾಡಿದ ನೀರನ್ನು ಚೆಲ್ಲಿದರೆ ಒಣಗಿದ ಕೊರಡ ಮೇಲೆ ನೀರು ಬಿದ್ದರೆ ಹಾಗೆ ಬೆಳೀತಾ ಇರ್ತದೆ, ಸಿಗುತ್ತಾ ಇರ್ತದೆ.
ಇವತ್ತು ಅವ್ರ ಮಹಿಮೆ ನೋಡಿದವ್ರಿಗೆ ಗೊತ್ತು ಎಷ್ಟು ಸಿದ್ಧಿ ಇರುತ್ತೆ ಅಂತ. ಗಾಯತ್ರಿ ಮಂತ್ರ ಅದು ಗೊತ್ತಾಯ್ತಾ? ಗಾಯತ್ರಿ ಮಂತ್ರ ಅದ್ರ ಸಿದ್ಧಿ ನಮಗೆ ಗೊತ್ತಿರೋದಿಲ್ಲ. ಆ ನೀರು ಅದು ಬಿಟ್ಟಿರ್ತೇವೆ ಮಂತ್ರಿಸಿಬಿಟ್ಟು, ಅಷ್ಟು ಪ್ಯೂರ್ ಇರುತ್ತೆ. ಅದಕ್ಕೆ ಎಲ್ಲೆಲ್ಲೂ ಚೆಲ್ಲಬೇಡಿ, ಅದನ್ನು ತುಡಿಬಾರದು. ಅದನ್ನು ಮಂತ್ರಪೂತವಾದ ನೀರು, ಅದನ್ನು ಗಿಡಗಳಿಗೆ ಹಾಕಿ ಚೆನ್ನಾಗಿ ಬೆಳೆಯುತ್ತೆ ಅಂತ ಹೇಳ್ತಾರೆ. ಗಿಡಗಳಿಗೆ ಹಾಕಿ ಚೆನ್ನಾಗಿ ಬೆಳೆಯುತ್ತೆ. ಇದೆಲ್ಲ ಗೊಬ್ಬರ, ಅದು ಮಂತ್ರ, ಅದು ಆ ರೀತಿ ಬೆಳೆಯುತ್ತೆ. ತುಂಬ ಜನ ಮಾಡೋದಿಲ್ಲ, ಹಾಗೆ ವಿಸರ್ಜನೆ ಮಾಡೋ ಕ್ರಮ ಗೊತ್ತಿರೋದಿಲ್ಲ. ಸರಿಯಾಗಿ ಮಾಡಿದರೆ ಅಷ್ಟು ಸಿದ್ಧಿ. ಎಷ್ಟೋ ಜನ ಮಕ್ಕಳಿಗೆ ದೊಡ್ಡವರು ಸಂಧ್ಯಾ ಮಾಡಿ ನೀರು ಕುಡಿಲಿಕ್ಕೆ ಕೊಡ್ತಾರೆ, ಗೊತ್ತಾಯ್ತಾ? ಕುಡೀರಿ ಒಳ್ಳೆ ಜ್ಞಾನ ಬರುತ್ತೆ ಅಂತ ಹೇಳ್ತಾರೆ. ಎಷ್ಟೋ ಮಂತ್ರ ಜಪ ಮಾಡ್ತಾರಲ್ಲ, ಆಮೇಲೆ ತರ್ಪಣ ಅಂತ ಕೊಡ್ತಾರೆ. ಆ ನೀರು ಕುಡಿದ್ರೆ ಮಂತ್ರ ಸಿದ್ಧಿ ಬರುತ್ತೆ ಅದರಲ್ಲಿ, ಗೊತ್ತಾಯ್ತಾ? ಅಷ್ಟು ಸಿದ್ಧಿ ಇರುತ್ತೆ. ಅದಕ್ಕೆಲ್ಲ ತುಂಬ ಎಕ್ಸಾಂಪಲ್ಸ್ ಉಂಟು. ಅದೆಲ್ಲ ಹೇಳೋ ಪ್ರಸಂಗ ಅಲ್ಲ ಮತ್ತು ಟೈಮ್ ಆಗಲ್ಲ ಅಂತ ಹೇಳ್ತಾ ಇಲ್ಲ. ಇದಕ್ಕೆಲ್ಲ ನಿಜವಾದ ಅರ್ಥದಲ್ಲಿ ಫುಲ್ಲಿ ಸಪೋರ್ಟೆಡ್, ಫುಲ್ಲಿ ಡಾಕ್ಯುಮೆಂಟೆಡ್ ಕೇಸ್ ಹೇಳ್ತೇನೆ ಹೊರತು ಯಾವ್ಯಾವುದೂ ಹೇಳ್ತಾ ಇಲ್ಲ. ಸಂಧ್ಯಾ ಒಂದರಿಂದ ಎಷ್ಟು ಬೆನಿಫಿಟ್ ಸಿಗುತ್ತೆ. ಇನ್ನು ಗಾಯತ್ರಿ ಜಪ, ಅದು ಹೈಯೆಸ್ಟ್ ಮಂತ್ರ. ಎಲ್ಲ ವೇದಗಳು ಒಂದು ಕಡೆ, ಗಾಯತ್ರಿ ಮಂತ್ರ ಒಂದೇ ಒಂದು ಕಡೆ. 24 ಅಕ್ಷರದ ಮಂತ್ರ ಅದು. ಯಾರು ಅದನ್ನು ಹೇಳ್ತಾರೋ ಅವರಿಗೆ ಅದು ಇದು ಅಂತ ಹೇಳೋದಿಲ್ಲ, ಸಿಗಲಾರದ್ದೇ ಇರೋದಿಲ್ಲ ಅಂಥ ಮಂತ್ರಶಕ್ತಿ ಅದಕ್ಕೆ. 24 ಅಕ್ಷರ. ಅದನ್ನು ಅತಿ ಕಡಿಮೆ ಅಂದರೆ ಯೂನಿಟ್, ಅದು 10 ಮಾಡಬೇಕು, ಇಲ್ಲ 100, ಇಲ್ಲ 1000. ಆ ಟರ್ನಲ್ಲಿ ಮಾಡಿದ್ರೇ ಅದು ಫಲ ಕೊಡೋದು. 10, 100 ಆರ್ 1000 ಈ ರೀತಿ ಮಾಡಬೇಕು. ಅದು ಕರೆಕ್ಟ್ ಸಮಯದಲ್ಲಿ ಮಾಡಬೇಕು. ಇದು ಟೈಮ್ ಓರಿಯೆಂಟೆಡ್, ಅದು ಟೈಮ್ ಚೇಂಜ್ ಮಾಡಿದ್ರೆ ಫಲ ಕೊಡೋದಿಲ್ಲ. ತುಂಬ ಜನಕ್ಕೆ ಕೆಲವು ವಿಷಯ ಎಷ್ಟು ಗೊತ್ತಿಲ್ಲ ನಮ್ಮ ಜನಕ್ಕೆ ಅಂದರೆ, ತೀರಾ ನಾವು ಯಾವುದೋ ಒಂದು ರೀತಿ ಇದರಲ್ಲಿದ್ದಾಗಿದ್ದೇವೆ, ಶಿಲಾಯುಗದಲ್ಲಿದ್ದಾಗಿದ್ದೇವೆ. ಆ ಟೈಮಿಗೆ ಭಾಳ ಹಳ್ಳಿಗರೆ ಎಲ್ಲ ಗೊತ್ತು, ಕೆಲವೆಲ್ಲ ಕೂಡ. ಹಸುವಿಗೆ ಹಾಲು ಕರೀತಾರಲ್ಲ, ಆ ಸೂರ್ಯೋದಯಕ್ಕಿಂತ ಮುಂಚೆ ಹಾಲು ಕರೀತಾರೆ. ಸೂರ್ಯೋದಯಕ್ಕಿಂತ ಮುಂಚೆನೇ. ಸೂರ್ಯೋದಯ ಆದಮೇಲೆ ಹಾಲು ಅಷ್ಟು ಕೊಡೋದಿಲ್ಲ ಅಂತ ಹೇಳ್ತಾರೆ, ಗೊತ್ತಾಯ್ತಾ? ಆ ಟೈಮ್ ಚೇಂಜ್ ಆದರೆ ಕೊಡೋದಿಲ್ಲ. ಉಳಿದವ್ರಿಗೆ ಗೊತ್ತಿರೋದಿಲ್ಲ. ಆ ಟೈಮ್ನಲ್ಲಿ ಕರಿಬೇಕು. ಇವ್ರು ಯಾಕೆ ಎದ್ದೇ ಇರೋದಿಲ್ಲ ಅದರಿಂದ ಕರೆಯೋದಿಲ್ಲ. ಇವರು ಸರಿಯಾಗಿ ನಿಂತ್ಕೊಂಡು ಆ ಟೈಮಿಗೆ ಕೊಟ್ಟ ಹಾಲು ಹೆಚ್ಚು ಕೊಡುತ್ತೆ. ಹಳ್ಳಿಗರಿಗೆಲ್ಲ ಗೊತ್ತದು, ಅವ್ರ ಪ್ರೊಫೆಷನ್ ಅದು, ಹುಟ್ಟಿದಿಂದ ಅದೇ ಕಲ್ತಿರ್ತಾರೆ. ಅದು ಕೂಡ ಹಸುವಿನ ಹಾಲನ್ನು ನೀವು ಈ ಗಡಿಗೆ ಮಡಿಕೆ ಬರುತ್ತಲ್ಲ ಅದರಲ್ಲಿ ಹಾಕಿಡಿ, ಕೆಡೋದಿಲ್ಲ, ತುಂಬ ಹೊತ್ತಿರುತ್ತದೆ. ನೀವು ಸ್ಟೀಲ್ ಪಾತ್ರೆಯಲ್ಲಿ ಹಾಕಿಡಿ ಬೇಗ ಕೆಟ್ಟೋಗುತ್ತೆ. ಯಾತಕ್ಕೆ ಗೊತ್ತಾ? ಅದು ನ್ಯಾಚುರಲ್ ಫ್ರಿಜ್. ಅದು ಈಗ ಗೊತ್ತು, ತುಂಬ ಕಡೆಗೆ ಎಲ್ಲ ಫ್ರಿಜ್ಜಲ್ಲಿ ಇಟ್ಕೊ. ಹಿಂದಿನ ಫ್ರಿಜ್ ಉಪಯೋಗಿಸ್ತಾ ಇರಲಿಲ್ಲ, ಮಡಿಕೆ ಅಷ್ಟೇ. ಎಷ್ಟು ತಣ್ಣಗಾಗ್ತದೆ ಅಂದರೆ ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗಿ ಆಗಿರ್ತಿತ್ತು. ಇದು ಓವರ್ ಆಗುತ್ತಲ್ಲ, ಹೆಲ್ತ್ ಕೆಟ್ಟೋಗುತ್ತೆ. ಇಷ್ಟು ನೀರು ಇಷ್ಟು ತಣ್ಣಗೆ ಕುಡಿಬಾರದು. ಹೆಚ್ಚು ಬಿಸಿ ಕುಡಿಯೋದು ಎಷ್ಟು ಡೇಂಜರಸ್ಸೋ, ಹೆಚ್ಚು ತಣ್ಣಗೆ ಕುಡಿಯೋದು ಡೇಂಜರಸ್ಸೇ. ಆಪ್ಟಿಮಮ್ ಆಗಬೇಕಾದ್ರೆ ಮಡಿಕೆಯಲ್ಲಿ ನೀರು ನಮಗೆ ಹೆಲ್ತ್ಗೆ ಆಗಬೇಕು, ಆ ರೀತಿ ಮಾಡುತ್ತೆ. ಅದು ಗಡಿಗೆಯಲ್ಲಿ ಇಟ್ಬಿಟ್ರೆ ನಿಮಗೆ ಹಾಲು ಮೊಸರು ಕೆಡ್ತಾನೆ ಇರೋದಿಲ್ಲ. ಎಷ್ಟೊತ್ತಾರು ಅಷ್ಟು ಒಂದು ಸ್ವೀಟಾಗಿರೋ ಮೊಸರು ಸಿಗ್ತಾಯಿತ್ತು. ಬಲು ಬೇಗ ಹುಳಿಯಾಗಿಬಿಡುತ್ತೆ. ಅದಕ್ಕಂದರೆ ಇದಕ್ಕೆ ಆ ಶಕ್ತಿ ಇಲ್ಲ. ಸ್ಟೀಲ್ಗೆಲ್ಲಿ ಯಾವುದಕ್ಕೂ ಬಂಗಾರದಲ್ಲಿ ಹಾಕಿದ್ರೂ ಉಪಯೋಗ ಇಲ್ಲ, ಮಡಿಕೆಯಲ್ಲೇ ಹಾಕಬೇಕು. ಹಾಲು ಮೊಸರು ಇಡಬೇಕಾದ್ರೆ ಅದರಲ್ಲೇ ಇಡಬೇಕು. ಮತ್ತು ಸೂರ್ಯೋದಯಕ್ಕಿಂತ ಮುಂಚೆನೇ ಕರಿಬೇಕು. ಸೂರ್ಯೋದಯಕ್ಕಿಂತ ಮುಂಚೆ ಮಾಡೋ ಧ್ಯಾನಾದಿಗಳಿಗೆ ತುಂಬ ಶಕ್ತಿ ಇದೆ. ಇದು ಫಸ್ಟ್ ತಿಳ್ಕೊಳ್ಳಿ. ಸೈಂಟಿಫಿಕಲಿ ಕೂಡ ಅನಾಲಿಸಿಸ್ ಮಾಡಿದಾಗ ಗೊತ್ತಾಗಿರೋದೇನು ಅಂದರೆ, ರಾತ್ರಿ ಬಿಟ್ವೀನ್ ಸುಮಾರು 10 to 12 ರಾತ್ರಿ ಓದಿ, 2 hours ಓದಿ. ಬೆಳಿಗ್ಗೆ ಬಿಫೋರ್ ಸನ್ರೈಸ್ ಒಂದು 10 ನಿಮಿಷ ಓದಿ. ಈ ಕ್ವಾಲಿಟಿ 2 ಗಂಟೆ ಓದೋದಕ್ಕೆ 10 ನಿಮಿಷ ಓದೋದು ಮೋರ್ ಎಫೆಕ್ಟಿವ್ ಅಂತ ಹೇಳ್ತಾರೆ. ಅದಕ್ಕೆ ಮೈಂಡೆಲ್ಲ ಫ್ರೆಶ್ ಆಗಿರುತ್ತೆ. ಬ್ರಹ್ಮ ಮುಹೂರ್ತ ಅಂತ ಕರೀತಾರೆ. ಆ ಮುಹೂರ್ತದಲ್ಲಿ ಬ್ರಹ್ಮದೇವರು, ವಾಯುದೇವರು ಅಭಿಮಾನಿ ದೇವತೆಗಳು. ಜ್ಞಾನ ಕಾರ್ಯ ಅವ್ರ ಫೀಲ್ಡ್, ಅದು ಸ್ಪೆಷಲ್ ಫೀಲ್ಡ್. ಆದ್ದರಿಂದ ಬೇಗ ಅರ್ಥ ಆಗುತ್ತೆ, ಜ್ಞಾಪಕ ಇರುತ್ತೆ, ಮುಂದೆ ಡೆವಲಪ್ ಮಾಡೋಕ್ಕೆ ಶುರುವಾಗುತ್ತೆ. ರಾತ್ರಿ 12 ಗಂಟೆ ಹೊತ್ತಿನಲ್ಲಿ ಇವನು ಯಾವಾಗಲೂ ಕುಡಿಸ್ಕೊತ ಓದಿರಿ ಅಂತ ತಿಳಿಯುತ್ತೆ. ನೋಡೋದಕ್ಕೆ ಬರ್ನಿಂಗ್ ದಿ ಮಿಡ್ ನೈಟ್ ಆಯಿಲ್ ಅಂತ ಕೇಳಿರ್ತಾರಲ್ಲ, ಅದು ಬರ್ನಿಂಗೇ. ಅದೇ ಆ್ಯಕ್ಚುಲಿ ಸರಿಯಾದ ಪದನೇ ಅದು. ಆ್ಯಕ್ಚುಲಿ ಎದ್ದಿರೋದಂದರೆ ಅರ್ಥ ಇಲ್ಲ. ಯಾವ ಕಾಲಕ್ಕೆ ಏನು ಮಾಡಬೇಕೋ ಅದನ್ನು ಮಾಡಬೇಕು. ರಿಚುವಲ್ಸಿನ ಭಾಗ ಇವೆಲ್ಲ ಕೂಡ. ಸುಮ್ಮನೆ ಏನೇನೋ ಮಾಡಿದರೆ ಅದಕ್ಕೆ ರಿಚುವಲ್ಸ್ಗೆ ಅರ್ಥನೇ ಇರೋದಿಲ್ಲ. ಈ ರೀತಿ ನಿತ್ಯ ಜೀವನದಲ್ಲಿ ಪ್ರತಿಯೊಂದಕ್ಕೂ ಎಷ್ಟು ಅರ್ಥ ಇದೆ ಹೇಳ್ತಾರೆ. ಮುಂದೆ ಗಾಯತ್ರಿ ಮಂತ್ರದ ಕಾನ್ಸಂಟ್ರೇಷನ್ನು ಧ್ಯಾನ ರೂಪ. ಧ್ಯೇಯಸ್ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯ ಬಪುಹು ಧೃತಶಂಖ ಚಕ್ರ. ಈ ಮಂತ್ರ ಅರ್ಥ ಮಾಡ್ಕೊಂಡು ಹೇಳ್ತಾ ಹೋದರೆ ದೇವ್ರ ಫಾರಮ್ ಹೇಗಿದೆ ಅಂತ ಗೊತ್ತಾಗುತ್ತೆ. ಆದ್ಮೇಲೆ ಕಾನ್ಸಂಟ್ರೇಟ್ ಮಾಡಿ ಮಂತ್ರ ಹೇಳ್ತಾ ಇದ್ದರೆ ಎದುರಿಗೆ ಕೂತ್ಕೊಂಡು ಮಾತಾಡಿದರೆ ಹಾಗೆ ಎಲ್ಲೋ ಕೂತಿರು ಗೀತೆ ಹಿಡಿದುಕೊಂಡು ಉಪನ್ಯಾಸ ಮಾಡಿದರೆ ಹೇಗಿರುತ್ತೆ, ಎದುರು ನೋಡಿದರೆ ಹೇಗಿರುತ್ತೆ. ಆ ಧ್ಯಾನ ರೂಪ ಧ್ಯಾನ ಮಾಡ್ತಾ ಮಾಡ್ತಾ ಚಿಂತನೆ ಮಾಡಿದಾಗ ಡೈರೆಕ್ಟ್ ಕಾಂಟ್ಯಾಕ್ಟ್ ಬರುತ್ತೆ. ಆಗ ಮಂತ್ರಗಳ ಸಿದ್ಧಿ ಅದು.
ಹೆಂಗಸರಿಗೆ ಗಾಯತ್ರಿ ಮಂತ್ರ ಹೇಳಿಲ್ಲ, ಅವ್ರು ಕೃಷ್ಣ ಮಂತ್ರ ಹೇಳಿದರೆ ಸಾಕು. ಗಾಯತ್ರಿ ಮಂತ್ರಕ್ಕಿಂತ ಸಿಂಪಲ್ಲು. ಮತ್ತು ಗಾಯತ್ರಿ ಮಂತ್ರ 3 ಹೊತ್ತು ಹೇಳಬೇಕು. ಬೆಳಗ್ಗಿನ ಸಂಧ್ಯಾ ವಂದನೆ, ಮಧ್ಯಾಹ್ನ ಸಂಧ್ಯಾ ವಂದನೆ, ಸಾಯಂಕಾಲ ಸಂಧ್ಯಾ ವಂದನೆ. ಹೆಂಗಸರಿಗೆ ಅಷ್ಟಿಲ್ಲ, ಬರೀ ಕೃಷ್ಣ ಮಂತ್ರ ಒಂದು ಸರ್ತಿ ಹೇಳಿದರೆ ಸಾಕು ಬೆಳಗ್ಗೆ. ಮತ್ತು 1008 ಅವೆಲ್ಲ ಬೇಕಿಲ್ಲ, ಬರೀ 108 ಸಲ ಹೇಳಿದರೆ ಸಾಕು, ಒಂದೇ ಸಲ. ಅಷ್ಟನ್ನು ಮಾಡಿ ನೋಡಿ. ನಿಮಗೆ ನಂಬಿಕೆ ಇಲ್ಲದೆ ಹೋದರೂ ಹಾಳಾಗಿ ಹೋಗಲಿ ಪರವಾಗಿಲ್ಲ, ಸುಮ್ಮನೆ ಒಂದು ತಿಂಗಳು ಮಾಡಿ ನೋಡಿ. ನಿಮಗೆ ಆಮೇಲೆ ಬಿಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಆ ಒಂದು ಡಿಸಿಪ್ಲಿನ್ ಕ್ರಿಯೇಟ್ ಆಗುತ್ತೆ, ಎಫೆಕ್ಟ್ ಕ್ರಿಯೇಟ್ ಆಗುತ್ತೆ. ನಮಗೆ ಕಾಫಿ ಕುಡಿದ್ರೆ ಎಫೆಕ್ಟ್ ಇದೆ ಅಂತ ಗೊತ್ತಿದೆ, ತೀರ್ಥ ತೊಗೊಂಡಿಲ್ಲದಂತ ಯಾಕೆ ಗೊತ್ತಿಲ್ಲ? ತೊಗೊಂಡೇ ಗೊತ್ತಿಲ್ಲ, ಅದರಿಂದ ಗೊತ್ತಿಲ್ಲ. ಆ ಪಾಯಿಂಟ್ ಬಂತು ಅಂತ ಹೇಳ್ತೇನೆ. ಆ ಹೆಚ್ಚೊನ್ನೆ ಅನ್ನೋ ಒಂದು ಭಾರಿ ಗಲಾಟೆ ಆಯ್ತಲ್ಲ, ಆಗ ಗೌರ್ಮೆಂಟ್ ಎಲ್ಲ ಕೆಲವು ಫಾರ್ಮುಲಾಸ್ ಎಲ್ಲ ಅನೌನ್ಸ್ ಮಾಡಿದರು. ಈ ಪಚ್ಚಕರ್ಪೂರ ನೀರಲ್ಲಿ ಹಾಕ್ಕೊಂಡು ಕುಡೀರಿ, ಇದನ್ನು ಮಾಡಿ 108 ಹೇಳ್ತಾ ಬಂದರು ಅವರು. ಗೊತ್ತಾಯ್ತಾ? ತೀರ್ಥ ತೊಗೊಂಡ್ರೆ ಬೂದೋಗ್ತಾ ಇತ್ತು ಅಷ್ಟೇ. ತೀರ್ಥದಲ್ಲಿ ಎಲ್ಲ ಹಾಕಿರ್ತಾರೆ. ತೀರ್ಥದ ಮಂತ್ರ ಇರೋದೇ ಹಾಗೆ: ಅಕಾಲ ಮೃತ್ಯು ಹರಣಂ, ಸರ್ವವ್ಯಾಧಿ ನಿವಾರಣಂ, ಸರ್ವ ದುರಿತೋಪಶಮನಂ, ವಿಷ್ಣು ಪಾದೋದಕಂ ಎಂದು ಹೇಳಿಬಿಟ್ಟಿದ್ದಾರೆ. ತೀರ್ಥದಲ್ಲಿ 10 ಪದಾರ್ಥ ಹಾಕಬೇಕು, 10 ಹಾಕಿ ಮಂತ್ರಿಸ್ಬೇಕು ಅದನ್ನು. ಅಂದರೆ ಇವ್ರು ಹೇಳಿದ ಬರೀ ಮೆಕ್ಯಾನಿಕಲ್ಲು, ಅಲ್ಲಿ ಮಂತ್ರ ಬೇರೆ ಇದೆ. ಅದಕ್ಕೆ ಆ ಮಂತ್ರ ಹೇಳಿದಾಗ ಅದಕ್ಕೆ ಬೆಸ್ಟ್ ಮೆಡಿಸನ್ನ ಕ್ರಿಯೇಟ್ ಆಗುತ್ತೆ. ತೀರ್ಥ ಅಂದರೆ ದೊಡ್ಡ ಔಷಧಿ, ಅದು ತೀರ್ಥ ಅಂದರೆ ಔಷಧಿ. ಆದ್ದರಿಂದ ಬರೀ 3 ಸರ್ತಿ ತೊಗೊಂಡ್ರೆ ಸಾಕು. ಅಷ್ಟು ಎಷ್ಟು ತೊಗೋತಾರೆ ಇವೆಲ್ಲ ಟ್ಯಾಬ್ಲೆಟ್? ಇಷ್ಟೇ ಇರುತ್ತೆ ಕೆಲವು ಟ್ಯಾಬ್ಲೆಟ್. ಎಂಟೈರ್ ಫುಲ್ ಡೇ ವರ್ಕ್ ಮಾಡುತ್ತೆ, ಫುಲ್ ಡೇ ಅಷ್ಟು ಕೆಪಾಸಿಟಿ. ಇಷ್ಟು ಅನ್ನ ತಿನ್ನೋದಕ್ಕೆ ಇಷ್ಟು ಮಾತ್ರೆ, ಹೋಮಿಯೋಪತಿ ಮಾತ್ರೆ ಇಷ್ಟಿಷ್ಟೇ ಇರುತ್ತೆ. ಇನ್ನೂ ಕೂಡ ಎಷ್ಟು ಕೆಲಸ ಮಾಡುತ್ತೆ ಅದು. ಕೆಲವು ಸರ್ತಿ ಸಿಂಗಲ್ ಡೋಸ್ ಕ್ಯೂರ್ ಅಂತ ಬೇರೆ ಇದೆ ಹೋಮಿಯೋಪತಿಯಲ್ಲಿ, ಸಿಂಗಲ್ ಡೋಸ್ ಕ್ಯೂರ್ ಅಂತ ಹೇಳಿ. ನೀವು 15-20 ವರ್ಷದ ರೋಗ ಇರುತ್ತೆ, ಸರಿಯಾಗಿ ಹೇಳ್ಕೊಂಡ್ರೆ ಎಫಿಷಿಯೆಂಟ್ ಡಾಕ್ಟ್ರು ಕರೆಕ್ಟ್ ಔಷಧಿ ಹುಡುಕ್ತಾರೆ, ಕೊಡ್ತಾನೆ. ಏನು ಮ್ಯಾಜಿಕ್ ಅಂದರೆ ಇನ್ಸ್ಟೆಂಟ್ ಆ್ಯಂಡ್ ಪರ್ಮನೆಂಟ್ ಕ್ಯೂರ್, ಮತ್ತು ವಾಪಸ್ ಬರೋದೇ ಇಲ್ಲ, ಅಷ್ಟು ಕ್ಯೂರ್ ಮಾಡುತ್ತೆ. ನೀವು ಸರಿಯಾಗಿ ಹೇಳಿರಬೇಕು, ಸರಿಯಾದ ಡಾಕ್ಟ್ರು ಕಂಡುಹಿಡಿಬೇಕು, ಅಷ್ಟು ಎಫೆಕ್ಟಿವ್ ಅದು. ನಮ್ಮ ತೀರ್ಥದಲ್ಲಿ ಶಕ್ತಿ ನ್ಯಾಚುರಲ್ ಆಗಿರೋದ್ರಿಂದ ಸಮಸ್ಯೆ ಇಲ್ಲ. ಮಕ್ಕಳನ್ನ ದಿವಸ ತೀರ್ಥ ಕೊಟ್ಟು ಬೆಳೆಸೋದು ಅಭ್ಯಾಸ ಮಾಡಿ, ಒಳ್ಳೆ ಟಾನಿಕ್ ಅದು. ಆರೋಗ್ಯವಂತರಾಗಿ, ಬುದ್ಧಿವಂತರಾಗಿ, ಧಾರ್ಮಿಕರಾಗಿ ಬೆಳೀತಾರೋ. ಸಿಂಪಲ್ 3 ತೀರ್ಥ. ಅವ್ರು ಮಕ್ಕಳಂತೂ ತೀರ್ಥಕ್ಕೆ ಕಾಯ್ತಾ ಇರ್ತಾರೆ, ಅಭ್ಯಾಸ ಮಾಡಿಸ್ಬಿಟ್ರೆ ತೀರ್ಥ ಹಾಕೋದ್ರೆ ಊಟ ಮಾಡೋದಿಲ್ಲ ಅಂತ ಹೇಳ್ತಾರೆ ಅವರು. ಅಷ್ಟು ಶ್ರದ್ಧೆ ಬರುತ್ತೆ, ನಂಬಿಕೆ ಬರುತ್ತೆ. ಇದೆಲ್ಲ ಯಾವುದು ರಿಚುವಲ್ಸ್ನಲ್ಲಿ ನಾವು ಏನು ಕೇಳಿರ್ತೇವೆ ಅದಿಷ್ಟನ್ನು ಪ್ರಾಕ್ಟೀಸ್ ಮಾಡ್ತಕ್ಕಂಥ ಅವಕಾಶ ಸಿಕ್ಕು ನಮ್ಮ ಕನ್ವಿಕ್ಷನ್ ತುಂಬ ಫರ್ಮಾಗಿ ಬರಲಿಕ್ಕೆ ಸಾಧ್ಯವಾಗತ್ತೆ. ಅಭ್ಯಾಸ ಮಾಡ್ಕೋಬೇಕು. ಅದಕ್ಕೆ ಬಹಳ ಸುಲಭವಾದ ದಾರಿನೇ ಇದೆ. ನಮ್ಮ ಜನ ಅದೆಲ್ಲ ಗಮನಿಸಿರೋದಿಲ್ಲ. ಮಾಡಿ ನೋಡಬೇಕು, ಏನಾಯಿತು ಎಫೆಕ್ಟ್ ನೋಡ್ಕೋಬೇಕು. ಅದನ್ನು ಇಷ್ಟು ದಿವಸ ಮಾಡಿದ್ದು ಏನಾಗಿದೆ ನೋಡಿಕೊಳ್ಳಿ, ಬಿಡಲಿಕ್ಕೆ ಸಾಧ್ಯವಾಗದಷ್ಟು ಸೇರುತ್ತೆ. ಮುಂದೆ ಉಪಸ್ಥಾನ ಅಂತ ನೆಕ್ಸ್ಟ್ ಪ್ರೋಸೆಸ್. ಉಪಸ್ಥಾನ ಅಂದರೆ ಏನು? ಎದ್ದು ನಿಂತ್ಕೊಂಡು ದೇವತೆಗಳನ್ನೆಲ್ಲ ಸ್ತೋತ್ರ ಮಾಡಿ, ಎದ್ದು ನಿಂತ್ಕೊಂಡು ಮಾಡೋದು. ಸಂಧ್ಯಾ ವಂದನೆ ತುಂಬ ಜನ ತಮಾಷೆ ಮಾಡ್ತಾರೆ. ನಾನು ಪ್ರೇಯರ್ ಮಾಡ್ತೀನಿ, ಸಂಧ್ಯಾವನ್ನು ಮಾಡೋದಿಲ್ಲ ಅಂತ ಹೇಳ್ತಾರೆ. ಸಂಧ್ಯಾ ವಂದನೆ ಅಂದರೆ ಪ್ರೇಯರ್ ಅಂತ ಅರ್ಥ, ಗೊತ್ತಾಯ್ತಾ? ಸಂಧ್ಯಾ ವಂದನೆ ಅಂದರೆ ಪ್ರೇಯರೇ ಅದು. ಟೈಮ್ ಓರಿಯೆಂಟೆಡ್, ಶಾಸ್ತ್ರ ಪ್ರಿಸ್ಕ್ರೈಬ್ಡ್ ಪ್ರೇಯರೇ ಸಂಧ್ಯಾ ವಂದನೆ, ಇನ್ನೇನೂ ಅಲ್ಲ. ಇವತ್ತು ಆ ಫಾರಮ್ನಲ್ಲಿ ಹೇಳಿದರೆ ಅದು ಎಫೆಕ್ಟ್ ಕ್ರಿಯೇಟ್ ಆಗೋದು. ಯಾವುದೋ ಕಾಲಿಗೆ ಅಪ್ಲಿಕೇಶನ್ ಕೊಡ್ತೀರಿ ನೀವೀಗ, ನೀವು ಬಾಂಡ್ ಪೇಪರಲ್ಲಿ ತಂದು ಸ್ಟ್ಯಾಂಪ್ ಹಚ್ಚಿ ಹಾಕಿರೋ ಅಪ್ಲಿಕೇಶನ್ ತೊಗೊಳೋದಿಲ್ಲ ಅವರು. ಅವ್ರು ಪ್ರಿಸ್ಕ್ರೈಬ್ಡ್ ಫಾರಮ್ ಕೊಟ್ಟರೆ ಮಾತ್ರ ಅಕ್ಸೆಪ್ಟ್ ಮಾಡ್ತಾರೆ, ಬೇರೆ ಫಾರಮ್ ಅಕ್ಸೆಪ್ಟ್ ಮಾಡೋದಿಲ್ಲ. ಅದೇ ರೀತಿಯಲ್ಲಿ ದೇವತೆಗಳು ಫಾರಮ್ ಇದೆ, ಸಂಧ್ಯಾ ವಂದನೆ ಪ್ರೇಯರ್ ಫಾರಮ್ ಇದೆ, ಅದರಲ್ಲೇ ಮಾಡಿದರೆ ಅವರು ಅಕ್ಸೆಪ್ಟ್ ಮಾಡ್ತಾರೆ. ವೇದಿಕ್ ಪ್ರೇಯರ್ ಅದು, ಎಲ್ಲ ವೇದ ಮಂತ್ರಗಳೇ ಯಾರು ತುಂಬಿರೋದು. ಎಷ್ಟು ಸುಲಭ ಹೇಳೋದು ಗೊತ್ತಾ? 10 ನಿಮಿಷದಲ್ಲಿ ಸಂಧ್ಯಾ ವಂದನೆ ಮಾಡ್ಬೋದು, 10 ನಿಮಿಷ ಸಾಕು. ಬೆಳಗ್ಗೆ 10 ನಿಮಿಷ, ಇನ್ನೂ ಫಾಸ್ಟ್ ಇದ್ದರೆ 5 ನಿಮಿಷದಲ್ಲಿ ಮಾಡು, ಅರ್ಜೆಂಟ್ ಇದ್ದರೆ 5 ನಿಮಿಷದಲ್ಲೇ ಮಾಡ್ಬೋದು. ಬಿಡೋದಕ್ಕೆ ನೋ ಟೈಮ್, ಅದೇ ಲೆಕ್ಕ ಇಲ್ಲ. 10 ನಿಮಿಷದಲ್ಲಿ ಎಷ್ಟು ಕೆಲಸ ಮಾಡುತ್ತೆ ಯೋಚನೆ ಮಾಡಿ. ನಮ್ಮ ಜನಕ್ಕೆ ಅದು ಯೋಚನೆ ಇಲ್ದೇ ಸಿಕ್ಕಾಬಟ್ಟೆ ಟೆನ್ಷನ್ ಮಾಡ್ಕೋತಾರೆ, ಆರೋಗ್ಯ ಗಳಿಸ್ಕೊಳ್ತಾರೆ, ದುಡ್ಡು ಖರ್ಚು ಮಾಡ್ಕೋತಾರೆ, ಆಯುಷ್ಯನೂ ಕಳ್ಕೊಂಡ್ಬಿಡ್ತಾರೆ. ಕೈಯಲ್ಲಿ ಬೆಣ್ಣೆ ಹುಡ್ಕೊಂಡು ತುಪ್ಪಕ್ಕೆ ಹುಡುಕಿದ್ರು ಅಂತಾರಲ್ಲ, ಹಾಗಾಗಿದೆ. ನಮ್ಮ ರಿಚುವಲ್ಸ್ ಅದು ಫುಡ್ ಕಮ್ ಮೆಡಿಸನ್, ಎರಡು ಒಟ್ಟೊಟ್ಟಿಗೆ ಕೆಲಸ ಮಾಡ್ತಾಯಿದೆ. ಆದ್ದರಿಂದ ಯಾವ ರಿಚುವಲ್ಸು ನಾವು ಲೈಟಾಗಿ ನೋಡ್ಲಿಕ್ಕೆ ಹೋಗಬಾರ್ದು. ವಿತ್ ಆಲ್ ಸೀರಿಯಸ್ನೆಸ್ ಆ್ಯಂಡ್ ಕಮಿಟ್ಮೆಂಟ್ ಮಾಡಿದರೆ ನಮ್ಮ ನ್ಯಾಚುರಲಿ ನಿಮ್ಮ ಬೇರೆ ಎಕ್ಸಸೈಸು ಬೇಕಾಗಲ್ಲ, ನೆನ್ಪಿಟ್ಕೊಂಡಿರಿ. ಇನ್ನೊಂದು ಪಾಯಿಂಟ್ ಬಂತು ಅಂತ ಹೇಳ್ತೇನೆ. ತುಂಬ ಜನ ಬೆಳಗಿನ ಹೊತ್ತಿನಲ್ಲಿ ಜಾಗಿಂಗ್ ಅಂತ ಶುರು ಮಾಡಿದ್ದಾರೆ. ಅದು ಹೇಳೋರು ಪಾಪ ಹೇಳ್ತಾರೆ, ಕೇಳೋರು ಹಾಗೆ ಕೇಳ್ತಾ ಇರ್ತಾರೆ. ಅದನ್ನು ಹೇಳೋರು ಇದ್ದಾರೆ, ಇದನ್ನು ಹೇಳೋರು ಇಲ್ವಲ್ಲ, ಅದೇ ಸಮಸ್ಯೆ ಆಗಿರೋದು. ಜಾಗಿಂಗ್ ವಿತ್ ಅ ಡಾಗ್ ಇನ್ ಹ್ಯಾಂಡ್ ಅದು ಬೇರೆ. ಜೊತೆಗೆ ಅದು ಒಳ್ಳೆ ಯೂನಿಫಾರ್ಮ್ ಇದ್ದಾಗ ಹೋಗ್ತಿರ್ತಾರೆ. ಬೆಳಗ್ಗೆ ಅದು ಸಾಲು ಹೋಗ್ತಾ ಇರ್ತಾರೆ, ಓಡ್ತಾ ಇರ್ತಾರೆ. ಆಗ ಬೇಕೆ ನೆಸಿಟಿ ಇಲ್ಲ. ಎದ್ದು ಧ್ಯಾನ ಮಾಡ್ತಾ ಕೂತ್ಕೊಳ್ಳಿ, ಪ್ರಾಣಾಯಾಮ ಮಾಡಿ. ಎಂಟೈರ್ ಬಾಡಿಗೆ ಎಕ್ಸಸೈಸ್ ಕೊಡೋ ಯಾವ ಫಿಸಿಕಲ್ ಎಕ್ಸಸೈಸು ಇಲ್ಲ. ನೀವು ಏನು ಧ್ಯಾನ ಮಾಡ್ತೀರಲ್ಲ, ಪ್ರಾಣಾಯಾಮ ಮಾಡ್ತೀರಲ್ಲ, ಎಂಟೈರ್ ಬಾಡಿ ಆ್ಯಕ್ಟಿವೇಟ್ ಆಗುತ್ತೆ. ಗೊತ್ತಾಯ್ತಾ?
ಎಂಟೈರ್ ಬಾಡಿ ಅಷ್ಟು ಶಕ್ತಿ ಅದಕ್ಕಿದೆ. ನಿಮ್ಮ ಇಡೀ ದೇಹದಲ್ಲಿ ಒಂದು ಪಾಯಿಂಟ್ ಕೂಡ ಬಿಡೋದಿಲ್ಲ, ಒಂದು ಆಟಮಿಕ್ ಪಾಯಿಂಟು ಬಿಡೋದಿಲ್ಲ, ಅಷ್ಟು ಕವರ್ ಮಾಡ್ತಕ್ಕಂಥ ಶಕ್ತಿ ಇರೋದು ಪ್ರಾಣಾಯಾಮಕ್ಕೆ, ಧ್ಯಾನಕ್ಕೆ, ಜಪಕ್ಕೆ, ಬೇರೆ ಯಾವುದಕ್ಕೂ ಇಲ್ಲ. ಅದಕ್ಕೆ ನಮ್ಮ ಜನ ಆ ಟೈಮ್ನಲ್ಲಿ ಮಾಡಿ ಅಂತ ಹೇಳಿದರು. ವಾಕಿಂಗ್ ಈವ್ನಿಂಗ್ ಅಂತ ಹೇಳಿದರು. ವಾಯುವಿಹಾರ ಅಂದರೆ ಸಾಯಂಕಾಲ, ಬೆಳಗ್ಗೆ ಅಲ್ಲ, ಸಾಯಂಕಾಲ. ಅದಕ್ಕೆ ನಮ್ಮನ್ನು ಪದ್ಧತಿ ಹಾಕಿದ್ದಾರೆ. ವಾಕಿಂಗ್ ಕೂಡ ಮೆಕ್ಯಾನಿಕಲ್ ಆಗಬಾರ್ದು ಮತ್ತು ಅದು ಫ್ಯುಟೈಲ್ ಅಂತ ಅನಿಸ್ಬಾರ್ದು. ಸಾಯಂ ಸಂಧ್ಯಾ ಬಹಿರ್ಜಲೆ, ಸಾಯಂಕಾಲ ಸಂಧ್ಯಾ ವಂದನೆ ಊರು ಹೊರಗೇನೆ ಕೆರೆಯಲ್ಲಿ ಮಾಡ್ಕೊಂಬನ್ನಿ ಅಂತ ಹೇಳ್ತಾರೆ. ವಾಕಿಂಗ್ ಆಯಿತು, ಸಂಧ್ಯಾ ವಂದನೂ ಆಯಿತು. ಎಷ್ಟು ಕಾಮನ್ ಸೆನ್ಸ್ ಇದೆ ಯೋಚನೆ ಮಾಡಿ. ಸೈಂಟಿಫಿಕಲಿ ಕೂಡ ಸಾಯಂಕಾಲದ ಬಿಸಿಲು ಭಾರಿ ಒಳ್ಳೆಯದು, ಗೊತ್ತಾಯ್ತಾ? ಸಾಯಂಕಾಲದ ಗಾಳಿ ತುಂಬ ಒಳ್ಳೆಯದು. ವಾಯುವಿಹಾರ ಅಂದರೆ ಸಾಯಂಕಾಲನೇ ಮಾಡಬೇಕಾದ್ದು. ಬಿಟ್ವೀನ್ 5 and ಅಪ್ ಟು ಸನ್ಸೆಟ್ ಆಗಿರೋ ಫ್ರೆಶ್ನೆಸ್ಸು ಇನ್ಯಾವಾಗಲೂ ಇರೋದಿಲ್ಲ. ಅಷ್ಟು ಫ್ರೆಶ್ ಇರೋ ಕಾಲ. ಎಲ್ಲ ಉಲ್ಟಪಾಟ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಪೂಜಾ ಕಾಲಕ್ಕೆ ವಾಕಿಂಗು, ಸಂಧ್ಯಾವನ ಕಾಲಕ್ಕೆ ಎಲ್ಲೋ ಕುಡಿದಿರ್ತಾರೆ, ಸಾಯಂಕಾಲ ಮಲ್ಕೋ ಸ್ಲೀಪಿಂಗು, ಏನು ಉಪಯೋಗ ಇಲ್ಲ. ಅದರಲ್ಲಿ ಟೈಮಲ್ಲಿ ಮಾಡದೆ ಹೋದರೆ ಅದಕ್ಕೆ ಎಫೆಕ್ಟ್ ಬರೋದಿಲ್ಲ. ಕಾಫಿ ಆರಿದ ಮೇಲೆ ಕುಡೀರಿ, ಹೇಗಿರ್ತದೆ ಯೋಚನೆ ಮಾಡಿ ನೋಡಂತೆ. ತುಂಬ ಗ್ಯಾಪ್ ಇರೋದಿಲ್ಲ, ಸ್ವಲ್ಪ ಗ್ಯಾಪು, ಇದು ಕಾಫಿನ ಚೆಲ್ಲಿಬಿಡ್ತಾರೆ, ಅಷ್ಟು ಸಿಟ್ಟು ಬರುತ್ತೆ. ನಮ್ಮ ಸಂಧ್ಯಾವಂದನ ಅಂತ ಜೊತೆ ಬಿಸಾಕ್ತಾರೆ ಆ ಕಡೆ. ಸಂಧ್ಯಾವಂದನ ಮಾಡಿದ್ದಿದ್ದು ಆ ಕಾಲಕ್ಕೆ ಮಾಡಬೇಕಾಗಿತ್ತು. ಆ ರೀತಿ ಮಾಡಬೇಕು, ಮಾಡಿಸ್ಬೇಕು. ಜನಗಳು ತಣ್ಣವ್ರಿಗೆ ಗೊತ್ತಿರೋದಿಲ್ಲ, ಮಾಡಿಸ್ಬೇಕು, ಆಗ ಎಫೆಕ್ಟ್ ಏನು ಅಂತ ಗೊತ್ತಾಗುತ್ತೆ. ಅಂದರೆ ಸಿಂಪಲ್ ರಿಚುವಲ್ಸ್ನಲ್ಲಿ ಮ್ಯಾಕ್ಸಿಮಮ್ ಬೆನಿಫಿಟ್ ಸಿಗುತ್ತೆ. ಇದೆಲ್ಲ ಹೇಳೋದಕ್ಕೆ ಇಷ್ಟು ಟೈಮ್ ಬೇಕಷ್ಟೇ, ಮಾಡೋದಕ್ಕೆ ಅಷ್ಟು ಟೈಮ್ ಬೇಕಿಲ್ಲ. 10 ನಿಮಿಷದಲ್ಲಿ ಪರ್ಫೆಕ್ಟಾಗಿ ಮುಗಿದೋಗಿರುತ್ತೆ. ನೀವು ಸ್ಪಿರಿಚುವಲ್ ಎಕ್ಸಸೈಸ್ ಆಗೋಗ್ಬಿಟ್ಟಿರೋದು, ಮೈಂಡ್ ಫ್ರೆಶ್ ಇರುತ್ತೆ. ಓದೋದಕ್ಕೂ ಸರಿ, ಒಂದು ಜಪಕ್ಕೆ ಸರಿ, ಎಲ್ಲ. ಆಮೇಲೆ ನಿಮ್ಮ ಕೆಲಸ ಮಾಡಿಕೊಳ್ಳಿ. ಸಾಯಂಕಾಲ ವಾಕಿಂಗು, ಹೇಗೆ ಆಫೀಸಿಂದ ಬರ್ತೀರಿ, ನಡ್ಕೊಂಬಂದ್ರೆ ಆಯ್ತು ಅಷ್ಟೇ, ತುಂಬ ಕಷ್ಟಪಡಬೇಕಾಗಿಲ್ಲ. ಸ್ವಲ್ಪ ತೀರ ನಡ್ಕೊಂಬಿಟ್ರೆ ಮುಗಿದೋಯ್ತು. ಅದೇ ವಾಕಿಂಗ್ ಆಯಿತು, ಇದು ಆಯಿತು. ಬಂದ ತಕ್ಷಣ ಸಂಧ್ಯಾವಂದನೆ ಮಾಡಿ. ಮತ್ತು ಸ್ತೋತ್ರಗಳು ಕರೀರಿ. ಸ್ತೋತ್ರ ಕೂಡ ಒಂದು ರಿಚುವಲ್ಸಿನ ಒಂದು ಭಾಗ. ವಿಷ್ಣು ಸಹಸ್ರನಾಮ, ಹರಿವಾಯುಸ್ತುತಿ, ರಾಘವೇಂದ್ರ ಸ್ತೋತ್ರ, ದ್ವಾದಶ ಸ್ತೋತ್ರ ಇವೆಲ್ಲ ಕಲಿತ್ರೆ ನಮಗೆ ವಾಕ್ ಶುದ್ಧಿ ಬರುತ್ತೆ. ಮತ್ತು ಪ್ಯೂರಿಫಿಕೇಷನ್ ಆಫ್ ಸ್ಪೀಚ್. ನಿಮ್ಮ ಮಾತು ಒಂದು ಸರ್ತಿ ರಾಯರಂಥವರು ದೀರ್ಘಾಯುಷ್ಮಾನ್ ಭವ ಅಂದರೆ ಬದುಕಲೇಬೇಕು ಅವನು, ಅಷ್ಟು ಶಕ್ತಿ ಇದೆ ಅದು. ಯಾಕೆ? ಆ ಶುದ್ಧವಾದ ಬಾಯಿ. ಸಂಬಂಧಪಟ್ಟ ಆಫೀಸರು ಸೈನ್ ಮಾಡ್ದ ಅಂದರೆ ಡಾಕ್ಯುಮೆಂಟ್ ಆಯ್ತು ಇಮಿಡಿಯೇಟಾಗಿ. ಜಸ್ಟ್ ಒಂದು ಸಿಗ್ನೇಚರ್ ಡಾಕ್ಯುಮೆಂಟ್ ಮಾಡಿ ಹಾಕಿಬಿಡತ್ತೆ. ದೊಡ್ಡವರು ಒಂದು ಮಾತು ಅಷ್ಟು ಸಿದ್ಧಿ ಕೊಡೋದು. ಉಳಿದವರು ಇಡೀ ಪುಸ್ತಕ ಎಲ್ಲ ಟೈಪ್ ಹಿಡಿದು ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗ್ಬೋದು ಹೊರತು ಸಿಗ್ನೇಚರ್ ಅಂತ ಡಾಕ್ಯುಮೆಂಟ್ ಅಂತ ಕರೆಯೋದಿಲ್ಲ. ಅದು ಆ ಪವರ್ ಕ್ರಿಯೇಟ್ ಆಗಬೇಕು. ನಮಗಿದೆಲ್ಲ ಯಾತಕ್ಕೆ ಸುಲಭ ಗೊತ್ತಾಯಿತು? ರಾಯರ ಮಠ ಇದು. ಇದನ್ನೆಲ್ಲ ಮಾಡಿ ತೋರಿಸ್ತಾ ರಾಯರಿದ್ದಾರೆ ನಮ್ಮ ಎದುರಿಗೆ. ಈ ಸೈಂಟಿಸ್ಟನ್ನು ತೋರಿಸಿ ನಾವು ಹೇಳಿದರೆ ಸೈನ್ಸ್ ಅರ್ಥ ಆಗುತ್ತಲ್ಲ, ಇವತ್ತು ರಾಯರನ್ನು ತೋರಿಸಿ ಹೇಳಿದರೆ ನಮ್ಮ ಫಿಲಾಸಫಿ ಅರ್ಥ ಆಗಬೇಕು. ಎಷ್ಟು ಜ್ಞಾನಿಗಳವರು. ಇವತ್ತಿನ ದೊಡ್ಡ ಸವಾಲು, ಸೈನ್ಸ್ಗೆ ಸೂಪರ್ ಸವಾಲು ಹಾಕಿದವರು ರಾಯರು. ವಾದಿರಾಜರಂಥವ್ರು ಒಂದು ದೊಡ್ಡ ಸವಾಲು ಹಾಕಿದ್ದಾರೆ. ನೀವು ಏನು ಅಲ್ಲಿ ಮಾಡೋಕ್ಕಾಗೋದಿಲ್ಲ ಅದನ್ನು ಮಾಡಿ ತೋರಿಸ್ತೇವೆ ಅಂತ ಹೇಳ್ತಾರೆ. ನಿಮಗೆ ಮಾಡೋದಕ್ಕಾಗೋದಿಲ್ಲ ಅಂತ ಪೂರ್ತಿ ಬಿಟ್ಟಿದ್ದನ್ನು ನಾವು ಸಿಂಪಲ್ಲಾಗಿ ಇನ್ಸ್ಟೆಂಟಾಗಿ ಮಾಡಿ ತೋರಿಸ್ತೀವಿ ಅಂತ ಹೇಳ್ತಾರೆ. ಮಾಡಿ ತೋರಿಸಿದ್ದಾರೆ ಕೂಡ. ಈ ಶಕ್ತಿಗೆ, ಈ ವಿಜ್ಞಾನದ ಮುಂದೆ ಕಾಮನ್ ಸೆನ್ಸ್ ಆಗಿ ಫೇಲ್ ಆಗುತ್ತೋ, ಫಿಲಾಸಫಿ ಮುಂದೆ ಸೈನ್ಸ್ ಫೇಲ್ ಆಗುತ್ತೆ. ಫಿಲಾಸಫಿ ಫೈನಲ್ ಅದು. ಅದನ್ನು ನಾವು ಇವತ್ತು ಪೂರ್ತಿ ಇಗ್ನೋರ್ ಮಾಡಿದ್ದಕ್ಕೆ ಇಷ್ಟು ಅನಾಹುತವಾಗಿರೋದು. ಅದಕ್ಕೋಸ್ಕರ ಸಂಧ್ಯಾವಂದನೆ ಡೈಲಿ ಮೋಸ್ಟ್ ಇಂಪಾರ್ಟೆಂಟ್ ರಿಚುವಲ್. ಸ್ನಾನ ಎಲ್ಲವೂ ಅದಕ್ಕೆ ಅಂಗಗಳು ಅಂತ ಕರೀತಾರೆ. ಸ್ಕೂಲಿಗೆ ಹೋಗ್ಬೇಕಾದ್ರೆ ಯೂನಿಫಾರಮ್ ಹೇಗೋ ಹಾಕಿ, ಯೂನಿಫಾರಮ್ ಹಾಕ್ಕೊಂಡ್ರೆ ಪಾಸಾಗಲ್ಲ ಅವನು. ಯೂನಿಫಾರಮ್ ಹಾಕಿದರೆ ಮಾತ್ರ ಎಂಟ್ರಿ ಸಿಗೋದು. ಸೊ ಉಳಿದ ಕೆಲಸಗಳೆಲ್ಲ ಮಾಡಿ ಅದಕ್ಕೆ ಎಂಟ್ರಿ ಸಿಕ್ಕೊಂಡ್ರೆ ನಮ್ಮಲ್ಲಿ ಯೂನಿಫಾರಮ್ಗೂ ಸ್ವಲ್ಪ ಮಾರ್ಕ್ಸ್ ಕೊಡ್ತಾರೆ, ಭಾರಿ ಇಂಪಾರ್ಟೆಂಟ್ ಅಷ್ಟೇ. ಸ್ನಾನಾದಿಗಳಿಗೂ ಬೇಕಾಷ್ಟು ಮಾರ್ಕ್ಸ್ ಇದೆ. ಅದಿಷ್ಟನ್ನು ಮಾಡ್ಕೊಂಡು ಡೈಲಿ ರಿಚುವಲ್ಸಲ್ಲಿ ಒಂದು ಭಾಗ ಮುಗೀತು. ಆಮೇಲೆ ದೇವ್ರ ಪೂಜೆ, ಸಾಲಿಗ್ರಾಮ ಪೂಜೆ. ಇನ್ನೇನು ಬಂಗಾರದ ಪ್ರತಿಮೆ ಇಟ್ಕೊಂಡು ದೇವ್ರ ಪೂಜೆ ಅಂತ ಕರೆಯೋದಿಲ್ಲ, ಸಾಲಿಗ್ರಾಮ ಇರಲೇಬೇಕು. ಜೊತೆ ಬಂಗಾರ ಪ್ರತಿಮೆ ಇಟ್ಕೊಳ್ಳಿ, ತಪ್ಪಲ್ಲ. ಬರೀ ಬಂಗಾರದ ಪ್ರತಿಮೆಯಿಂದ ತೀರ್ಥ ಆಗೋದಿಲ್ಲ. ಸಾಲಿಗ್ರಾಮ, ಚಕ್ರಾಂಕಿತ, ಸುದರ್ಶನ ಇರಲೇಬೇಕು. ಅದರ ಮೇಲೆ ಬಂದ ನೀರು ಅಂದರೆ ಅದು ಈ ರೀತಿ ಬಂದ ತಕ್ಷಣ ಕ್ವಾಲಿಟಿ ಚೇಂಜ್ ಆಗಿಬಿಡುತ್ತೆ. ಮೊದಲು ನೀರು, ಅಭಿಷೇಕ ಮಾಡಿದ ತಕ್ಷಣ ತೀರ್ಥ ಅಂದರೆ ಹೋಲಿಯೆಸ್ಟ್ ಸ್ಟೇಜ್ ರೀಚ್ ಆಗುತ್ತೆ. ಅದು ಮ್ಯಾಜಿಕ್. ಅದು ಒಂದು ಸಾಲಿಗ್ರಾಮಾದಿಗಳಿರೋದು ಹಾಗೆ, ಮಂತ್ರಗಳು ಹೇಳೋದು ಹಾಗೆ, ಅದರಲ್ಲಿ ಹಾಕಿರೋ ಪದಾರ್ಥಗಳು ಹಾಗೆ, 3 ಸೇರಿ ಆ ಡಿವೈನ್ ಎಫೆಕ್ಟ್ ಕ್ರಿಯೇಟ್ ಆಗುತ್ತೆ. ಅದನ್ನು ಮಾಡಬೇಕು. ದೇವ್ರ ಪೂಜೆಗೂ ತುಂಬ ಹೊತ್ತು ಬೇಕಾಗಿಲ್ಲ. ನೀವು ಮಠಗಳು ದೇವ್ರ ಪೂಜೆ ನೋಡಿ ಗಾಬರಿ ಆಗಿಬಿಡಬೇಡಿ. ಸಂಸ್ಥಾನ ಪೂಜೆಗಳು ಅಷ್ಟು ಮಾಡ್ತಾರೆ, ನಮಗೆ ಅಷ್ಟು ಬೇಕಿಲ್ಲ. ನಮಗೆ ಅರ್ಧ ಗಂಟೆಯಲ್ಲಿ ಫಸ್ಟ್ ಕ್ಲಾಸ್ ಪೂಜೆ ಮಾಡ್ಬೋದು, ಗೊತ್ತಾಯ್ತಾ? ಅರ್ಧ ಗಂಟೆ ಸಾಕು. ಕಾಲು ಗಂಟೆ ಸಂಧ್ಯಾವಂದನೆ, ಅರ್ಧ ಗಂಟೆ ಪೂಜೆ. ಇನ್ನೂ ಕೆಲವು ಸೇರಿಸಿದರೆ 1 ಗಂಟೆಯಲ್ಲಿ ನೀವು ಪರ್ಫೆಕ್ಟಾಗಿ ಮಾಡ್ಬೋದು, ಯಾವ್ಯಾವುದು ಇಲ್ಲದೆ ಮಾಡ್ಬೋದು. ಅರ್ಜೆಂಟ್ ಇದ್ದರೆ ಹಾಫ್ ಆನ್ ಅವರಲ್ಲೂ ಮಾಡ್ಬೋದು, ಏನೂ ಸಮಸ್ಯೆ ಇಲ್ಲ. ಗಾಯತ್ರಿ ಮಂತ್ರ ಜೊತೆಗೆ ಒಂದು ಸೇರಿಸ್ಕೋಬೇಕಾದ್ರೆ ನಾರಾಯಣ ಮಂತ್ರ ಒಂದು ಇಂಪಾರ್ಟೆಂಟ್. ಗಾಯತ್ರಿ ಮಂತ್ರ ಎಷ್ಟು ಜಪ ಮಾಡಿರ್ತೀರೋ ಅದರ 3 ಟೈಮ್ಸ್ ನಾರಾಯಣ ಮಂತ್ರ ಹೇಳಬೇಕು. ಓಂ ನಮೋ ನಾರಾಯಣಾಯ. ಅದು 2 ಸೇರಿ ಒಂದು ಯೂನಿಟ್. ಅದು
ಗಾಯತ್ರಿ ಮಂತ್ರ ನಾರಾಯಣ ಮಂತ್ರ ಯೂನಿಟ್. ತುಂಬ ಜನ ಸಂಧ್ಯಾವಂದನೆ ಮಾಡಿ ನಮಗೆ ಎಫೆಕ್ಟ್ ಆಗಿಲ್ಲ, ನಾವು ಸರಿಯಾದ ಕಾಲದಲ್ಲೇ ಮಾಡಿದ್ದೇವೆ, ಅರ್ಥ ತಿಳ್ಕೊಂಡೇ ಮಾಡಿದ್ದೇವೆ, ಆದರೂ ನಮಗೆ ಎಫೆಕ್ಟ್ ಆಗಿಲ್ಲ ಅಂದರೆ ನಾರಾಯಣ ಮಂತ್ರ ಹೇಳಿಲ್ಲ ಅಂತ ಅರ್ಥ. ನಾರಾಯಣ ಮಂತ್ರ ಹೇಳಿ ಹೇಳಿ ಫಸ್ಟ್ ತಾಸ ಕೆಲಸ ಮಾಡೋದು. ಇಷ್ಟು ಮಾಡಿದರೆ ಡೈಲಿ ನಿಮ್ಮ ಒಂದು ಪಾಸಿಟಿವ್ ಆಗಿ ಒಂದು ಕೆಲಸ ಮುಗಿದೋಯ್ತಲ್ಲಿ. ಇನ್ನು ಎಲ್ಲಿ ತಿನ್ಕೊಡೋದು ರಿಚುವಲ್ ಒಂದು ಭಾಗ, ಅದು ಹೊರಗೆಲ್ಲ ತಿನ್ನಕ್ಕೆ ಹೋಗಬೇಡಿ. ಸಿಕ್ಕಲ್ಲಿ ಸಿಕ್ಕಿದ್ದು ಸಿಕ್ಕಾಪಟ್ಟೆ 3 ತಿಂದರೆ ಕಥೆ ಮುಗೀತು. 3 ತಪ್ಪದೇ ಮಾಡ್ತಾರೆ ಜನ. ಹೊರಗೆ ತಿಂತೀನಿ ಅಂತ ಅನೌನ್ಸ್ ಮಾಡೇ ಹೋಗಿಬಿಡ್ತಾರೆ, ಹೊರಗೆ ತಿಂತೇನೆ. ವರಮಹಾಲಕ್ಷ್ಮಿ ಹಬ್ಬ ಹೋಟ್ಲಲ್ಲಿ ಊಟ ಮಕ್ಕಳದೆಲ್ಲ, ಯಾವ ಲಕ್ಷ್ಮೀ ಪೂಜೆ ಆಗುತ್ತೆ ಇದರಿಂದ. ಇವತ್ತು ಗಂಡಸರಿಗೆ ಧರ್ಮ ತಪ್ಪಿ ಸ್ವಲ್ಪ ಜಾಸ್ತಿ ದಿವಸ ಆಯಿತು, ಹೆಂಗಸರಿಗೆ ಮೊದಲು ಅಷ್ಟು ತಪ್ಪಿರಿ, ಇತ್ತೀಚೆಗೆ ಅವ್ರಿಗೆ ತಪ್ತಾ ಇದೆ. ಮೊದಲು ಕೆಲಸಕ್ಕೆಲ್ಲ ಅದೆಲ್ಲ ಇರ್ತಿರಲಿಲ್ಲಲ್ಲ, ಮನೇಲಿ ತುಳಸಿ ಪೂಜೆ, ಅನಂತರ ಪೂಜೆ, ವರ್ಮ ಎಲ್ಲ ನೋಡ್ತಾಯಿದ್ರು. ಏನೂ ನೋಡೋದಿಲ್ಲ ಅವರು, ಹೇಳ್ತಾರೆ ಹೋಗ್ತಾರೆ ಬರ್ತಾರೆ ಮಲಗ್ತಾರೆ, ಇನ್ನೇನು ಗೊತ್ತಿರೋದಿಲ್ಲ. ಅಲ್ಲಿ ತುಳಸಿ ಪೂಜೆಗೆ ಎಷ್ಟು ಮಹತ್ವ ಇದೆ. ತುಳಸಿ ಎಂಬುದು ಸೈಂಟಿಫಿಕಲಿ ಯೂನಿವರ್ಸಲಿ ಅಕ್ಸೆಪ್ಟೆಡ್ ಗ್ರೇಟೆಸ್ಟ್ ಇದಂದರೆ ತುಳಸಿ. ಅದರ ಸುತ್ತಮುತ್ತಲಿನ ಗಾಳಿ ಪ್ಯೂರಿಫೈಯರ್ ಅಂತ ಹೇಳ್ತಾರೆ. ಓಜೋನ್ ಭಾರಿ ರಿಚ್ ಇರೋದು ತುಳಸಿಯಲ್ಲಿ ಅಂತ ಹೇಳ್ತಾರೆ. ಓಜೋನ್ ಎಂಬುದು ತುಂಬ ಇಂಪಾರ್ಟೆಂಟ್ ನಮ್ಮ ಬಾಡಿಗೆ, ಅದು ತುಂಬ ರಿಚ್ ಇರೋದು ತುಳಸಿಯಲ್ಲಿ ಮಾತ್ರ. ಇವತ್ತು ಹೇಳ್ತಲ್ಲ, ನಮಗೆ ವಿಟಮಿನ್ ಡಿ ಬೇಕಾದರೆ ಸನ್ಲೈಟ್ ಬೇಕು ಅಂತ ಹೇಳೋದಿಲ್ಲ, ಆ ಟೈಪ್ ಎಲ್ಲ ವಿಟಮಿನ್ ಅಕಾಮಡೇಟ್ ಮಾಡಿಕೊಡತಕ್ಕಂಥ ಒಂದು ಸಸ್ಯ ಅಂದರೆ ತುಳಸಿ ಒಂದೇ. ತುಳಸಿ ಇಲ್ಲದೆ ಹೋದರೆ ಅದು ಮನೆಯೇ ಅಲ್ಲ ಅಂತ ಕರೆದು ಬಿಟ್ಟಿದ್ದಾರೆ. ಅದಕ್ಕೆ ಪ್ರದಕ್ಷಿಣೆ ಹಾಕೋದ್ರಿಂದ ಅದೆಲ್ಲ ಬೆನಿಫಿಟ್ ಸಿಗಲಿಕ್ಕೆ ಶುರುವಾಗತ್ತೆ. ತುಳಸಿ ಪ್ರದಕ್ಷಿಣೆ, ತುಳಸಿ ನಮಸ್ಕಾರ, ತುಳಸಿ ಹತ್ತಿರ ಓಡಾಡೋದೇ ನಮ್ಮ ಪುಣ್ಯ. ತುಳಸಿ ಬಿದ್ದ ಮಣ್ಣು ಅಷ್ಟು ಶ್ರೇಷ್ಠ, ತುಳಸಿ ಮೃತ್ತಿಕನೂ ಶ್ರೇಷ್ಠ ಅಂತ ಕರೀತಾರೆ. ಆ ರೀತಿ ಮಾವು ಗಿವು ಯಾವ್ಯಾವುದಕ್ಕೂ ಇಲ್ಲ, ತುಳಸಿಗೊಂದೇ ಕ್ರೆಡಿಟ್ ಇರೋದು. ಅದನ್ನು ನಿತ್ಯ ಪೂಜೆ ಮಾಡೋದು ಎಷ್ಟು ಸುಲಭ, ಏನೇನೂ ಒಂದು 2 ನಿಮಿಷದ ಕೆಲಸ, ಜನ ಮಾಡೋದಿಲ್ಲ ಅದನ್ನು. ಅದ್ರ ಬಗ್ಗೆ ಏನೋ ಮಾಡ್ಕೊಳ್ಳೋದಕ್ಕೆ ಹೋಗ್ತಾರೆ, ಅದು ತಪ್ಪೇನೆ. ದೇರ್ಫೋರ್ ಅದನ್ನು ಅಭ್ಯಾಸ ಮಾಡಬೇಕು. ಸಿಕ್ಕಲ್ಲಿ ತಿನ್ನೋದನ್ನು ಪೂರ್ತಿ ಬಿಟ್ಟುಬಿಡಬೇಕು. ನಮ್ಮ ನೆಸ್ಸಿಟಿ ಅಲ್ಲ ಅದು, ನೆನ್ಪಿಟ್ಕೊಳ್ಳಿ. ನಮಗೆ ಆಹಾರ ಬೇಕಾಗೋದು ಬೆಳಗ್ಗೆ ಸಾಯಂಕಾಲ. ಅದು ವಯಸ್ಸಾಗ್ತಾ ಹೋದಂತೆ ರಿಕ್ವೈರ್ಮೆಂಟ್ ಚೇಂಜ್ ಆಗ್ತಾ ಹೋಗುತ್ತೆ. ಸುಮಾರು 20 ವರ್ಷದವರೆಗೂ ಬೆಳಿಬೇಕು, ಮೇಂಟೈನ್ ಆಗಬೇಕು, 2 ಕೆಲಸ ಬೇಕು. 20-25 ಆದಮೇಲೆ ಬೆಳೆಯೋದು ಚಾನ್ಸ್ ಇಲ್ಲ, ಇನ್ನು ಅದು ಮೇಲಕ್ಕೆ ಗತಿ ಏನಾಗ್ತದೆ, ಸಾಧ್ಯ ಇಲ್ಲ. ಅದೇನಿದ್ರು ಮೇಂಟೆನೆನ್ಸ್ ಬಾಡಿ ಅಷ್ಟೇ. ಫುಡ್ ರಿಕ್ವೈರ್ಮೆಂಟ್ ಕಡಿಮೆ ಆಗ್ತಾ ಬರುತ್ತೆ. ನಾವು ಮೊದಲಿಂದ ಅಭ್ಯಾಸ ಮಾಡ್ಕೊಂಡಿಲ್ಲ, ಅದರಿಂದ ಕಾನ್ಸ್ಟೆಂಟಾಗಿ ಅದೇ ಮೇಂಟೈನ್ ಮಾಡ್ತೀವಿ. ಆದ್ದರಿಂದ ಅದು ವೇಸ್ಟಾಗಿ ಕನ್ವರ್ಟ್ ಆಗ್ತದೆ, ಫ್ಯಾಟ್ ಆಗ್ತಾನೆ, ಏನೇನೋ ಬಂದು ಶುರುವಾಗುತ್ತೆ ಬರಲಿಕ್ಕೆ. ಅದು ಅವಶ್ಯಕತೆ ಇಲ್ಲ. ಅದು ಕೂಡ ಊಟ ಮಾಡೋದನ್ನು ಒಂದು ಆಲ್ಟ್ ಅಂತ ಕರೀತಾರೆ. ನಮ್ಮ ದೇಹದಲ್ಲಿ ಹೊಟ್ಟೆಯಲ್ಲಿ ಅರ್ಧ ಭಾಗ ಆಹಾರ ಇರಬೇಕಂತೆ, ಕಾಲು ಭಾಗ ನೀರಿರಬೇಕು, ಕಾಲು ಭಾಗ ವೇಕೆಂಟ್ ಸ್ಪೇಸ್ ಇರಬೇಕು. ನಮ್ಮದು ಫುಲ್ಲೇ ಆಹಾರ ಇರುತ್ತೆ, ನೀರಿಗೂ ಜಾಗ ಇರೋದಿಲ್ಲ. ಆದ್ದರಿಂದ ಅದು ಹಾಗೆ ಬರ್ನ್ ಆದಾಗ ಆಗಿಬಿಡುತ್ತೆ. ಸ್ವಲ್ಪ ಒಲೆ ಉರಿಸಿ ನೋಡಿ, ತುಂಬ ನೀವು ಸೌದೆ ಹಾಕಿಬಿಟ್ರೆ ಉರಿಯೋದೇ ಇಲ್ಲ ಒಲೆ. ಗ್ಯಾಪ್ ಬಿಟ್ಟಿರಿ, ಜೋರಾಗಿ ಉರಿಯುತ್ತೆ. ಯಾಕೆ? ಅದು ಉಸಿರಾಟ ಗಾಳಿ ಬೇಕು ಅದಕ್ಕೆ. ಹೊಟ್ಟೆಯಲ್ಲಿ ಗಾಳಿ ಇಲ್ಲದೆ ಹೋದರೆ ಪ್ರಾಣಾಪಾನ ಸಮಾಯುಕ್ತ ಸಂಚಾರಣೆ ಇಲ್ಲ, ಟ್ರಾಫಿಕ್ ಜಾಮ್ ಆದಾಗ ಬಿಡುತ್ತೆ. ಹೊಟ್ಟೆಯೊಳಗೆ ಜಾಮು, ಹೊರಗೆ ಜಾಮ್ ಆದರೆ ಟ್ರಾಫಿಕ್ ನಿಂತು ಹೋಗುತ್ತೆ, ಇಲ್ಲಿ ನಿಂತಾದರೆ ನಮ್ಮ ಲೈಫನ್ನೇ ಸ್ಟಾಪ್ ಆಗ್ತಾ ಬರೋದು. ಅದಕ್ಕೆ ಆ ರೀತಿ ತಿನ್ನಕ್ಕೆ ಹೋಗಬೇಡಿ, ನೆಸಿಟಿ ಇಲ್ಲ. ಇನ್ನೊಂದು ಬಿಡಿ, ಬಾಯಿ ತುಂಬ ಇಟ್ಕೊಳ್ಳಿ, ಅಗಿಲಕ್ಕೆ ಬರುತ್ತಾ ನಿಮಗೆ? ಬರೋದಿಲ್ಲ. ಸ್ವಲ್ಪ ಜಾಗ ಇದ್ದರೆ ಅಗಿಲಕ್ಕೆ ಬರುತ್ತೆ. ಸೊ ಹೊಟ್ಟೆನೂ ಹಾಗೇನೆ, ಅಲ್ಲಿ ಸ್ಪೇಸ್ ಇದ್ದರೆ ಮಾತ್ರ ಜೀರ್ಣ ಆಗೋದಿಲ್ಲ. ಆ ರೀತಿ ಊಟ ಮಾಡಿ, ಶುದ್ಧವಾದನ್ನು ಊಟ ಮಾಡಿ. ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ. ಚಿಕ್ಕ ಮಕ್ಕಳಿಗೆ ಫ್ರೀಕ್ವೆಂಟ್ಲಿ ಬೇಕು, ದೊಡ್ಡವರಾದಮೇಲೆ ಪರವಾಗಿಲ್ಲ, ನಿಧಾನವಾಗಿ ಕಟ್ಟಾಗ್ತಾ ಬರುತ್ತೆ. ನಮ್ಮದು ಕಟ್ಟಾಗೋದಿಲ್ಲ, ಡೆವಲಪ್ ಆಗ್ತಾ ಬಂದುಬಿಡುತ್ತೆ ಭಾರಿ ಜಾಸ್ತಿ ಅಂದರೆ. ಮನೆಯಲ್ಲಿ ತಿಂದು ಹೊರಗೆ ಹೋಗ್ತಾನೆ, ದಾರಿಯಲ್ಲಿ ತಿಂದು ಮತ್ತೆ ಹೋಗ್ತಾನೆ, ಹೋಗ್ತಿರ್ಲಿಕ್ಕೆ ತಿಂತಾನೆ, ತರಿಸೋಣ ತಿಂತಾನೆ, ಹೋಗಿ ತಿಂತಾನೆ, ಕಂಪ್ನಿ ಕೊಟ್ಟು ತಿಂತಾನೆ. ಗತಿಯೇ ನಾವು ಈ ರೀತಿ ತಿಂದರೆ. ನಿಮಗೆ ಗೊತ್ತಿಲ್ಲ, ಪಶುಗಳು ಆ ರೀತಿ ತಿಂಬೋದಿಲ್ಲ. ಆನೆಗಳಿಗೆ, ಹಸುಗಳಿಗೆ ನೀವು ಸಿಕ್ಕಾಬಟ್ಟೆ ಆಹಾರ ಕೊಡಿ, ತಿನ್ನೋದೇ ಇಲ್ಲವು. ಆ ಕಾಲಕ್ಕೆ ಎಷ್ಟೋ ಅಷ್ಟೇ ತಿನ್ನೋದು, ಆಮೇಲೆ ಕೊಟ್ಟು ತುಳಿದು ಬಿಡುತ್ತೆ, ಅದು ತಿನ್ನೋದೇ ಇಲ್ಲ. ಅಂದರೆ ಮನುಷ್ಯ ಮಾಡಬೇಕಾದ ಕೆಲಸ ಪ್ರಾಣಿಗಳು ಮಾಡ್ತಾ ಇವೆ, ಪ್ರಾಣಿಗಳು ಮಾಡೋದನ್ನು ಮನುಷ್ಯ ಮಾಡ್ತಿದ್ದಾರೆ, ಬೇರೆ ಬೇರೆ ಏನೋ ಕೆಲಸಗಳನ್ನು. ಅಷ್ಟು ಶಕ್ತಿ ಆಹಾರ ಆ ಇಂಟರ್ವೆಲ್ ಮಾತ್ರ ತಿನ್ನಬೇಕು. ಒಂದು ಸರಿ ಡೈಜೆಸ್ಟ್ ಆಗಿದ್ದು ಮುಂಚೆ ತಿಂದುಬಿಟ್ರೆ ಅದು ಇದು ಮಿಕ್ಸ್ ಆಗಿಬಿಡುತ್ತೆ. ಎರಡು ಕೂಡ ಮಿಕ್ಸ್ ಆದಾಗ ಅದು ಓಲ್ಡು, ಇದು ಫ್ರೆಶ್ಶು. ಅದು ಪೊಲೈಟ್ ಮಾಡಲಿಕ್ಕೆ ಶುರು ಮಾಡುತ್ತೆ. ಪೊಲೈಟ್ ಮಾಡಿ ಎಫೆಕ್ಟ್ ಕೆಡಿಸಿಬಿಡುತ್ತಾನೆ. ಅದು ಜೀರ್ಣ ಆಗೋವರೆಗೂ ತಿನ್ನಬೇಡಿ. ಆಯುರ್ವೇದ ಈ ದೃಷ್ಟಿಯಿಂದ ಎಷ್ಟು ಒಳ್ಳೆಯ ಸಿಸ್ಟಮ್ ಅದು. ಯಾವ ಯುಗ್ಮೇನ ಭುಂಜೀತ, ಒಂದು ಯಾಮದ ಮಧ್ಯದಲ್ಲಿ ತಿನ್ನಬೇಡಿ. ಯಾಮ ಮಧ್ಯೇನ ಭೋಕ್ತವ್ಯಂ ಯಾಮಯುಗ್ಮಂ ನಲಂಘಯೇತ್. ಯಾಮದ 3 ತಾಸಿನೊಳಗೆ ಏನೂ ತಿನ್ನಬೇಡಿ. ಒಂದು ಸರಿ ತಿಂದಮೇಲೆ 3 ತಾಸು ಏನೂ ತಿನ್ನಬೇಡಿ. 6 ತಾಸಿಗಿಂತ ಹೆಚ್ಚು ಖಾಲಿ ಇಡಬೇಡಿ. ಇಷ್ಟ ಸೂತ್ರ ಅವರು. ಈ ಸೂತ್ರ ಇಟ್ಕೊಂಡ್ಬಿಟ್ರೆ ನಮ್ಮ ಆರೋಗ್ಯ ಫಸ್ಟ್ ಕ್ಲಾಸ್ ಆಗಿರುತ್ತೆ. ನೀರು ಕೂಡ ಕುಡಿಬೇಕಾಗಲ್ಲ, ಗೊತ್ತಾಯ್ತು. ನೀರು ಘಟ 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 ಕುಡಿದು ಬಿಡ್ತಾರೆ. ಇದು ಎಮ್ಮೆ ಕವಣ ಕುಡಿತಲ್ಲ, ಆ ಥರ ಕುಡಿಬಾರ್ದು ನೀರನ್ನು.
ನೀರು ಹ್ಯಾಕೆ ಕುಡಿಬೇಕು ಗೊತ್ತಾ? ಇನ್ನೂ ಕರೆಕ್ಟ್ ಹೇಳಬೇಕಾದ್ರೆ ಇವರು ಟೆನ್ನಿಸ್ ಪ್ಲೇಯರ್ಸ್ ಆಡ್ತಿರ್ತಾರಲ್ಲ, ಆಟ ಆಡ್ತಾರಲ್ಲ, ಬಾಟ್ ಇಟ್ಕೊಂಡಿರ್ತಾರೆ, ಸಿಪ್ ಮಾಡ್ತಾ ಹೋಗ್ತಾರೆ. ಆ ರೀತಿ ನೀರು ಕುಡಿಬೇಕು, ಗೊತ್ತಾಯ್ತಾ? ಆಗ ನಿಮಗೆ ವಾಟರ್ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಇರುತ್ತೆ, ಫಸ್ಟ್ ಕ್ಲಾಸ್ ಹೆಲ್ತ್ ಇರುತ್ತೆ. ಘಟ ಕೂಡ ಟೆನ್ನಿಸ್ ಆಡೋಕ್ಕೆ ಬರೋದಿಲ್ಲ ಅವನಿಗೆ, ಅದು ಡೇಂಜರ್, ಕುಡಿಬಾರ್ದು ಆ ರೀತಿ ನೀರನ್ನು. ಕಾಫಿ ಕುಡ್ದಾಗ ನೀರು ಕುಡಿಬೇಕು, ಇನ್ನೂ ಹೇಳಿದ್ರೆ ಕಾಫಿ ಕುಡ್ದಾಗ ನೀರು ಕುಡಿಬೇಕು. ಬೀರು ಕುಡಿಲೇಬಾರದು, ಅದು ನೆನ್ಪಿಟ್ಕೊಂಡಿರಬೇಕು. ಕೆಲವನು ಕುಡಿಲೇಬಾರದು, ಕೆಲವು ಕುಡ್ದು ಕುಡಿಬೇಕು. ಆ ರೀತಿ ಮಜ್ಜಿಗೆ ಕೊಡಿ, ಹಾಲು ಕೊಡಿ, ಘಟಕ್ಕಂತ ಕುಡ್ದು ಹಾಕಿಬಿಡ್ತಾರೆ. ಎಷ್ಟು ನೋಡ್ತೀವಲ್ಲ, ಎತ್ತಿ ಬಿಟ್ಟರೆ ಅದು ಬಿಡೋದೇ ಇಲ್ಲ ಆಗೋವರೆಗೂ. ಆ ಕುಡಿಯಲೇಬಾರದು, ಸ್ವಲ್ಪ ಕುಡೀರಿ. ಹಾಲು ಹಾಗೆ ಕುಡೀರಿ, ನೀರು ಹಾಗೆ ಕುಡೀರಿ. ಅಡ್ವಾಂಟೇಜ್ ಏನು ಗೊತ್ತಾ? ನೀವು ಕ್ವಾಂಟಿಟಿ ಕಡಿಮೆ ಬೇಕಾಗುತ್ತೆ, ಎಫೆಕ್ಟ್ ಜಾಸ್ತಿ ಬೇಕಾಗುತ್ತೆ. ಒಂದು ಪದ್ಧತಿ ಇದೆ, ಈಟ್ ದಿ ಲಿಕ್ವಿಡ್ಸ್ ಡ್ರಿಂಕ್ ದಿ ಸಾಲಿಡ್ಸ್ ಅಂತ ಒಂದು ಮಾತು ಹೇಳ್ತಾರೆ ಇಂಗ್ಲೀಷ್ನಲ್ಲಿ. ಈಟ್ ದಿ ಲಿಕ್ವಿಡ್ಸ್ ಡ್ರಿಂಕ್ ದಿ ಸಾಲಿಡ್ಸ್ ಅಂಥೇಳಿ. ಅರ್ಥ ಆಗುತ್ತಾ? ಅಂದರೆ ಸಾಲಿಡ್ ತಿಂದರೆ ನೀರಾಗೋಷ್ಟು ಅಗದು ನುಂಗಬೇಕದು. ನೀರನ್ನು ಸಾಲಿಡ್ದಿಂದ ತಿನ್ನಬೇಕು ಅಂದರೆ ಮೊದಲು ಹೇಳಿಲ್ಲ, ಆ ರೀತಿ ತಿನ್ನಬೇಕು. ಬಾಯ್ಲ್ ಇಟ್ಬಿಟ್ಟು ಆ ರೀತಿ 1 ವಾರ 15 ದಿವಸ ಪ್ರಾಕ್ಟೀಸ್ ಮಾಡಿ, ನಿಮಗೆ ಎಷ್ಟೋ ಡಿಫೆಕ್ಟ್ಸ್ ಹೊರಟೋಗಿಬಿಡುತ್ತೆ. ಆಮೇಲೆ ನ್ಯಾಚುರಲಾಗಿ ಬೇರೆಯವ್ರು ನೋಡಿ ತಿನ್ನಕ್ಕೆ ಹೋಗಬಾರ್ದು. ಅವನು ಅಷ್ಟು, ನಮ್ಮ ಫ್ರೆಂಡ್ ಅಷ್ಟು ತಿಂತಾನೆ, ಅಷ್ಟೊತ್ತು ಚಹಾ ಕುಡಿತಾನೆ, ಇಷ್ಟೊತ್ತು ಕಾಫಿ ಕುಡಿತಾನೆ ಅಂದರೆ ಅವನಂತೆ ನೀವು ಆಗಿಬಿಡ್ತೀರಿ ಅಂತ ಅರ್ಥ. ಅದನ್ನ ಇಮಿಟೇಟ್ ಮಾಡೋಕ್ಕೆ, ಒಳ್ಳೆಯದು ಹ್ಯಾಬಿಟ್ ಇಮಿಟೇಟ್ ಮಾಡಬೇಕೇ ಹೊರತು ಕೆಟ್ಟದ್ದನ್ನೆಲ್ಲ ಮಾಡ್ಲಿಕ್ಕೆ ಹೋಗಬಾರ್ದು, ತುಂಬ ಡೇಂಜರಸ್ ಅದು. ಆ ರೀತಿ ಸ್ವಲ್ಪ ಅಭ್ಯಾಸ ಮೊದಲು ನಿಮಗೆ ಕಷ್ಟ ಆಗುತ್ತೆ, ಒಂದು 2-3 ದಿವಸ. ಆಮೇಲೆ ಬೇರೆ ರೀತಿ ಕುಡಿಯೋಕ್ಕೆ ಬರೋದೇ ಇಲ್ಲ, ಆ ರೀತಿ ಆಗಿಬಿಡುತ್ತೆ. ಘಟ ಕುಡಿಯೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತೀರಾ ಹೊರತು ಇದಕ್ಕೆ ನಿಮ್ಮ ಬಾಡಿ ಅಡ್ಜಸ್ಟ್ ಆಗಿಬಿಡುತ್ತೆ. ನಿಮ್ಮಲ್ಲಿ ಇನ್ನೊಂದು ಗೊಂದಲ ಇದೆ, ನಮ್ಮ ಶಾಸ್ತ್ರ ಸಾಲ್ವ್ ಮಾಡುತ್ತೆ. ಕೆಲವು ಡಾಕ್ಟರ್ಸ್ ಹತ್ರ ಹೋಗಿ ನೀರು ತುಂಬ ಕುಡೀರಿ ನೀರು ಅಂತ ಹೇಳ್ತಾರೆ. ಸಿಕ್ಕಾಪಟ್ಟೆ ನೀರು ಕುಡೀರಿ, ಒಳ್ಳೆಯದು, ಕುಡಿತಾನೇ ಇರ್ರಿ, ಒಳ್ಳೆಯದು. ಇನ್ನೊಬ್ಬರು ಹಾಗೆಲ್ಲ ಕುಡಿಬೇಡಿ, ಭಾಳ ಹುಷಾರು, ಊಟ ಕೂತ ನೀರೇ ಕುಡಿಬೇಡಿ ಅಂತ ಹೇಳಿಬಿಡ್ತಾರೆ. ನಿಮಗೆ ಕನ್ಫ್ಯೂಷನ್, ಏನು ಮಾಡಬೇಕು ಅಂತ ಹೇಳಿಬಿಟ್ಟು ನಮ್ಮ ಶಾಸ್ತ್ರ ಅದಕ್ಕೆ ಹೇಳ್ತೀವಿ, ಯಾರ ಮಾತು ಕೇಳಬೇಡಿ, ಸ್ವಲ್ಪ ಕುಡೀರಿ. ಕುಡ್ದಾಗ ಎಷ್ಟು ಬೇಕೋ ಅಷ್ಟೇ ಕುಡಿಲಿಕ್ಕೆ ಬರೋದು. ನಿಮಗೆ ರಿಕ್ವೈರ್ಮೆಂಟ್ ಇದ್ದರೆ ತೊಗೊಳುತ್ತೆ, ಇದು ರಿಸೆಕ್ಟ್, ನೀವು ಕುಡಿಯೋಕ್ಕೆ ಅನಿಸೋದೇ ಇಲ್ಲ. ಇದು ನ್ಯಾಚುರಲ್ ಸೊಲ್ಯೂಷನ್, ಅದನ್ನು ನಮ್ಮ ಶಾಸ್ತ್ರದಲ್ಲಿ ಮಾತ್ರ ಹೇಳೋದು. ಅಂದರೆ ನೀವು ಯೋಚನೆ ಮಾಡಿ, ಎಲ್ಲ ಆ್ಯಂಗಲಲ್ಲೂ ನಮ್ಮ ಶಾಸ್ತ್ರ ಗೈಡ್ ಮಾಡುತ್ತೆ ನಮ್ಮನ್ನು. ಇವತ್ತು ಹೊರಗಿನವರು ತಂದೆ ತಾಯಿ ಕೂಡ ಅಷ್ಟು ಗೈಡ್ ಮಾಡೋದಿಲ್ಲ, ಯಾವ ಡಾಕ್ಟರ್ಸು ಗೈಡ್ ಮಾಡೋದಿಲ್ಲ. ಡಾಕ್ಟರ್ಸ್ ಯಾಕೆ ಗೈಡ್ ಮಾಡೋದಿಲ್ಲ ಗೊತ್ತಾ? ಅರೆ ಪೇಷಂಟ್ಸ್ ಸಿಗೋದಿಲ್ಲ, ಆಮೇಲೆ ಹಾಗಾಗಿಬಿಡುತ್ತೆ. ಪೇಷಂಟ್ ಸಿಗ್ತಿರಬೇಕು, ಬದುಕ್ತಿರಬೇಕು ಅಂದರೆ ಗೈಡ್ ಮಾಡ್ಲಿಕ್ಕೆ ಹೋಗೋದಿಲ್ಲ ಅವರು. ಪೇಷಂಟಾಗಿ ಬಂದಮೇಲೆ ಗೈಡ್ ಮಾಡೋದು, ಅದು ಔಷಧಿ ತೊಗೊಳ್ಳೋ ಪೂರ್ತಿ. ನಮ್ಮಲ್ಲಿ ಹಾಗಲ್ಲ, ಪೇಷಂಟೇ ಆಗಬೇಡಿ ಅಂತ ಹೇಳುತ್ತೆ ನಮ್ಮ ಶಾಸ್ತ್ರ. ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಆ ರೀತಿ ಮಾಡಿಕೊಂಡ್ಮೇಲೆ ನಮ್ಮ ದೇಹಕ್ಕೆ ಏನು ಬೇಕು ಏನು ಬೇಡ ಕ್ಲಿಯರಾಗಿ ಗೊತ್ತಾಗುತ್ತೆ, ಕ್ಲಿಯರಾಗಿ ಅರ್ಥ ಆಗಿ ಇದು ಬೇಕು ಬೇಡ, ನಾನು ಏನು ಮಾಡಬೇಕು, ಏನು ಮಾಡಿಕೊಡೋದು, ಇದೆಲ್ಲ ಬರುತ್ತೆ. ಈ ಹಿನ್ನೆಲೆಯಲ್ಲಿ ರಿಚುವಲ್ಸ್ ಅನ್ನೋದು ಸಾಮಾನ್ಯ ಸಂಗತಿ ಅಲ್ಲ. ತುಂಬ ಜನಕ್ಕೆ ಗೊತ್ತಿಲ್ಲ ಅಂದರೆ ಅವ್ರಿಗೆ ಪಾಪ ಗೈಡೆನ್ಸೇ ಇಲ್ಲ. ಇವತ್ತು ರಾಯರಂಥವ್ರು ಅವತಾರ ಮಾಡಿರೋದು ಅದಕ್ಕೋಸ್ಕರ. ಅವರು 2 ಹೇಗೆ ಹೇಳ್ತಾರೆ, ತಾವು ಹೇಗಿದ್ದೀವಿ ತೋರಿಸ್ತಾರೆ, ಅದು ಸಿದ್ಧಿ. ಅದು ಹೇಗಿದ್ದೀವಿ ತೋರಿಸ್ತಾರೆ ಅವರು, ಇದು ಭಾರಿ ದೊಡ್ಡದು. ಅದಕ್ಕೊಂದು ಮಹಾಭಾರತದಲ್ಲಿ ಒಂದು ಇನ್ಸ್ಟೆನ್ಸ್ ಹೇಳ್ತಾರೆ. 2, ಒಂದು ಏಕಾಗ್ರತೆ ಹೇಗಿರಬೇಕು ಮತ್ತು ನಮ್ಮ ವಿದ್ಯೆ ಎಷ್ಟು ಪವರ್ಫುಲ್ ಆಗಿರಬೇಕು ಅಂತೇಳಿ ಎಕ್ಸಾಂಪಲ್ ಕೊಡ್ತಾರೆ. ಅರ್ಜುನನಿಗೆ ಎಲ್ಲ ಪಾಂಡವ ಕೌರವರಿಗೆ ದ್ರೋಣಾಚಾರ್ಯರು ಅಸ್ತ್ರವಿದ್ಯೆ ಹೇಳ್ಕೊಳ್ಳೋಕ್ಕೆ ಶುರು ಮಾಡ್ತಾರೆ. ಬಿಲ್ಲು ಬಾಣ ಹೇಗೆ ಬಿಡಬೇಕು, ಗುರಿ ಹೇಗೆ ಹೊಡಿಬೇಕು, ಎಲ್ಲರೂ ಹೇಳ್ಕೊಡ್ತಾ ಹೋಗ್ತಾರೆ. ಒಂದು ಸ್ಟೇಜ್ ಎಲ್ಲರನ್ನೂ ಟೆಸ್ಟ್ ಮಾಡ್ತಾರೆ ಅವರು. ಬಿಲ್ ತೊಗೊಳ್ಳಿ, ಬಾಣ ಇಡಿ, ಒಂದು ಗುರಿ ಹೇಳ್ತಾರೆ, ಅಲ್ಲಿ ಹೊಡೀರಿ ಅಂತ ಹೇಳ್ತಾರೆ. ಎಲ್ಲ ತಯಾರಾಗಿ ನಿಲ್ತಾರೆ. ಪ್ರತಿಯೊಬ್ಬರನ್ನು ಕೆಡ್ತಾ ಹೋಗ್ತಾರೆ ಅವರು. ನಿಮಗೀಗ ಏನು ಕಾಣುತ್ತೆ, ಹೊಡಿಲಕ್ಕೆ ಹೊರಟಿದ್ದೀರ, ನಿಮಗೇನು ಕಾಣುತ್ತೆ, ಇಷ್ಟು ಪ್ರತಿಯೊಬ್ಬರನ್ನು ಕೇಳ್ತಾರೆ. ದುರ್ಯೋಧನ, ದುಶ್ಯಾಸನ ಎಲ್ಲ ಅವರು ಓವರ್ನೈಟ್ ದುರ್ಯೋಧನ ದುಶ್ಯಾಸನ ಆದವರಲ್ಲ, ಅವ್ರ ಲೈಫ್ ಸ್ಟೈಲೇ ಹಾಗೆ ಅವರು. ಅವರೆಲ್ಲ ಉತ್ತರ ಕೊಡ್ತಾರೆ. ಏನು ಕಾಣುತ್ತೆ ಅಂದರೆ, ಆಕಾಶ ಕಾಣುತ್ತೆ, ಭೂಮಿ ಕಾಣುತ್ತೆ, ಮರ ಕಾಣುತ್ತೆ, ನೀವೂ ಕಾಣ್ತೀರಿ ಅಂತ ಹೇಳ್ತಿದ್ರು. ದಯವಿಟ್ಟು ಬಿಡಬೇಡಿ, ಬಾಡ ನನ್ನೇ ಹೊಡಿತೀರಿ ಅಂತ ಕಳಿಸ್ಬಿಡ್ತಾಯಿದ್ರು ಪಾಪ ಅವರು. ಅರ್ಜುನನ ಹತ್ರ ಬಂತು. ಅರ್ಜುನ ನಿನಗೇನು ಕಾಣುತ್ತೆ ಅಂತ ಹೇಳಿದರು. ಅವ್ರು ಯಾರೂ ಕೇಳದೇ ಇದ್ದ ಪ್ರಶ್ನೆ ಅರ್ಜುನ ಕೇಳಿದ. ಏನು ಕಾಣುತ್ತೆ, ಎಲ್ಲಿಗೆ ಹೊಡಿಬೇಕು ಹೇಳಿ ಅಂತ ಕೇಳಿದ ಅರ್ಜುನ ಫಸ್ಟ್. ಉಳಿದವರು ಅದನ್ನೇ ಯೋಚನೆ ಮಾಡಿದ್ದಿಲ್ಲ. ಒಂದು ದೊಡ್ಡ ಮರ ಇದೆ, ಅದರಲ್ಲೊಂದು ಪಕ್ಷಿ ಕೂತಿದೆ, ಅದರ ಒಂದು ಕಣ್ಣಿಗೆ ಹೊಡಿಬೇಕಷ್ಟೇ ನೀನೀಗ. ಆಯಿತು ಅಂತ ಹೇಳಿದ. ಗುರಿ ಇಟ್ಬಿಟ್ಟು ಏನು ಕಾಣುತ್ತೆ ಹೇಳು ಅಂತ ಕೇಳಿದ. ಏನು ಕಾಣುತ್ತೆ ನಿನಗೆ? ಆಕಾಶ ಕಾಣುತ್ತಾ? ಇಲ್ಲ. ಮರ ಕಾಣುತ್ತಾ? ಇಲ್ಲ. ನಾನು ಕಾಣುತ್ತೇನೆ? ಇಲ್ಲ. ಪಕ್ಷಿ ಕಾಣುತ್ತಾ? ಇಲ್ಲ. ಏನು ಕಾಣುತ್ತೆ? ಆ ಪಕ್ಷಿ ಕಣ್ಣೊಂದೇ ಕಾಣುತ್ತೆ ಅಂತ ಹೇಳ್ತಾರೆ. ಹೊಡಿ ಅಂತ ಹೇಳ್ತಾರೆ. ಕರೆಕ್ಟಾಗಿ ಬೀಳುತ್ತೆ. ಅಂದರೆ ನಮ್ಮ ಗುರಿ ಬಿಟ್ಟು ಬೇರೆ ಒಂದು ಕಾಣಬಾರದು. ನಮಗೆ ಗುರಿನೇ ಗೊತ್ತಿಲ್ಲ, ಕಾಣೋ ಚಾನ್ಸ್ ಮುಂದೆ ಇಲ್ಲೇ ಇಲ್ಲ. ಫಸ್ಟ್ ಎಲ್ಲಿಗೆ ಹೊಡಿಬೇಕು, ನಾವು ಹೇಗೆ ಬದುಕಬೇಕು, ಏನು ನಮ್ಮ ಗುರಿ ಆಗಬೇಕು. ಎಷ್ಟು ಜನ ಯೋಚನೆ ಮಾಡ್ತಾರೆ, ಹುಟ್ಟಿದ ಬೆಳೆದ ಸತ್ತ ಅಷ್ಟೇ. ಹುಟ್ಟಿದ ದುಡ್ಡು ಮನೆ ಕಟ್ಟಿಸ್ತಾ ಯಾರೋ ಇಡ್ಲಕ್ಕೆ ಬಿಟ್ಟ ತಾನು ಸತ್ತೋದ ಅಷ್ಟೇ. ಇದೇನು ಬಂತು ಅದರಿಂದ?
ಅಂದರೆ ಗುರಿ ಹೇಳಬೇಕಾದ್ರೂ ಶಾಸ್ತ್ರ ಬೇಕು. ಏನು ಗುರಿ, ಅದು ಹೇಗೆ ಸಾಧಿಸಬೇಕು. ಗುರಿಯಿಂದ ನಾವು ಆ ಕಡೆಗೆ ಡಿವೇಟ್ ಆಗಿ ಕೇರಮ್ ಮಾಡ್ತಿರ್ತಾನೆ, ಸುಮ್ಮನೆ ಹೊಡೆದ್ರೆ ಎಲ್ಲಿ ಬೀಳುತ್ತದೆ. ಗುರಿ ನೋಡ್ತಾನೆ, ಕರೆಕ್ಟಾಗಿ ಹೊಡಿತಾನೆ, ಟಕ್ ಅಂತ ಬೀಳುತ್ತೆ. ಕೆಲವರು ಎಷ್ಟು ಚೆನ್ನಾಗಿ ಆಡ್ತಾರೆ ಗೊತ್ತಾ, ಫಸ್ಟ್ ಸ್ಟ್ರೈಕ್ ಕೊಟ್ಟರೆ ಸೆಕೆಂಡ್ ಸ್ಟ್ರೈಕ್ ತೆಗೋದಲ್ಲಿ ಉಳಿದವ್ರು ಎಲ್ಲ ಖಾಲಿ ಬಿಟ್ಬಿಟ್ಟಿರ್ತಾರೋ. ಅದು ಆಟ ಅಂದರೆ ಹಾಗಿರಬೇಕು. ಕೊನೆಯವರೆಗೂ ಆಟ ಆಡೋದಲ್ಲ, ಒಂದೇ ಸರ್ತಿಗೇನೆ ಎಕ್ಸ್ಪರ್ಟ್. ಆ ಥರ ಎಕ್ಸ್ಪರ್ಟ್ ಆಗಿದೆ. ಪಟ 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 ಇಲ್ಲಿ ಹೊಡೆದ್ರೆ 4 ದಿಕ್ಕು ಬೀಳುತ್ತೆ, ಎರಡು ಹೋಗಿ ಆ ರೀತಿ ಹೊಡಿತಾರೆ. ಅದು ಪರ್ಫೆಕ್ಟ್ ಹೊಡೆಯೋ ರೀತಿ. ಅದು ಆಟ ಯಾತಕ್ಕೆ ಮಾಡಿದ್ರೆ ಗೊತ್ತಾ, ಇದನ್ನು ಅಪ್ಲೈ ಮಾಡಿಕೊಳ್ಳಿ ಲೈಫಿಗೆ ಅಂಥೇಳಿ. ನಾನು ಲೈಫಿಂದ ಆಟಕ್ಕೆ ಅಪ್ಲೈ ಮಾಡ್ಕೊಂಡ್ಬಿಟ್ಟಿದ್ದೆ. ಉಲ್ಟಾ ಪಲ್ಟ ಆಗಿರೋದ್ರಿಂದ ನಮಗೆ ಆಟ ಬಂತೆ ಹೊರತು ಲೈಫೇ ಬರಲಿಲ್ಲ. ಅದನ್ನೆಲ್ಲ ಇಲ್ಲಿ ಮಕ್ಕಳಿಗೆಲ್ಲ ಥಿಯರಿ ಅರ್ಥ ಆಗೋದಿಲ್ಲ ಅಂತ ರಿಚುವಲ್ಸನ್ನೇ ನಾವು ಆಟದ ಫಾರ್ಮಲ್ಲಿ ಇಟ್ಟರಷ್ಟೇ. ರಿಚುವಲ್ಸನ್ನು ಈ ರೀತಿ ಹೇಳಿದರೆ ಕೆಲವರಿಗೆ ಅರ್ಥ ಆಗುತ್ತೆ, ಕೆಲವರಿಗೆ ಆಟದ ಟೈಪ್ ಹೇಳಿ ಎಕ್ಸಿಕ್ಯೂಟ್ ಮಾಡಿದರು. ಇದು ನಮ್ಮ ಶಾಸ್ತ್ರಕಾರರ ವೈಶಿಷ್ಟ್ಯನೇ. ಆಟ ಅಂಬೋದು ಶಾಸ್ತ್ರ ಇದ್ದಾಗೆ ಲೆಕ್ಕ. ಇದು ಒಂದು ಇನ್ಸ್ಟೆನ್ಸ್. ಇದು ಅರ್ಜುನ ಅಲ್ಲಿ ಗೆದ್ದ. ಆಮೇಲೆ ಭೀಮನ ಸ್ಟೇಜ್ ಇನ್ನೊಂದಿದೆ. ಭೀಮನ ಸ್ಟೇಜ್ ಇನ್ನೂ ಭಾರಿ ಆಶ್ಚರ್ಯಕರವಾದದ್ದು. ದ್ರೋಣಾಚಾರ್ಯ ಬಂದರು, ಭೀಮಸೇನ ಹತ್ರ ನಿಂತ್ಕೊಂಡ್ರು. ಹೊಡಿಬೇಕು ಅಂತ ಹೇಳ್ತಿದ್ದಾರೆ, ಭೀಮ ಹೊಡೆದಾಯ್ತಾಗಲೇ ಅವ್ರಿಗೆ ಸಿಟ್ಟು ಬಂದುಬಿಡ್ತು, ಭಾರಿ ಸಿಟ್ಟು ಬಂತು. ನಾ ಇನ್ನೂ ಕೇಳಿಯೇ ಇಲ್ಲ, ಹೊಡೆದು ಬಿಟ್ಟಿಯಲ್ಲ ಅಂತ ಹೇಳಿದರೆ, ಒಂದು ಸ್ವಲ್ಪ ಇರಿ ಗುರುಗಳೇ ಅಂತೇಳಿ ವಾಪಸ್ ತಂದ ಆ ಬಾಣನ. ತಮಾಷೆ, ಬಿದ್ದು ಬಾಣ ಇನ್ನೂ ದಾರಿ ಆಂದಿವೇ ಅದು ಹೋಗಿ ಹಿಡ್ಕೊಂಡು ವಾಪಸ್ ಬಂದುಬಿಟ್ಟಂತೆ. ಗುರುಗಳೇ ಹೇಳಿ ಎಲ್ಲಿ ಹೊಡಿತೇನೆ ಅಂತೇಳಿ. ದ್ರೋಣಾಚಾರ್ಯ ತಲೆ ತಿರ್ಲಿಕ್ಕೆ ಶುರುವಾಯಿತು. ಅವ್ರು ಹೇಳಿದರು, ಭೀಮಸೇನ ನಮಸ್ಕಾರ, ನಿನ್ನ ಬಿಲ್ಲು ಬಾಣ ಬೇಕಾಗಿಲ್ಲ ಅಂತ ಹೇಳಿಬಿಟ್ಟು. ಯಾಕೆ, ಅದಕ್ಕಿಂತ ಫಾಸ್ಟ್ ನೀನೇ ಹೋಗೋದ್ರಿಂದ ಅದನ್ನ ಕಲ್ತು ಏನು ಪ್ರಯೋಜನ ಅಂತ ಹೇಳ್ತಾರೆ. ಅದಕ್ಕಿಂತ ನೀನೇ ಫಾಸ್ಟ್ ಇದೆಯಾ. ಇದು ಭೀಮನ ಟೆಕ್ನಿಕ್. ಇದು ಆ ರೀತಿ ನಾವು ಯಾರೂ ಇಲ್ಲ. ಅದರಿಂದಾಗಿಯೇ ನಮಗೆ ಅರ್ಜುನ ಐಡಿಯಲ್ಲು, ಭೀಮಸೇನ ಸೂಪರ್, ಅದು ಸಾಧ್ಯನೇ ಇಲ್ಲ. ಇದು ಭೀಮಸೇನನ ನಾಲೆಡ್ಜ್ ಆಗಿತ್ತು. ಪೂರ್ಣ ಪ್ರಜ್ಞಾ, ಏನು ಬೇಕಾದ್ರೂ ಮಾಡಬಲ್ಲ. ಅದು ಯಾರೋ ಇಮ್ಯಾಜಿನ್ ಮಾಡೋಕ್ಕೆ ಬರುತ್ತಾ, ತಾನು ಬಿಟ್ಟು ಬಾಣ ತಾನು ಹಾಕಿದ ಚೆಂಡು ಕೆಳಗಿಡಕ್ಕೆ ಬಿದ್ದೋಗಿರುತ್ತೆ ಎಷ್ಟೋ ಸಲ. ಆ ರೀತಿ ಹೋಗಿ ಹಿಂದೋಗಿ ತರಬೇಕಾದ್ರೆ ಯಾವ ಸ್ಪೀಡ್ ಇತ್ತು ಭೀಮಸೇನಿಗೆ, ಎಷ್ಟು ಆ್ಯಕ್ಯುರೇಸಿ ಇತ್ತು. ಅದು ಭಾರಿ ದೊಡ್ಡದು. ಅದು ಈತನೇ ಲೋಕಗುರು ವೇದ ವಿಖ್ಯಾತ, ಆ ಲೆವೆಲ್ಲಿ ಭೀಮಸೇನ ಬರ್ತಾನೆ. ಇನ್ನೊಂದು ಪ್ರಸಂಗ ಬಂತು. ಪಾಂಡವರ್ಗವರು ಆಟ ಆಡ್ತಾಯಿದ್ರು. ಅವರು ಆಟ ಆಡ್ತಿದ್ದಾಗ ಅವರು ಆಡೋ ಚೆಂಡು ಒಂದು ಬಾವಿಯಲ್ಲಿ ಬಿತ್ತು. ಹೋಗಿ ತುಂಬ ಡೀಪ್ ವೆಲ್, ಅದು ಬಾವಿಯಲ್ಲಿ ಬಿತ್ತು. ತಕ್ಷಣ ಎಲ್ಲರೂ ಹೋಗಿ ನೋಡ್ತಾ ಇದ್ದಾರೆ. ಆ ನೋಡ್ತಾ ಇದ್ದಾಗ ಧರ್ಮರಾಜ ಈ ಬಗ್ಗೆ ನೋಡ್ತಾ ಇದ್ದ. ರಾಜಮುದ್ರಿಕೆ ಇತ್ತು, ಆತ ಯುವರಾಜ, ಅದು ಹೋಗಿ ನೀರಲ್ಲಿ ಬಿತ್ತು. ಚೆಂಡು ಬಿತ್ತು, ಮುದ್ರಿಕೆನೂ ಬಿತ್ತು. ಚೆಂಡು ಮೇಲೆ ತೇಲ್ತಾ ಇದೆ, ಮುದ್ರಿಕೆ ಒಳಗೆ ಮುರಿದು ಹೋಗಿಬಿಟ್ಟಿದೆ. ಅದು ಹೇಗೆ ಮೇಲೆ ತರಬೇಕು. ಚೆಂಡು ಆಟಕ್ಕೆ ಬೇಕು, ಮುದ್ರಿಕೆ ಅದು ಅಫಿಷಿಯಲ್, ಅದು ಬೇಕೇ ಬೇಕು, ಸೀಲ್. ಅದು ಏನು ಮಾಡೋ ಯೋಚನೆ ಮಾಡ್ತಾಯಿದ್ದಾರೆ. ಆಗ ದ್ರೋಣಾಚಾರ್ಯ ಅಷ್ಟು ಭೀಮಸೇನ ನಾನು ಹಾರಿ ತರ್ತೇನೆ ಅಂತ ಹೇಳಿ ಶುರು ಮಾಡಿದ್ರು. ಹಾರ್ತೇನೆ ಅವರಿಗೆಲ್ಲ ಎಲ್ಲ ಒಂದೇ ಮೆಥೆಡ್ಡು, ಶೂರ್ ಮೆಥೆಡ್ಡು. ದ್ರೋಣಾಚಾರ್ಯರು ಬಂದರು, ಎಲ್ಲ ನೋಡಿದರು. ನೀವೆಲ್ಲ ನೀರಲ್ಲಿ ಬಾವಿಯಲ್ಲಿ ಚೆಂಡು ಬಿದ್ದಿದೆ, ರಾಜಮುದ್ರೆ ಯೋಚನೆ ಮಾಡ್ತಿದ್ದೀರಲ್ಲ, ನಿಮಗೆ ಅಸ್ತ್ರವಿದ್ಯೆ ಬರೋದಿಲ್ವಾ ಅಂತ ಕೇಳಿದರು. ಅಸ್ತ್ರವಿದ್ಯೆ ಬರೋದಿಲ್ವಾ? ಅವರಿಗೆ ಆಶ್ಚರ್ಯ ಆಗೋಯ್ತು, ಉಳಿದವರಿಗೆಲ್ಲ ಕೂಡ. ಅಸ್ತ್ರವಿದ್ಯೆಗೂ ಇದಕ್ಕೆ ಏನು ಸಂಬಂಧ? ಅಸ್ತ್ರವಿದ್ಯೆ ಯುದ್ಧಕ್ಕಿದ್ದಕ್ಕೆ ಬರುತ್ತೆ. ಬಾವಿಯಲ್ಲಿ ಚೆಂಡು ಬಿದ್ದಿದೆ, ಅಲ್ಲಿ ಉಂಗುರ ಬಿದ್ದಿದೆ, ಅಸ್ತ್ರವಿದ್ಯೆ ಏನು ಉಪಯೋಗ ಅಂದರೆ ನಾನು ತೋರಿಸ್ತೇನೆ ನೋಡಿ ಅಂಥೇಳಿ. ನಾನು ತೋರಿಸ್ತೇನೆ ಈಗ ಅಂದರು. ಒಂದಿಷ್ಟು ಹುಲ್ಲು ಕಿತ್ಕೊಂಡ್ರು, ಹುಲ್ಲುಗಡ್ಡಿ ಅಷ್ಟೇ ಕಿತ್ಕೊಂಡ್ರು. ಮಂತ್ರ ಹೇಳಿ ಹಾಕ್ಲಿಕ್ಕೆ ಶುರು ಮಾಡಿದರು. ಇವತ್ತು ನೋಡಬೇಕಾದ್ರೆ ಎಷ್ಟು ಮಹಾಭಾರತ ರಾಮಾಯಣಗಳು ಎಜುಕೇಷನ್ ಕೊಡುತ್ತೆ ಅಂದರೆ ಹೊರಗಡೆ ಸಿಗೋದೇ ಇಲ್ಲ ನಿಮಗೆ. ಮೊದಲೇ ಹುಲ್ಲುಕಡ್ಡಿ ಹೋಗಿ ಆ ಚೆಂಡಿಗೆ ಅಂಟ್ಕೊಂಡಿತು. ಇನ್ನೊಂದನ್ನು ಬಿಟ್ಟರು, ಆ ಹುಲ್ಲುಕಡ್ಡಿಗೆ ಅಂಟ್ಕೊಂಡಿತು. ಅದು ಇನ್ನೂ ಆ ಹುಲ್ಲುಕಡ್ಡಿಗೆ ಅಂಟ್ಕೊಂಡಿತು. ಕೊನೆಗೆ ಕೈ ಸಿಕ್ಕಾಗತ್ತೆ, ಹೇಳಿದ್ರು ಹಗ್ಗ ಮಾಡಿದ್ರು, ಕೆಳಗಿಟ್ಟರು ಚೆಂಡನ್ನು ತೊಗೊಳ್ಳಿ ಅಂತ ಹೇಳಿದ್ರು. ಅಂದರೆ ಮಂತ್ರಕ್ಕೆ ಮಾವಿನಕಾಯಿ ಉದುರಿತೆ ಅಂತ ಹೇಳ್ತಾರೆ. ಮಂತ್ರಕ್ಕೆ ಮೇಲಿಂದ ಉದುರಲ್ಲ, ಕೆಳಗಿಂದ ಮೇಲಕ್ಕೆ ಬರುತ್ತೆ ಅಂತ ತೋರಿಸ್ತಾರೆ ದ್ರೋಣಾಚಾರ್ಯ. ಅಂದರೆ ವಿದ್ಯೆಯ ವಿದ್ಯೆ, ಅಪ್ಲೈಡ್ ಸೈನ್ಸ್ ಏನು ವಂಡರ್ ಮಾಡ್ತಾ ಇದೆ ಇವತ್ತು. ಇವೆಲ್ಲ ಫ್ಯಾನ್ ಗರಗರ ತಿರುಗ್ತಾ ಇದೆ. ನಮಗೆ ಆಶ್ಚರ್ಯನೇ ಆಶ್ಚರ್ಯ. ಯಾತಕ್ಕೆ? ಅದು ಸೈನ್ಸಿನ ಅಪ್ಲಿಕೇಶನ್, ಅದು ಗೊತ್ತಾಯ್ತಾ. ಇದು ಹೊರಗೆ ಅಷ್ಟು ಸೆಕೆ, ಫ್ರಿಜ್ಜಲ್ಲಿ ತಣ್ಣಗಿದೆ, ಸೈನ್ಸಿನ ಮ್ಯಾಜಿಕ್ ಅದು. ತಕ್ಷಣ ಹೀಟ್ ಹಾಕಿದ್ರೆ ಬೆಂಕಿ ಬರುತ್ತೆ, ಅದು ಸೈನ್ಸಿನ ಮ್ಯಾಜಿಕ್ ಅದು. ಬಟ್ ಬರೀ ಸೈನ್ಸಿಂದ ಗೊತ್ತಾಗೋದಿಲ್ಲ, ಅಪ್ಲೈ ಮಾಡಿದಾಗ ಗೊತ್ತಾಗುತ್ತೆ. ಇವತ್ತು ನಾವು ರಾಘವೇಂದ್ರ ಸ್ತೋತ್ರನ ವಾಯುಸ್ತುತಿಯನ್ನು ಹೇಳ್ತೇವೆ ಅಂದರೆ ಅದರ ಪವರ್ ಎಷ್ಟಿರುತ್ತೆ ಗೊತ್ತಾ, ನಮಗದು ಗೊತ್ತೇ ಇರೋದಿಲ್ಲ. ಅದ್ರ ಎಫೆಕ್ಟ್ ಅಂತ ಹೇಳಿದರೆ ಸ್ತೋತ್ರ ಹೇಳಿ ನೀರು ಪ್ರೋಕ್ಷಣೆ ಮಾಡಿದರೆ ರೋಗ ವಾಸಿಯಾಗಬೇಕು, ಅಷ್ಟು ಶಕ್ತಿ ಇದೆ ಅಂತ ಹೇಳ್ತಾರೆ. ಇದು ದ್ರೋಣಾಚಾರ್ಯ ತೋರಿಸ್ಕೊಟ್ರು. ಪರಮಾಶ್ಚರ್ಯ ಆಯಿತು ಅವರಿಗೆ. ನೀರು ಒಳಗೆ ಬಿದ್ದಿದೆ, ಅದೇನು ಮಾಡಬೇಕು, ಅದನ್ನು ತೆಗಿತಾರೋ ತೆಗೊಟ್ರು. ಹಾಗೇನೆ ಅಂದರೆ ಈ ರೀತಿ ಆ ವಿದ್ಯೆಯನ್ನು ಉಪಯೋಗಿಸ್ಬೇಕು. ಇನೋವೇಟಿವ್ ಅಂದರೆ ಹಾಗಿರಬೇಕು. ಇವತ್ತು ನಮಗದು ಇಲ್ಲೇ ಇಲ್ಲ. ಸ್ತೋತ್ರ ಪಾಠ ಅಂದರೆ ಅಲ್ಲೇ, ಇದು ಅಂದರೆ ಇಲ್ಲೇ, ಅದು ಅಂದರೆ ಅಲ್ಲೇ, ಒಂದಕ್ಕೊಂದನ್ನು ಸೇರಿಸ್ತಾನೇ ಇಲ್ಲ. ಅದಕ್ಕೆ ನಮ್ಮ ಜೀವನದಲ್ಲಿ ಒಂದು ಗುರಿ, ಅದರ ಸಾಧನೆ ಮೊದಲಾದವುಗಳೆಲ್ಲ ಕನಸಿದ್ದಾಗಿದೆ, ಸಿದ್ಧಿಗೆ ಬರೋದಿಲ್ಲ. ಸೊ ರಿಚುವಲ್ಸ್ ಅನ್ನೋದು ಸಾಮಾನ್ಯ ಅಲ್ಲ, ಅಪ್ಲೈಡ್ ಫಿಲಾಸಫಿ.
ಅದು ಫಿಲಾಸಫಿ ಸ್ಟ್ರೆಂಥನ್ ಆಗ್ತದೆ, ಅಪ್ಲಿಕೇಶನಿಂದ ತನಗೂ ಸಮಾಜಕ್ಕೂ ಮುಟ್ತದೆ. ಯಾವಾಗ ಅದು ನಿಂತೋಯ್ತೋ ಸಮಾಜದಿಂದ ಜನ ದೂರ ಆದ್ರಾಗ, ರಾಯರಂಥವರಿದ್ದಾಗ ಎಂಟೈರ್ ಸಮಾಜ ಫಿಲಾಸಫಿ ಬರ್ತಿತ್ತು. ಕಾರಣ ಈ ಸೈನ್ಸ್ ಓದ್ತಾರಲ್ಲ ಹಾಗೆ. ಇದೆಲ್ಲ ಸೈನ್ಸಿನ ಎಫೆಕ್ಟ್ ಅಂತ ಗೊತ್ತಾದ ಮೇಲೆ ಸೈನ್ಸ್ ಓದಲಿಕ್ಕೆ ಶುರು ಮಾಡಿದರು. ರಾಯರಿಂದ ಗೊತ್ತಾಯಿತು, ಓ ಫಿಲಾಸಫಿ ಅಂತ ಗೊತ್ತಾಯ್ತು, ನಾವು ಓದಲಿಕ್ಕೆ ಶುರು ಮಾಡಿದ್ರು. ಈಗ ಯಾತಕ್ಕೆ ಓದ್ತಾ ಇಲ್ಲ, ಡೀಲಿಂಕ್ ಆಯ್ತು ಮತ್ತೆ. ಈಗ ಅದು ಪ್ಯಾರಲಾಗಿ ಹೋಗ್ತಾಯಿದೆ, ಸ್ಪೀಚ್ ಆಗ್ತಾಯಿಲ್ಲ. ಆದ್ದರಿಂದ ಶಾಸ್ತ್ರ ಓದಿ ಏನು ಪ್ರಯೋಜನ, ಸಂಧ್ಯಾವಂದನೆ ಮಾಡಿ ಏನು ಉಪಯೋಗ, ದೇವ್ರ ಪೂಜೆ ಏನು ಪ್ರಯೋಜನ, ಯಾವಾಗಲೂ ಸಂಧ್ಯಾವಂದನೆ ಮಾಡಿದರೆ ಏನಂತೆ, ಸ್ನಾನ ಬಿಟ್ಟರೆ ಏನಾಗುತ್ತೆ, ಈ ಥರ ಆರ್ಗ್ಯುಮೆಂಟ್ ಶುರುವಾಯಿತು. ಆ ಲಿಂಕ್ ತಪ್ಪಿ ಹೋಗಿದೆ ಇವತ್ತು. ಆ ಲಿಂಕ್ ಮತ್ತೆ ವಾಪಸ್ ಬರಬೇಕಾದ್ರೆ ನಾವು ಸರಿಯಾಗಿ ಶಾಸ್ತ್ರದ ಹಿನ್ನೆಲೆಯಲ್ಲಿ ಮಾಡ್ತಕ್ಕದ್ದೆಲ್ಲ ನಾನು ಹೇಳಿದ್ರು 3-4 ಅಷ್ಟೇ, ಜಾಸ್ತಿ ಅಲ್ಲ. ಇನ್ನು ಏಕಾದಶಿ ವ್ರತ ತೊಗೊಳ್ಳಿ, ಅದಂತೂ ಸೂಪರ್. ಅದು ಯಾಕೆ ಗೊತ್ತಾ, ಏಕಾದಶಿ ವ್ರತ ಅಂದರೆ ಏನೂ ಅಲ್ಲ, ನಮ್ಮ ದೇಹದೊಳಗೆ ಟಾಕ್ಸಿನ್ಸ್ ಇದೆಯಲ್ಲ ಅದನ್ನ ಎಕ್ಸ್ಪೆಲ್ ಮಾಡುತ್ತದು. ಇನ್ನು ಯಾವ ಔಷಧಿ ತೊಗೊಂಡ್ರೂ ಸಪ್ರೆಸ್ ಆಗುತ್ತೆ. ಉಪವಾಸ ಮಾಡಿದಾಗ ಹೊರಗೆ ಹಾಕುತ್ತೆ ಅಂತ ಹೇಳ್ತಾರೆ. ನೀವು ಬ್ಲಡ್ ಪ್ಯೂರಿಫೈ ಆಗುತ್ತೆ, ಎಂಟೈರ್ ಬಾಡಿ ಪ್ಯೂರಿಫೈ ಆಗಲಿಕ್ಕೆ ಶುರುವಾಗುತ್ತೆ. ಅದಕ್ಕೆ ಏಕಾದಶಿ ಸಮಂ ಕಿಂಚಿತ್ ಪಾಪತ್ರಾಣಂ ನ ವಿದ್ಯತೆ ಮಧ್ವಾಚಾರ್ಯ ಹೇಳ್ತಾರೆ. ಅದರಂಥ ದೊಡ್ಡ ಪಾಪನಾಶಕ ವಸ್ತು ಇಲ್ಲ. ಪಾಪ ಅಂದರೆ ಒಳಗಿರೋ ದೋಷನೂ ಪಾಪನೇ, ಹೊರಗಿರೋದು ಪಾಪನೇ. ಅದನ್ನು ಮಾಡ್ತಾ ಹೋಗಿ ನಿಮಗೆ ಎಂಥೆಂಥ ರೋಗವಾಸಿ ಆಗುತ್ತೆ ಗೊತ್ತಾ, ಯೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಇವತ್ತು ಕ್ಯಾನ್ಸರ್ನ ಕ್ಯೂರ್ ಮಾಡೋ ಶಕ್ತಿ ಇರೋದು ಉಪವಾಸಕ್ಕೊಂದೇ, ಗೊತ್ತಾಯ್ತಾ. ಔಷಧಿಯಲ್ಲಿ ಗೋಮೂತ್ರ, ಉಪವಾಸದಲ್ಲಿ ಏಕಾದಶಿ ವ್ರತ. ಏನು ಮೆಡಿಸನ್ ಕೊಟ್ಟರು ಕ್ಯಾನ್ಸರ್ ಫುಡ್ ಮಾಡಿಕೊಳ್ಳುತ್ತೆ. ಅದನ್ನು ಉಪವಾಸ ಮಾಡಿದ್ರೆ ಮಾತ್ರ ಕ್ಯಾನ್ಸರ್ ಸೆಲ್ ಸಾಯುತ್ತೆ, ಬೇರೆ ಮಾಡಿದ್ರೆ ಸಾಯೋದಿಲ್ಲ. ಅವ್ರಿಗೆ ಏಕಾದಶಿ ಅಂತ ಗೊತ್ತಿಲ್ಲ, ಫಾಸ್ಟಿಂಗ್ ಅಂತ ಗೊತ್ತು ಫಾರಿನರ್ಸ್. ಅದು ಫಾಸ್ಟಿಂಗ್ ಅನ್ನೋದು ನಮ್ಮ ಆರೋಗ್ಯದ ಮಂತ್ರದಂಡ ಇದ್ದಾಗ ಲೆಕ್ಕ. ಅದನ್ನೆಲ್ಲ ಯಾರು ಮಾಡ್ತಾರೆ, 15 ದಿವಸಕ್ಕೊಮ್ಮೆ ಮಾಡಿ ಎಂಟೈರ್ ಬಾಡಿ ನಿಮಗೆ ಪ್ಯೂರಿಫೈ ಆಗಲಿಕ್ಕೆ ಶುರುವಾಗುತ್ತೆ. ಆ ರೀತಿ ಮಾಡ್ತಿದ್ದರಿಂದ ಹಿಂದಿನ ಜನಗಳು ಕೃತಯುಗದಲ್ಲಿ 1,00,000 ವರ್ಷ ಬದುಕ್ತಿದ್ದರಂತೆ, ತ್ರೇತಾಯುಗದಲ್ಲಿ 10,000 ವರ್ಷ, ದ್ವಾಪರಯುಗದಲ್ಲಿ 1,000 ವರ್ಷ, ಕಲಿಯುಗದಲ್ಲಿ 120 ಇಯರ್ಸು. ಇದು ಥಿಯರಿ ಅಷ್ಟೇ. ಎನಿ ಟೈಮ್ ಡೆತ್, ಎನಿ ಟೈಮ್ ಮರಣ, ATM ಗೊತ್ತಲ್ಲ, ಎನಿ ಟೈಮ್ ಮನಿ ಅಲ್ಲ, ಎನಿ ಟೈಮ್ ಡೆತ್ ಅಂದರೆ ನಮಗೆ ಕೃತಯುಗದಲ್ಲಿ. ಕಲಿಯುಗದಲ್ಲಿ ನೋ ಗ್ಯಾರಂಟಿ ಆಟ. ಯಾಕೆ ಲೈಫೇ ಸರಿ ಗ್ಯಾರಂಟಿಡ್ ಅಲ್ಲ, ಆಹಾರ ವ್ಯವಸ್ಥೆ ಸರಿ ಇಲ್ಲ, ಯಾವುದೂ ಮಾಡ್ತಾ ಇಲ್ಲ, ಹಾಳಾಗಿ ಹೋಗ್ತಾನೆ. ಈ ಹಿನ್ನೆಲೆಯಲ್ಲಿ ತುಂಬ ಗಮನಿಸಿ ಕೇಳಬೇಕು, ನೋಡಬೇಕು. ಒಂದೊಂದನೇ ಒಂದು ತಿಂಗಳು ಮಾಡಿ ನೋಡಿ, ಆಗ ನಿಮಗೆ ಡಿಫರೆನ್ಸ್ ಕ್ಲಿಯರಾಗಿ ಗೊತ್ತಾಗುತ್ತೆ, ಮುಂದೆ ಮಾಡ್ಲಿಕ್ಕೆ ಬರುತ್ತೆ. ಆದ್ದರಿಂದ ರಿಚುವಲ್ಸ್ ಅನ್ನೋದು ಆಪ್ಷನಲ್ ಅಲ್ಲ, ಕಂಪಲ್ಸರಿ. ಥಿಯರಿಗೆ ಅಟ್ಯಾಚಡ್ ಆದ್ದರಿಂದ ಎಂದು ಬಿಟ್ಟು ಆ ರಿಚುವಲ್ಸ್ ಮಾಡಿ ತಕ್ಷಣ ಉತ್ತರ ಸಿಗದೇ ಇರ್ಬೋದು. ನಿಮಗೆ ತಿಳಿದವ್ರನ್ನ ಕೇಳಿ ಹೇಳ್ತಾರೆ. ಯಾರೋ ಉತ್ತರ ಕೊಡಲಿಲ್ಲ ಅಂಥೇಳಿ ನೀವು ರಿಚುವಲ್ಸ್ ಬಿಡ್ಲಿಕ್ಕೆ ಹೋಗಬಾರ್ದು. ಯಾಕೆಂದರೆ ಮಾಡೋರು ತಿಳಿದವ್ರು ಹೇಳ್ತಾರೆ, ಕಂಡ್ಕೊಂಡವ್ರು ಹೇಳಕ್ಕೆ ಬರುತ್ತೆ ನಿಮಗೆ. ಮತ್ತು ಇಂಜಿನಿಯರಿಂಗ್ ವಿಷಯ ಒಂದು ಡಾಕ್ಟ್ರಿಗೆ ಕೇಳಿದ್ರೆ ಹೇಳೋದಕ್ಕಾಗೋದಿಲ್ಲ, ಮೆಡಿಕಲ್ ವಿಷಯನ ಇಂಜಿನಿಯರ್ ಹೇಳೋಕ್ಕಾಗೋದಿಲ್ಲ, ಶಾಸ್ತ್ರಜ್ಞರೇ ಹೇಳಬೇಕು. ನಾವು ಕೇಳೋದು ಯಾರನ್ನು ಗೊತ್ತಾ ಇವತ್ತು, ನಮ್ಮ ಫ್ರೆಂಡ್ಸನ್ನೋ ಯಾರನ್ನೋ ಸಂಧ್ಯಾವಂದನೆ ಬಿಟ್ಟವನ್ನ ಸಂಧ್ಯಾವಂದನೆ ಯಾತಕ್ಕೆ ಮಾಡಬೇಕು ಅಂದರೆ ನಾನು ಬಿಟ್ಟಿದ್ದು ನೀನು ಬಿಡು ಅಂತಾನೆ, ಅಷ್ಟೇನು ಮಾಡು ಅಂತ ಹೇಳೋದಿಲ್ಲ. ಮಾಡೋನು ಕೇಳಿದ್ರೆ ಹೇಳ್ತೇನೆ ಯಾತಕ್ಕೆ ಮಾಡಬೇಕು ಅಂತೇಳಿ. ಇವತ್ತು ನಾವು ರಾಂಗ್ ಪರ್ಸನ್ಸ್ ಹಿಡ್ಕೊಂಡು ಹೋದರೆ ಆನ್ಸರ್ ಸಿಗೋದಿಲ್ಲ. ಗುಡ್ ಗೈಡ್ ಆಗಬೇಕು ಯಾವಾಗಲೂ. ಅದಕ್ಕೆ ನಾವು ಶಾಸ್ತ್ರಜ್ಞ ತಸ್ಮಾತ್ ಭಗವಂತಗೀತೆಯಲ್ಲಿ ಹೇಳ್ತಾರೆ, ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಶಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ತತ್ವಜ್ಞಾನದ ವಿಚಾರಗಳನ್ನು ತತ್ವಜ್ಞಾನ ಬಲ್ಲವ್ರು ಕೇಳಿ ತಿಳಿಬೇಕೇ ಹೊರತು ಕಂಡವ್ರನ್ನಲ್ಲ. ಇವತ್ತು ನಮ್ಮ ಫ್ರೆಂಡ್ ಹೇಳ್ತಾನೆ ಏಕಾದಶಿ ಮಾಡಬೇಡ, ಅವನೇನು ಅಥಾರಿಟಿ ಇದಕ್ಕೆ ಹೇಳೋದಕ್ಕೆ, ಸಂಬಂಧನೇ ಪಟ್ಟಿಲ್ಲ. ನಮ್ಮ ಎಷ್ಟು ಹೇಳ್ತಾರೆ ಅವರು ಅಥಾರಿಟಿ ಅಲ್ಲ. ಇವತ್ತು ಯಾವುದೋ ತಿನ್ನು ಅಂತ ಯಾರು ಹೇಳಿದರೆ ಅಥಾರಿಟಿ ಅಲ್ಲ, ಅದು ಸಂಬಂಧಪಟ್ಟವ್ರು ಹೇಳಬೇಕು. ಅದನ್ನು ನಾವು ಹುಡುಕ್ತಾ ಇಲ್ಲ ಇವತ್ತು. ಇರಲೆವೆಂಟಾಗಿ ಆನ್ಸರ್ ಹುಡುಕ್ತೀವಿ, ಅದು ಯಾರನ್ನ ಕೇಳ್ತೇವೆ, ನಮಗದು ಆನ್ಸರ್ ಸಿಗೋದೇ ಇಲ್ಲ. ಅದಕ್ಕೆ ರಾಯರಂಥವ್ರು ಅವತಾರ ಮಾಡಿರೋದು ಯಾತಕ್ಕೆ ಅಂದರೆ ಇಂಥ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ಅವರು ಪರಿಮಳಾದಿ ಗ್ರಂಥ ಬರೆದಿರೋದು. ಅವರ ಆ ಅಡ್ವಾಂಟೇಜ್ ತೊಗೊಂಡೆ ರಾಯರಿಂದ ಫುಲ್ ಅಡ್ವಾಂಟೇಜ್ ತೊಗೊಂಡೋದು ಲೆಕ್ಕನ. ಪ್ರದಕ್ಷಿಣೆ ನಮಸ್ಕಾರಗಳೆಲ್ಲ ಸಣ್ಣ ವಿಷಯ, ಬಿಡಬೇಕು ಅಂತಲ್ಲ, ಅದು ಫೈನಲ್ ಅಲ್ಲ. ಫೈನಲ್ ಆಗೋದೆಲ್ಲ ರಾಯರ ಗ್ರಂಥಗಳನ್ನು ಓದಲಿಕ್ಕೆ, ತಿಳ್ಕೊಳ್ಳೋಕ್ಕೆ, ಕೇಳಲಿಕ್ಕೆ ಹೋದಾಗ. ಆಗ ನಿಮಗೆಲ್ಲ ಆನ್ಸರು ಸಿಗುತ್ತೆ. ಆ ರೀತಿ ಕೊಟ್ಟು ಇವತ್ತು ವೃಂದಾವನದಲ್ಲಿ ಕೂತ್ಕೊಂಡೇ ಸಾಲ್ವ್ ಮಾಡ್ತಾರೆ ಅಂದರೆ ಸೈಂಟಿಸ್ಟ್ ಆ ರೀತಿ ಮಾಡೋಕ್ಕೆ ಬರೋದಿಲ್ಲ, ಜ್ಞಾನಿಗಳು ಹಾಗೆ ಮಾಡ್ತಾರೆ. ಸೈಂಟಿಸ್ಟ್ ಎಲ್ಲೋ ಕೂತ್ಕೊಂಡು ಕೊಟ್ಟಿದ್ದು ಯಾರು ಉತ್ತರ ಕೊಟ್ಟಿದ್ದು ನೋಡಿಲ್ಲ. ಆದರೆ ಜ್ಞಾನಿಗಳಿಗೆ ಆ ಶಕ್ತಿ ಇದೆ. ನಮ್ಮ ರಿಮೋಟ್ ಇದರಿಂದ ಮಾಡ್ತಾರೋ, ನಾವು ಹೇಳಿ ಟೆಲಿಪತಿಗೆ ಅಂತ ಹೇಳ್ತೇವಲ್ಲ, ಆ ರೀತಿ ಉತ್ತರ ನಮಗೆ ಹೊಳಿಸ್ತಾರೆ. ಅಷ್ಟು ಶಕ್ತಿ ಅವರಿಗಿದೆ ಮಹಾನುಭಾವರು. ಅಂಥ ಉತ್ತರ ಸಿಗಲಿಕ್ಕೆ ನಾವು ದೊಡ್ಡ ಸ್ಥಳ, ಅಪೂರ್ವವಾದಂತಹ ಕ್ಷೇತ್ರ, ದಿವ್ಯ ಗುರುಗಳು ಎಲ್ಲ ಇರತಕ್ಕಂಥ ಭಾಗ್ಯ ಸಿಗೋದು ತುಂಬ ಕಷ್ಟ. ನಾವು ವೈಷ್ಣವರು ಭಾರಿ ಪುಣ್ಯಾತ್ಮರು. ನಮ್ಮ ಮತನೂ ಹಾಗೇ ಇದೆ,
ನಮ್ಮ ಮೂಲ ಗುರುಗಳು ಹಾಗಿದ್ದಾರೆ, ಪರಂಪರೆ ಆಗಿದೆ, ಬಂದ ಗ್ರಂಥಗಳು ಆಗಿದೆ, ಹರಿದಾಸರು ಹಾಗಿದ್ದಾರೆ, ಎಲ್ಲ ಟೈಪ್ ಅನುಕೂಲ ನಮಗೆ ಮಾಡಿಕೊಟ್ಟಿದ್ದಾರೆ. ನಾವು ಯಾವುದನ್ನು ಉಪಯೋಗ ಮಾಡಿಕೊಳ್ಳೋದೇನೆ ಬಿಟ್ಟರೆ ನಮ್ಮ ತಪ್ಪದು. ಪೃಷ್ಟಾನ್ನ ಭೋಜನ ಬಡಿಸಿರ್ಬೇಕಾದ್ರೆ ಡಸ್ಟ್ಬಿನ್ನಲ್ಲಿ ತಿನ್ನಕ್ಕೆ ಹೋಗ್ತೇವೆ ಅಂದರೆ ಅದು ಮೂರ್ಖತನದ ಕ್ಲೈಮ್ಯಾಕ್ಸ್ ಇದ್ದಾಗಲೇ. ಏನು ಗತಿ ಇಲ್ಲ ತಿಂತಾನೆ ಅಂದರೆ ಒಪ್ಪೋಣ, ಎಲ್ಲ ಬಡಿಸಿ ಊಟ ಕೂಡ ಅಂತ ಕೇಳಿ ಅಲ್ಲಿ ತಿಂದು ಬರ್ತೇನೆ ನಾನು ಅಂತ ಹೇಳಿದ್ರೆ ಏನು ಮಾಡಿ, ವನವಾರಷ್ಟಿ ಹಬ್ಬದ ಊಟ ಬಿಟ್ಟು ನಾನು ಹೋಟ್ಲಲ್ಲಿ ಊಟ ಮಾಡ್ತೀನಿ ಅಂದರೆ ಹಾಗಾಗಿದೆ ಅಷ್ಟೇ. ಅವನಿಗೆ ತಿಳುವಳಿಕೆ ಇಲ್ಲ. ಇದು ಊಟ ಅಲ್ಲ, ಇದು ಪ್ರಸಾದ. ಮನೆಯಲ್ಲಿ ತಿನ್ನೋದು ಪ್ರಸಾದ, ಅದು ತಿನ್ನೋದಷ್ಟೇ, ಅದು ಊಟನೂ ಅಲ್ಲ. ಎಕ್ಸಾಕ್ಟ್ಲಿ ಆಪೋಸಿಟ್. ಇದು ಅಮೃತ, ಅದು ವಿಷ. ಅದು ಅರ್ಥ ಮಾಡಿಕೊಂಡು ನಾವು ಹೋಟೆಲ್ ಬೈಯೋದಕ್ಕೆ ಹೊರಟಿಲ್ಲ. ಹೋಟ್ಲವ್ರು ಕೇಳಿದ್ರು ಹೇಳ್ತಾರೆ, ಎರಡು ತಮಾಷೆಗೆ ಹೇಳ್ತಿರ್ತಾರೆ. ಏನಯ್ಯ ಹೋಟ್ಲಲ್ಲಿ ಹೀಗಿದೆ ಅಂದರೆ ನಿಮ್ಮ ಮ್ಯಾನೇಜರ್ ಕೈಲಿ ಬೈತೇನೆ ಅಂದರೆ ನಮ್ಮ ಮ್ಯಾನೇಜರ್ ಬೇರೆ ಹೋಟ್ಲಿಗೆ ಹೋಗಿದ್ದಾರೆ ಅಂತ ಹೇಳ್ತಾರೆ. ಅಂದರೆ ಅಲ್ಲೆಲ್ಲ ತನಗೆ ಗೊತ್ತಿಲ್ಲದ, ಅಲ್ಲಿಗೆ ಚೆನ್ನಾಗಿಲ್ಲದು ಗೊತ್ತು ಅವನಿಗೆ, ಕಾಣದೇ ಇರೋದು ತಿಂತೀನಿ ಅದೇ ಸಮಾಧಾನ ಅಷ್ಟೇ. ಅಷ್ಟರ ಮಟ್ಟಿಗೆ ನಮಗೆ ಗ್ಯಾರಂಟಿ ಹೋಗಿಬಿಟ್ಟಿದೆ. ಹಿಂದೆ ನೀವು ಯಾವುದೋ ಒಂದು ಪೇಪರ್ನಲ್ಲಿ ತಿಂಗಳಿಗಟ್ಟಲೆ ಡೈಲಿ ಆರ್ಟಿಕಲ್ಸ್ ಬರ್ತಾಯಿತ್ತು, ಹೋಟ್ಲಲ್ಲಿ ಏನೇನು ಮಾಡಿರ್ತಾರೆ ಅಂತ ಹೇಳಿಬಿಟ್ಟು. ಅದು ನೋಡಿದ್ರೆ ಯಾರು ಬಹುಶಃ ಮತ್ತೆ ಹೋಟ್ಲಿಗೆ ಹೋಗ್ಲಿಕ್ಕೆ ಸಾಧ್ಯನೇ ಇರೋದಿಲ್ಲ. ಮನೆಯಲ್ಲಿನೇ 3 ತಾಸು ಆದಮೇಲೆ ತಿನ್ನಬೇಡಿ ಶಾಸ್ತ್ರ ಹೇಳುತ್ತೆ. ಅನ್ನ ಮಾಡಿಟ್ಟಿದ್ದೀರಿ, ಆಫ್ಟರ್ 3 ಅವರ್ಸ್ ತಿಂದರೆ ಅದು ಆಹಾರ ಅಲ್ಲ, ವಿಷ ಆಗುತ್ತೆ ಅಂತ ಹೇಳ್ತಾರೆ. ಎಷ್ಟು ಮಡಿ ನಮ್ಮಲ್ಲಿ ಮೇಂಟೈನ್ ಮಾಡಿದ್ದಾರೆ. 3 ಅವರ್ಸ್ ಒಳಗೆ 3 ಅವರ್ಸ್ ಆದುಬಿಟ್ರೆ ಅದು ಕ್ವಾಲಿಟಿ ಡೌನ್ ಆಗ್ತಾ ಬರುತ್ತೆ ಆಗಲೇ. ನಮ್ಮದು ಹಾಗಲ್ಲ, ವಾರಗಟ್ಟಲೆ ಫ್ರಿಜ್ಜಲ್ಲಿರುತ್ತೆ ಅನ್ನ. ವಿಷ, ಡೈರೆಕ್ಟ್ ವಿಷ ತಿಂದಾಗ ಲೆಕ್ಕ. ಒಗ್ಗರಣೆ ಕೊಟ್ಬಿಡ್ತಾನೆ. ಒಗ್ಗರಣೆ ಕೊಟ್ಟರೆ ಏನಾಗುತ್ತೆ ಅಂದರೆ ವಿಷ ಹೋಗೋದಿಲ್ಲ, ಡೈ ಮಾಡ್ಕೋತಾರಲ್ಲ, ಕೂದಲು ಕಪ್ಪಾಗೋದಿಲ್ಲ, ಬೆಳಗಾಗಿದ್ದು ಕಾಣಿಸೋದಿಲ್ಲ ಅಷ್ಟೇ. ಅದು ಅಂದರೆ ನಾವು ನಮ್ಮನ್ನೇ ಡಿಸೀವ್ ಮಾಡ್ಕೋತಾ ಇದ್ದೇವೆ ಹೊರತು ಅದು ಆನ್ಸರ್ ಅಲ್ಲ, ಅದು ಹೊಸ ಪ್ರಾಬ್ಲಮ್. ಅಲ್ಲೂ ಹಾಗೇನೆ ವಾಸನೆ ಗೊತ್ತಾಗಬಾರ್ದು ಒಗ್ಗರಣೆ ಹಾಕ್ತಾರೆ ಹೊರತು ಅವರು ಅದು ಪ್ಯೂರಿಫೈ ಆಗ್ಲಿಕ್ಕಲ್ಲ. ಅದು ದುಡ್ಡಿಟ್ಟು ಮನೆಗೆ ಹೋಗೋರಿಗೆ ನಮ್ಮ ದುಡ್ಡು ಆಮೇಲೆ ಏನಾದರೂ ಪರವಾಗಿಲ್ಲ ಅಂತ ಅಷ್ಟೇ. ಈ ಥರ ಇರೋದನ್ನ ತಿನ್ನಕ್ಕಾಗತ್ತಾ? ಮಾತೇತರ ಸೈನ್ಸ್ ಅಂತಾರೆ, 21st ಸೆಂಚುರಿ ಅಂತಾರೆ. ಭಾರಿ ಅಡ್ವಾನ್ಸ್. ಏನು ಅಡ್ವಾನ್ಸ್ ಇವೆಲ್ಲ ಮಣ್ಣು ತಿನ್ನೋ ಕೆಲಸಗಳು ಅಡ್ವಾನ್ಸ್ ಅಂತ ಕರೀತಾರಾ? ನಿಜವಾಗಲೂ ಸೈನ್ಸ್ ಓದಿದ್ದರೆ ಅಂತಲ್ಲಿ ತಿನ್ನಬಾರ್ದು. ಹಾಗಿದ್ದರೆ ಸೈನ್ಸ್ ಓದಿದ್ದರೆ ಶಾಸ್ತ್ರ ಹೈಜಿನ್ ಪಾಯಿಂಟ್ ಫಾಲೋ ಮಾಡಬೇಕು. ಇಲ್ಲವೇ ಇಲ್ಲ ನಮ್ಮಲ್ಲಿ. ಮಾತೆತ್ತಿರೋ ಸೈನ್ಸು ಫಿಲಾಸಫಿ ಲೆಕ್ಚರ್ ಹೊಡಿತಾರೆ ಹೊರತು ಇನ್ನೂ ಶಾರ್ಟಾಗಿ ಹೇಳಬೇಕಾದ್ರೆ ಶಾಸ್ತ್ರ ಓದೋರು ಶಾಸ್ತ್ರ ಫಾಲೋ ಮಾಡೋದಿಲ್ಲ ಅಂತ ಹೇಳೋದಾದರೆ ಸೈನ್ಸ್ ಓದೋರು ಸೈನ್ಸ್ ಎಲ್ಲಿ ಫಾಲೋ ಮಾಡ್ತಾರೆ? ಅವರು ಫಾಲೋ ಮಾಡ್ತಾಯಿಲ್ಲ. ನೀವು ಸೇದಬೇಡ ಅಂತ ಡಾಕ್ಟ್ರು ಸ್ಮೋಕ್ ಮಾಡ್ಕೊತಾರೆ ಹೇಳಿದರೆ ಹಾಗೆ ಯಾರಿಗೆ ವಿಶ್ವಾಸ ಬರುತ್ತೆ ಅವನಿಗೆ? ಆ ಸ್ಥಿತಿ ಬಂದಿದೆ. ಹಾಗಾಗಬಾರ್ದು. ಇದಕ್ಕೆಲ್ಲ ಉತ್ತರ ಕೊಟ್ಟ ಗುರುಗಳು ಶ್ರೀಮದ್ ಆಚಾರ್ಯರು. ಅವರ ಸದಾಚಾರ ಸ್ಮೃತಿ, ಕೃಷ್ಣಾಮೃತ ಮಹಾರ್ಣವ, ಸರ್ವಮೂಲ ಗ್ರಂಥಗಳನ್ನು ಸರಿಯಾಗಿ ಓದ್ತಾ ಹೋದರೆ ನಿಮ್ಗೆ ಒಂದು ಪ್ರಶ್ನೆಗೂ ಉತ್ತರ ಇಲ್ಲ ಅಂತ ಆಗೋದಿಲ್ಲ. ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತೂ ಎಲ್ಲ ಸಂಶಯಗಳಿಗೂ ದೊಡ್ಡ ಪರಿಹಾರ. ಮಹಾಭಾರತ ತಾತ್ಪರ್ಯ ನಿರ್ಣಯಂ ಸಂಶಯಚ್ಛಿದಂ. ಸ್ಟೋರಿ ಫಾರಮ್ನಲ್ಲಿ ಫಿಲಾಸಫಿ ಹೇಳ್ತಾರೆ ಆಚಾರ್ಯ. ಇದು ಅದರ ವೈಶಿಷ್ಟ್ಯ. ಅದೆಲ್ಲ ಮುಂದೆ ತಿಳ್ಕೊಳ್ಳಾಗಲಿ ಅಂತ ಹೇಳ್ತಾ ಕೊನೆಯದಾಗಿ ಹೇಳೋದಾದರೆ ಇದು ರಾಘವೇಂದ್ರ ಸ್ವಾಮಿಗಳ ಮಠ. ಮೊದಲೇ ಹೇಳಿದಂತೆ ಅತ್ಯಂತ ಮಹನೀಯರು ರಾಯರು. ದೇವರನ್ನು ಕಣ್ಣಾರೆ ಕಂಡವರು. ಬೆನಕೃತಿಗೆ ಎಂಥ ನಾಸ್ತಿಕರನ್ನು ಆಸ್ತಿಕರನ್ನು ಮಾಡಿದವರು. ಯಾರನ್ನು ನಂಬಲಿಕ್ಕೆ ಸಾಧ್ಯನಾ? ಅವ್ರು ತಂದಿದ್ದು ಮಾಂಸದ ಮುದ್ದೆಗಳನ್ನು ಪ್ರೋಕ್ಷಣೆ ಮಾಡಿದರೆ ಎಲ್ಲ ಹಣ್ಣು ಹೂವುಗಳು. ಎಂಥ ಮ್ಯಾಜಿಕ್ ಇದು! ಸೈನ್ಸ್ ಮಾಡೋಕ್ಕೆ ಸಾಧ್ಯ ಇದೆಯಾ ಇದಕ್ಕೆ? ಎಂಥ ಇಮ್ಮಿಡಿಯೇಟಾಗಿ ಇನ್ಸ್ಟೆಂಟಾಗಿ ಹೊದಿಸಿದ್ದಾರೆ. ಈ ತೆಗಿ ಅಂದರೆ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಈ ಶಕ್ತಿ ಇರ್ತಕ್ಕಂಥ ಗುರುಗಳು ರಾಯರು ಅಂತ ಹೇಳಿದರೆ ಸತ್ತವನು ಬದುಕಿಸಿದ್ದಾರೆ ಮಹಾನುಭಾವರು. ಸೈನ್ಸ್ ಆ ಮಾತು ಒಪ್ಪೋದೇ ಇಲ್ಲ. ಫಸ್ಟ್ ಆಫ್ ಆಲ್ ನಾವು ಬದುಕ್ತೀವಿ ಅಂತ ಹೇಳೋದೇ ಇಲ್ಲ ಅವರು. ರಾಯರು ಬದುಕಿಸಿ ತೋರಿಸಿದ್ದಾರೆ, ವಾದಿರಾಜರು ತೋರಿಸಿದ್ದಾರೆ. ಇದೆಲ್ಲ ಯೋಚನೆ ಮಾಡಿ ಅಂಥ ಮಠ ಇವತ್ತಿಲ್ಲಿದೆ. ಅವರ ಸನ್ನಿಧಾನದಲ್ಲಿ ಮಾತಾಡ್ತಿದ್ದೇವೆ ಅಂದರೆ ನಮ್ಮ ನಂಬಿಕೆಗೆ ಯಾರನ್ನೂ ತೋರಿಸ್ಬೇಕಾಗಿಲ್ಲ, ರಾಯರನ್ನೇ ತೋರಿಸಿದರೂ ಸಾಕು. ನಮಗೆ ತಕ್ಷಣ ಎಲ್ಲ ವಿಷಯಗಳು ಪರಿಹಾರ ಆಗುತ್ತೆ. ಇಂಥ ರಾಘವೇಂದ್ರ ಮಠದಲ್ಲಿ ಇವತ್ತಿನ ವರ್ಕ್ಶಾಪಿಗೆ ಅವಕಾಶ ಕೊಟ್ಟಿರೋದು ಕೂಡ ರಾಘವೇಂದ್ರ ಮಠದ ಪರಮಪೂಜ್ಯ ಶ್ರೀಪಾದಂಗಳವರು, ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ನಮ್ಮ ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ತುಂಬ ಹೃದಯದಿಂದ ಅನುಗ್ರಹ ಮಾಡ್ತಾ ಇದ್ದಾರೆ. ಅವರಿಗೆ ಭಕ್ತಿಪೂರ್ವಕ ಸಾಷ್ಟಾಂಗ ಪ್ರಣಾಮಗಳನ್ನು ನಮ್ಮ ಸಂಸ್ಥೆಯ ಮೂಲಕ, ತಮ್ಮೆಲ್ಲರ ಮೂಲಕ, ನಮ್ಮ ವೈಯಕ್ತಿಕವಾಗಿ ಸಮರ್ಪಣೆ ಮಾಡ್ತೇನೆ. ಮತ್ತು ನೀವೆಲ್ಲ ಸಹ ಒಳ್ಳೆ ರೀತಿಯಲ್ಲಿ ಇದರಲ್ಲಿ ಪ್ರಶ್ನೆ ಭಾಗವಹಿಸಿದ್ದೀರಿ. ನೇರ ಪ್ರಶ್ನೆ ಇದ್ದರೆ ಕೇಳ್ಬೋದು. ಇದು ಸಂಬಂಧಪಟ್ಟಂಥ ಡೈರೆಕ್ಟ್ ಕ್ವಶನ್ಸ್ ಇದ್ದರೆ ಕೇಳಿ, ವಿಷಯಾಂತರ ಬೇಡ. ಮತ್ತು ಅದು ಕಾಂಪ್ಯಾಕ್ಟ್ ಇರಲಿ, ಡೈರೆಕ್ಟ್ ಇರಲಿ. ನಿಮ್ಮ ಪ್ರಶ್ನೆಗೆ ಉತ್ತರಕ್ಕೆ ಅವಕಾಶ ಇದೆ. ಈಗ ಖಂಡಿತ ಕೇಳ್ಬೋದು. ಅದು ಕ್ವೆಶ್ಚನ್ ಇದ್ದರೆ ಕೇಳ್ಬೋದು. ಅದಕ್ಕೆ 3 ಕ್ವೆಶ್ಚನ್ಸ್ ಆನ್ಲೈನ್ ಬಂದಿದೆ. ಒಂದು, ಮಾಧ್ಯಾಹ್ನಿಕ ಸಂಧ್ಯಾವಂದನೆ ಮಾಡೋಕ್ಕೆ ಅನೇಕ ಜನಕ್ಕೆ ಅನುಕೂಲ ಆಗೋದಿಲ್ಲ. ಅವರು ಸ್ಕೂಲು ಕಾಲೇಜಲ್ಲೆಲ್ಲ ಇರ್ತಾರೆ. ಅವರು ಅದನ್ನು ಪ್ರಾತಃ ಸಂಧ್ಯಾ ಜೊತೆ ಸೇರಿಸ್ಕೋಬೋದಾ ಅಥವಾ ಇಲ್ವಾ ಅನ್ನೋದು. ಸಂಧ್ಯಾವಂದನೆ ಒಂದು ಮಾತು ಹೇಳಿದೆ, ಸಕಾಲದಲ್ಲಿ ಸಂಧ್ಯಾವಂದನೆ ಮಾಡಬೇಕು ಅಂಥೇಳಿ. ಅದು ನಂಬರ್ 1. ಅದು ಯಾವುದೋ ಕಾರಣಕ್ಕೆ ನಿಮಗೆ ಆಗೋದಿಲ್ಲ. ಶಿಫ್ಟಿಂದ ಮನೆಗೆ ಬರ್ತೀರಿ, 7 ಗಂಟೆ ಬರ್ತೀರಿ,
ಸಕಾಲಕ್ಕೆ ಸಾಧ್ಯ ಇಲ್ಲ. ಒಂದು ಕೆಲಸ ಮಾಡಿ ತಕ್ಷಣ ಮಾಡಿಬಿಟ್ರೆ ಆಯಿತು. ಅದು ಇನ್ನೂ ಲೇಟ್ ಮಾಡೋಕ್ಕೆ ಹೋಗಬೇಡಿ ಅಷ್ಟೇ ಹೊರತು ನೀವು 8ಕ್ಕೆ ಬನ್ನಿ 9ಕ್ಕೆ ಬನ್ನಿ, ಬಂದ ತಕ್ಷಣ ಮೊದಲು ಸ್ನಾನ ಸಂಧ್ಯಾವಂದನೆ ಮಾಡಿದರೆ ಅದು ನಿಮಗೆ ಪರ್ಪಸ್ ಸರ್ವ್ ಆಗುತ್ತೆ. ಸಾಯಂಕಾಲ ಹಾಗೇನೆ ಮನೆ ಲೇಟಾಗಿ ಬರ್ತೀವಿ ಅಂತೇಳಿ ಬಿಡ್ಲಕ್ಕೆ ಹೋಗಬೇಡಿ. ಬಂದ ತಕ್ಷಣ 10 ಗಂಟೆಗೆ ಬಂದರೂ ಪರವಾಗಿಲ್ಲ, ಬಂದ ತಕ್ಷಣ ಬಂದು ಸಂಧ್ಯಾವಂದನೆ ಮಾಡಿ. ಸ್ವಲ್ಪ ಕೂತ್ಕೊಂಡು ಟಿ ವಿ ನೋಡಿ ಆಮೇಲೆ ಮಾಡ್ತೀವಿ ಅಂತ ಹೋಗಬಾರ್ದು. ಇಮ್ಮಿಡಿಯೇಟಾಗಿ ಮಾಡಿ, ಅದು ವೇಸ್ಟ್ ಅಲ್ಲ. ಯಾಕಂದರೆ ಇವತ್ತಿನ ಪ್ರಾಬ್ಲಮ್ಸ್ ಆಗಿದೆ, ಇವತ್ತಿನ ವರ್ಕ್ ನೇಚರ್ ಆಗಿರೋದ್ರಿಂದ ಎಲ್ಲ ಅದೇ ಟೈಮಿಗೆ ಮಾಡಲಿಕ್ಕಾಗೋದು ಕೆಲವರಿಗೆ ಸಾಧ್ಯ, ಕೆಲವರಿಗೆ ಸಾಧ್ಯ ಆಗೋದಿಲ್ಲ. ಸಾಧ್ಯವಾಗದೇ ಇದ್ದವ್ರು ಬಿಡಬೇಕಾಗಿಲ್ಲ. ಅದು ಸೂಟಬಲ್ ಟೈಮ್ ನೆಕ್ಸ್ಟ್ ಇದರಲ್ಲಿ ಮಾಡಿದರೂ ಆಯಿತು. ಪ್ರಾತಃ ಸಂಧ್ಯಾನ ಮಧ್ಯಾಹ್ನ 2 ಸೇರಿಸಿ ಮಾಡಿ, ಸಾಯಂಕಾಲದ್ದು ಅದನ್ನು 3 ಸೇರಿಸಿ ಮಾಡಿ. ಲೇಟಾಗಿ ಬಂದರೆ ಅದು ವೇಸ್ಟ್ ಆಗೋದಿಲ್ಲ, ಖಂಡಿತ ಮಾಡ್ಬೋದು. ಇನ್ನು 2 ಪ್ರಶ್ನೆ ಬಂದಿದೆ. ಒಂದು, ಹೆಣ್ಣು ಮಕ್ಕಳು ಇದು ಸೂರ್ಯ ನಮಸ್ಕಾರ ಮಾಡಬಹುದಾ? ಶಾಸ್ತ್ರದ ಪ್ರಕಾರ ಬೇಕಿಲ್ಲ, ಶಾಸ್ತ್ರದ ಪ್ರಕಾರ ಸಿಟಿ ಇಲ್ಲ, ಗೊತ್ತಾಯ್ತಾ? ಗಂಡಸರಿಗೆ ಅಷ್ಟೇ. ಅದು ಕೂಡ ಸೂರ್ಯ ನಮಸ್ಕಾರ ಅಂಬೋದು ಕೆಲವುದಕ್ಕೆ ಹೊರತು ಎಲ್ರಿಗೂ ಪ್ರಿಸ್ಕ್ರೈಬೇ ಮಾಡಿಲ್ಲ. ಫಸ್ಟ್ ಅದರ ಸಂಧ್ಯಾವಂದನೆ ಪ್ರಿಸ್ಕ್ರೈಬ್ ಮಾಡಿದಾಗೆ ಅದನ್ನ ಪ್ರಿಸ್ಕ್ರೈಬೇ ಮಾಡಿಲ್ಲ. ಅದರಿಂದ ಔಟ್ ಆಫ್ ಸಿಲೆಬಸ್. ಅದು ಔಟ್ ಆಫ್ ಸಿಲೆಬಸ್ಸನ್ನು ಓದಬೇಕಂತ ಕೇಳಿದರೆ ಹಾಗೋ ಹಾಗೆ ಅದನ್ನು ಆಪ್ಷನಲ್ಲಿ ಬೇಕಾದ್ರೆ ಮಾಡಿ ಅಷ್ಟೇ ಹೊರತು ಆದರೆ ಮಾಡಲೇಬೇಕು ಅಂತ ಇಲ್ಲೇ ಇಲ್ಲ. ಆದ್ದರಿಂದ ಇನ್ನು ಹೆಂಗಸರು ಗಂಡಸರು ಪ್ರಶ್ನೆ ಬರೋದೇ ಇಲ್ಲ ಅದಕ್ಕೆ. ನೆಕ್ಸ್ಟ್, ಅದು ಎಲ್ಲ ಪರ್ಫಾರ್ಮೆನ್ಸ್ ಆಫ್ ಎಲ್ಲ ರಿಚುವಲ್ಸ್ಗೂ ಏನೇ ರಿಚುವಲ್ಸ್ ಮಾಡಬೇಕಾದ್ರೂ ನಮಗೆ ನಮ್ಮ ಸೆನ್ಸಸ್ ಮೇಲೆ ಕಂಟ್ರೋಲ್ ಇಲ್ಲ. ಅದು ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾ ಇಲ್ಲ, ಅದಕ್ಕೆ ರಿಚುವಲ್ಸ್ ಮಾಡೋಕ್ಕಾಗ್ತಾ ಇಲ್ಲ. ಅದಕ್ಕೆ ಯಾವ ರಿಚುವಲ್ಸು ನಾವು ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಸೊ ಅದಕ್ಕೆ ಏನು ಪರಿಹಾರ ಅಂತ ಅದೇ ಹೇಳಿದ್ದು. ರಿಚುವಲ್ಸ್ ನಾನು ಯಾವಾಗ ಮಾಡ್ಲಿಕ್ಕೆ ಬರೋದಿಲ್ಲ. ಥೀರಿ ಬಗ್ಗೆ ಗಮನ ಕೊಡಿ. ಥೀರಿ ಅರ್ಥಾರ್ಥದ ಬಟ್ಟೆ ಅಟ್ರಾಕ್ಷನ್ ಬರುತ್ತೆ. ಅದು ಸ್ವಲ್ಪ ಇದಾದ ತಕ್ಷಣ ಈ ಕಡೆ ಬನ್ನಿ. ಅದು ಎರಡನ್ನೂ ಮ್ಯಾಚ್ ಮಾಡಬೇಕು. ಆಚಾರ ವಿಚಾರ ಎಲ್ಲಿ ನಿಮಗೆ ಯಾವಾಗ ಸಾಧ್ಯ ಇಲ್ಲ, ಮಾಡ್ಲಿಕ್ಕೆ ಬರೋದಿಲ್ಲ ಅನಿಸುತ್ತೆ, ಥೀರಿ ವೀಕ್ ಆಗಿದೆ ಅಂತ ಅರ್ಥ. ತಕ್ಷಣ ಕೆಳೋದಕ್ಕೆ ಶುರು ಮಾಡಿ ಮಾಡೋಕ್ಕೆ ಶುರು ಮಾಡ್ತಾನೆ ಇಮಿಡಿಯೇಟಾಗಿ. ಅದೇ ಆನ್ಸರ್ ಅದಕ್ಕೆ. ಬರೀ ಮೆಕ್ಯಾನಿಕಲಿ ನೀವು ರಿಸರ್ಚ್ ಮಾಡ್ಲಿಕ್ಕೆ ಹೊರಟ್ರೆ ಬೋರ್ ಹೊಡಿಯುತ್ತೆ, ಸೋಸು ಬಿಟ್ಟುಬಿಡ್ತಾನೆ. ಥೀರಿ ಬ್ಯಾಕ್ಗ್ರೌಂಡ್ ಇದ್ದಾಗ ಮಾತ್ರ ಇಂಟ್ರೆಸ್ಟ್ ಕ್ರಿಯೇಟಾಗಿ ಮಾಡ್ಲಿಕ್ಕೆ ಬರುತ್ತೆ. ತುಂಬ ಜನದ ಲ್ಯಾಬ್ಸ್ ಅದು ಒಂದು. ತುಂಬ ಹೇಳೋರು ತಾವು ಮಾಡೋದಿಲ್ಲ, ಮಾಡೋಕ್ಕೆ ಹೋದವ್ರು ಕೇಳೋ ಅಭ್ಯಾಸ ಇಟ್ಕೊಂಡಿರೋದಿಲ್ಲ. ಅದಕ್ಕೆ ಅವ್ರಿಗೆ ಮಾಡೋಕ್ಕೆ ಬರೋದಿಲ್ಲ. ಆದ್ದರಿಂದ ಈ ಚೇಂಜ್ ಮಾಡಿಕೊಂಡ್ರೆ ಖಂಡಿತ ಸಾಧ್ಯ. ಹೇಳಿ ಏನು ಹೇಳಿ. ಬನ್ನಿ. ನಮಸ್ಕಾರ. ಈ ವಿಹಿತ ಕರ್ಮಗಳನ್ನು ಬೇರೆ ದೇಶದಲ್ಲಿ ಎಷ್ಟು ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಇದು? ಯಾವುದಾ ವಿಹಿತ ಕರ್ಮಗಳೇನು ಮಾಡ್ತೀವಿ, ಇಲ್ಲಿ ಬೈ ಚಾನ್ಸ್ ಏನೋ ಹೊರಗಡೆ ಹೋಗೋ ಅವಕಾಶ ಬರುತ್ತೆ ಜನಗಳಿಗೆ. ಹೊರಗಡೆ ಅಲ್ಲಿ ಹೋಗಿ ಏಕಾದಶಿ ಉಪವಾಸ ಅಥವಾ ಸಂಧ್ಯಾವಂದನೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನಿಸುತ್ತೆ? ಅವಾಗ ಸಮುದ್ರ ಏನು ಮಾಡೋದೇ ತಪ್ಪು, ಬಟ್ ಹೋದ್ರೆ ಬೈ ಚಾನ್ಸ್ ಹೋದರೆ ಅಲ್ಲಿ ಮಾಡ್ಬೋದಾ ಹೇಗೆ ಅಂತ ಅದ್ರ ಬಗ್ಗೆ? ಪರದೇಶದಲ್ಲಿ ಇದು ಮಾಡ್ಬೋದಾ ಅಂತ ನಿಮ್ಮ ಪ್ರಶ್ನೆ. ಪ್ರದೇಶದಲ್ಲಿ ಶಾಸ್ತ್ರದಲ್ಲಿ ಪರದೇಶಕ್ಕೆ ಹೋಗೋದು ಶಾಸ್ತ್ರ ಒಪ್ಪಲ್ಲ. ಅದು ಯಾವುದೋ ಕಾರಣಕ್ಕೆ ಹೋಗಿದ್ದರೆ ಬಿಡಬೇಕು ಅಂತ ಹೇಳಲ್ಲ. ಎಲ್ಲಿದ್ದರೂ ಮಾಡೋದನ್ನು ಮಾಡಲೇಬೇಕು. ಸತ್ಯ ಧರ್ಮಗಳು ಹೇಗೆ ಯಾವುದೇ ದೇಶಕ್ಕೆ ಹೋದರೂ ನಮಗೆ ಡಿಸಿಪ್ಲಿನ್ ಎಂಬುದು ಹೇಗಿರುತ್ತೋ ಹಾಗೆ ಯಾವುದೋ ನಮ್ಮ ಕರ್ಮ ಬಿಡ್ಲಿಕ್ಕೆ ಹೋಗಬಾರ್ದು. ಬಟ್ ಇಲ್ಲಿ ಎಫೆಕ್ಟ್ ಅಲ್ಲಿ ಇರೋದಿಲ್ಲ, ಅದು ಕರೆಕ್ಟೇ. ಇಲ್ಲಿ ಎಫೆಕ್ಟ್ ಆಗಿರೋದಿಲ್ಲ ಅಂದರೆ ಟೋಟಲಿ ವೇಸ್ಟ್ ಅಲ್ಲ. ಅದು ಸಮ್ ಪರ್ಸೆಂಟೇಜ್ ಆಫ್ ಬೆನಿಫಿಟ್ ಇದ್ದೇ ಇರುತ್ತೆ. ಆದ್ದರಿಂದ ಹೋಗದೇ ಇರೋ ನಂಬರ್ 1, ಹೋಗದೆ ಮಾಡದೇ ಇರೋ ನಂಬರ್ 1. ಒಂದು ಸಂಗತಿ ಬಂದರೆ ಹೌದು, ಅದು ಅನಿವಾರ್ಯ. ಬಿಡಬಾರ್ದು, ಅನಿವಾರ್ಯ ಬಂದಾಗ ಹೋದರೂ ಬಿಡಬಾರ್ದು. ಇವತ್ತು ಅನೇಕರಿಗೆ ಆಶ್ಚರ್ಯ ಆಗುತ್ತೆ. ಬೇರೆ ದೇಶದಲ್ಲಿರೋರು ಇಲ್ಲಿಯವ್ರಿಗಿಂತ ಜಾಸ್ತಿ ಮಾಡ್ತಿದ್ದಾರೆ ಎಷ್ಟೋ ಜನ. ನಾನು ನೋಡಿ, ನಾನು ಆರಾಧನೆಗೆ ಹೋಗಿದ್ದೀನಿ US ಅಲ್ಲಿ. ತುಂಬ ಜನ ಬಾಳೆಯಲ್ಲಿ ಊಟ ಮಾಡಿ ಬಂದಿದ್ದೆ, ತುಂಬ ಮಾಡ್ತಾರೆ. ಆದರೆ ಇಲ್ಲಿದ್ದು ಮಾಡಿದಾಗ ಇರೋ ಪುಣ್ಯ ಜಾಸ್ತಿ ಅದು. ನಮಸ್ಕಾರ ಸರ್. ಇದು ಗಂಟೆಯ ಶಬ್ದ ಮತ್ತು ಧ್ಯಾನದ ಸೈಲೆನ್ಸ್, ಇದು ಎರಡಕ್ಕೂ ಯಾವುದು ವಿಚ್ ಈಸ್ ಮೋರ್ ಪವರ್ಫುಲ್? ಅಥವಾ ಎರಡರಲ್ಲೂ ಪವರ್ ಇದ್ದರೆ ಯಾವುದು? ವಾಟ್ ಈಸ್ ದ ಸೀಕ್ವೆನ್ಸ್ ಫಾಲೋಯಿಂಗ್? ಎರಡು ಸಿಂಕ್ರನೈಸ್ ಆಗಬೇಕು. ಆ್ಯಕ್ಚುಲಿ ಗಂಟೆಯ ಶಬ್ದ ಓಂಕಾರ ಹೇಳುತ್ತೆ, ಗೊತ್ತಾಯ್ತಾ? ಗಂಟೆ ಸರಿಯಾಗಿ ಬಾರಿಸಿದ್ರೆ ಎಲ್ಲ ಗಂಟೆಗಳು ಕೆಲಸಕ್ಕೆ ಬರೋಲ್ಲ. ಟಪ್ ಟಪ್ ಅಂದರೆ ಗಂಟೆ ಅಲ್ಲ ಅದು. ಹೀಗೆ ಅಂದುಬಿಟ್ರೆ ಒಂದು ಫುಲ್ ರಿಸನೆನ್ಸ್ ಹಾಗೆ ಬರ್ತಾ ಇರ್ತದೆ. ಆಲ್ಮೋಸ್ಟ್ 1 ಮಿನಿಟ್ ಫುಲ್ ಬರುತ್ತೆ. ಅದು ನಿಲ್ಲಿಸಿ ಮೇಲೂ ಕೂಡ ಒಂದು ಹಾಗೇ ಬರ್ತಾ ಇರುತ್ತೆ. ಅದು ಓಂ ಅಂತ ಹೇಳ್ತೇವಲ್ಲ ಹಾಗೆ, ಅದು ತುಂಬ ಒಳ್ಳೆಯದು. ಆ ಗಂಟೆ ಶಬ್ದದ ಜೊತೆಗೆ ನಾವು ಟ್ಯೂನ್ ಮಾಡ್ಕೊಂಡು ಹೇಳಿದರೆ ಓಂಕಾರ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಆದ್ದರಿಂದ ಎರಡೂ ತುಂಬ ಪಯಸ್ಸದು. ಸೀಕ್ವೆನ್ಸ್ ಏನಾದ್ರು ಸೀಕ್ವೆನ್ಸ್ ವೆದರ್ ಗಂಟೆ ಮುಂಚೆ ಆಗಿ ನಿಮ್ಗೆ ಯಾವ್ದು ಅನುಕೂಲ ಅದು. ನೀವು ಓಂಕಾರ ಹೇಳ್ತಾ ಇದ್ದೀರಿ, ಗಂಟೆ ಬಾರಿಸಿದ್ರು, ಸಿಂಕ್ರನೈಸ್ ಮಾಡ್ಕೊಂಡ್ರೆ ಆಯಿತು. ಅಥವಾ ಗಂಟೆ ಬಾರಿಸ್ತಿದ್ದಾರೆ, ಓಂಕಾರ ಸಿಂಕ್ರನೈಸ್ ಮಾಡ್ಕೊಂಡ್ರೆ ಆಯಿತು. ನಿಮ್ಗೆ ಯಾವ್ದು ಅನುಕೂಲ? ಸೈಲೆನ್ಸ್ ಸೈಲೆನ್ಸ್ ನೋ ಸೈಲೆನ್ಸ್ ಇದು ಒಂಥರ ಸೈಲೆನ್ಸೇ. ಇದು ಮಂತ್ರದ ಸೈಲೆನ್ಸ್. ಆದ್ದರಿಂದ ಅಫೆಕ್ಟ್ ಮಾಡಲ್ಲ, ನಿಮಗೆ ಕಾನ್ಸಂಟ್ರೇಷನ್ ಅಫೆಕ್ಟ್ ಮಾಡೋದಿಲ್ಲ, ಗೊತ್ತಾಯ್ತಾ? ಬರೀ ಸೈಲೆನ್ಸು ಗಂಟೆಗೆ ವ್ಯತ್ಯಾಸ ಕಾಣಿಸೋದೇ ಇಲ್ಲ, ಗೊತ್ತಾಯ್ತಾ? ಬಟ್ ಗಂಟೆ ಆ ರೀತಿ ಬಾರಿಸೋದು ಒಬ್ಬರು ಯಾರೋ ಬೇಕಾಗುತ್ತೆ. ಆದರೆ ಸೈಲೆನ್ಸ್ ನೀವೇ ಮಾಡ್ಬೋದು, ಆದ್ದರಿಂದ ಬೆಟರ್ ಅಷ್ಟೇ. ಅದು ಡಿಪೆಂಡೆನ್ಸ್ ಇದೆ, ಗಂಟೆಗೆ ಡಿಪೆಂಡೆನ್ಸ್ ಇದೆ. ಇದು ಡಿಪೆಂಡೆನ್ಸ್ ಇರೋದಿಲ್ಲ. ನೀವು ಮೌನವಾಗಿ ಕೊಡೋದಕ್ಕೆ ನೀವು ಒಬ್ಬರೇ ಸಾಕು. ಗಂಟೆ ಇನ್ನೊಬ್ಬರು ಟ್ಯೂನ್ ಮಾಡಬೇಕಾಗತ್ತೆ. ಅದಕ್ಕೆ ಸ್ವಲ್ಪ ಒಂದು ಸ್ಟೆಪ್ ಜಾಸ್ತಿ ಆಗುತ್ತೆ.
ಇದು ಶಾರ್ಟ್ ಆದ್ದರಿಂದ ಬೆಟರ್. ನಮಸ್ಕಾರ, ಥ್ಯಾಂಕ್ ಯು. ಆಲ್ರೆಡಿ ನೀವು ಆನ್ಸರ್ ಮಾಡಿದ್ರಿ. ಫಸ್ಟ್ ಕೇಳಿದವರು ನಾನು ಫ್ರೀಕ್ವೆಂಟಾಗಿ ಬಿಸ್ನೆಸ್ ಟ್ರಾವೆಲ್ ಮಾಡ್ತಾ ಇರ್ತೀನಿ. ಸೊ ನೀವು ಹೇಳಿದಾಗೆ ನಾವು ಔಟ್ ಆಫ್ ಇಂಡಿಯಾ ಹೋಗೋದೇ ಇಟ್ ಈಸ್ ನಾಟ್ ಸ್ಟ್ರಿಕ್ಟ್ಲಿ ಅಲೌಡ್, ಬಟ್ ನಮಗೆ ಅನಿವಾರ್ಯ ಇರೋದ್ರಿಂದ ಜಾಬಿಂದ ನಾವು ಹೋಗಬೇಕಾಗತ್ತೆ. ಬಟ್ ಹೋಟೆಲಲ್ಲಿ ಸ್ಟೇ ಮಾಡೋದ್ರಿಂದ ಹೋಟೆಲಲ್ಲಿ ಸಂಧ್ಯಾ ವಂದನೆ ಮಾಡ್ಬೋದಾ? ನೀವು 2-3 ಕೆಲಸ ಮಾಡ್ಬೋದು. ಒಂದು ಮಿನಿಮೈಸ್ ಮಾಡಬೇಕು, ಫಸ್ಟ್ ಮಿನಿಮೈಸ್ ಮಾಡೋದು. ಸೆಕೆಂಡ್, ನೀವು ಫುಡ್ಡನ್ನು ರೆಡಿಮೇಡ್ ನೀವೇ ತೊಗೊಂಡು ಹೋಗೋದು. ಈ ಡ್ರೈ ಫ್ರೂಟ್ಸ್ ಅವೆಲ್ಲ ತೊಗೊಂಡು ಹೋದರೆ ಅವು ಊಟಕ್ಕಿಂತ ಹೆಚ್ಚು ಪವರ್ಫುಲ್ಲಾಗಿರುತ್ತೆ, ಗೊತ್ತಾಯ್ತಾ? ತೀರಾ ನೀವು ಆದಷ್ಟು ಅದು ಅವಾಯ್ಡ್ ಮಾಡ್ಬೋದು. ಕೆಲವು ಜಸ್ಟ್ ಫಾರ್ ಫ್ಯೂ ಡೇಸ್ಗಂತೂ ಅಬ್ಸಲ್ಯೂಟ್ಲಿ ನೋ ಪ್ರಾಬ್ಲಮ್. ಅಲ್ಲ, ಸಂಧ್ಯಾ ವಂದನೆ ಮಾಡ್ಬೋದಾ ಹೋಟೆಲ್ ಮಾಡ್ಬೋದು? ಖಂಡಿತ ಮಾಡ್ಬೋದು. ಏನು ಇನ್ನು ಯೋಚನೆ ಕೂಡ ಮಾಡಬೇಡಿ. ಮಾಡಬೇಕು ಅಂದರೆ ಮಾಡಿ. ಸಂಕಲ್ಪ ಹೇಗೆ? ಸಂಕಲ್ಪ ಅಲ್ಲಿ ಲೋಕಲ್ ಏನೋ ಆ ಸಂಕಲ್ಪ ಹೇಳಿಬಿಡಿ. ಈ ಸಂಕಲ್ಪ ಅಲ್ಲಿ ಬರೋದಿಲ್ಲ, ಆದ್ದರಿಂದ ಉಳಿದೆಲ್ಲ ಕಾಮನ್. ಅವೆಲ್ಲ ದೇಶ ಆ ಜಾಗ ಬಂದಾಗ ಮಾತ್ರ ಸ್ವಲ್ಪ ಚೇಂಜ್ ಮಾಡಿಕೊಳ್ಳಿ ಅಷ್ಟೇ. ಓಕೆ, ತಪ್ಪೇನಲ್ಲ. ಆಮೇಲೆ ಇನ್ನೊಂದು ಲೇಟ್ ಆದಾಗ ನಾವು ಮನೆಯಲ್ಲಿ ಸಂಧ್ಯಾ ವಂದನೆ ಚತುರ್ಥ ಅರ್ಘ್ಯ ಪ್ರದಾನ ಕೊಡ್ತೀವಲ್ವಾ, ಕಾಲಾತಿಕ್ರಮ ದೋಷ ಪರಿಹಾರಾರ್ಥಂ ಅಂತ, ಅದು ಯಾವ ಟೈಮ್ ಆದಮೇಲೆ ಹೇಳ್ಬೋದು? ಸಾಮಾನ್ಯವಾಗಿ ಅದಕ್ಕೆ ಬೆಲೆ ಇರೋದು 2 ಗಡಿಗೆ, ಅಂದರೆ 24 ಮಿನಿಟ್ಸ್ 48 ಮಿನಿಟ್ಸ್ವರೆಗೂ ಅಲೋಡೋದು. ಆಮೇಲೆ ಅದಕ್ಕೆ ವ್ಯಾಲಿಡಿಟಿ ಇಲ್ಲ. ಆದರೆ ನೀವು ಅನ್ವಾಯ್ಡಬಲ್ ಆದಾಗ ಓಕೆ, ನೋ ಪ್ರಾಬ್ಲಮ್. ನೀವು ಪರ್ಪಸ್ಲಿ ಮಾಡಿದಾಗ ಅದಕ್ಕೆ ಬೆಲೆ ಇಲ್ಲ, ಗೊತ್ತಾಯ್ತಾ? ಸಪೋಸ್ 8 ಗಂಟೆಗೆ ಮಾಡ್ತಾ ಇದ್ರೆ ಸಂಧ್ಯಾ ವಂದನೆ ಹೇಳಿದ್ರೆ ಏನು ತಪ್ಪಲ್ಲ. ನೀವು ಬಂದಿದ್ದೇ ಅಷ್ಟೊತ್ತಿಗೆ ಮನೆಗೆ, ಓಕೆ, ಆ ಬಗ್ಗೆ ಫರ್ಗೆಟ್ ಅಬೌಟ್ ಇದ್ರು ಮಾಡಿಬಿಟ್ರೆ ಸಾಕು. ಪ್ರಾಯಶ್ಚಿತ್ತ ಅದಕ್ಕೆ ಕೊಟ್ಟರು ಆಯ್ತು, ಸಾಕಷ್ಟೇ. ಬಟ್ ಟೈಮ್ ವೇಸ್ಟ್ ಮಾಡಿ ಪರ್ಪಸ್ಲಿ ಹಾಕಿದರೆ ಅದಕ್ಕೆ ಬೆಲೆ ಇಲ್ಲ. ಓಕೆ, ಇವತ್ತು ಇನ್ ಟೈಮೇ ಮಾಡಿರ್ಬೇಕಾಗ್ತದೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಇವತ್ತು ಸ್ವಲ್ಪ ಸಮಯದ ಅಭಾವ ಇದೆ, ಅಲ್ಲಿ ಬೇರೆ ಒಂದು ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. ಇಲ್ಲಿ ಹೌದಾ? ಅಲ್ಲಿ ಹೊರಗಡೆ ಓಹೋ, ಭಜನೆ ಸರಿ, ಕಾರ್ಯಕ್ರಮ. ಸರಿ. ಅದ್ರಲ್ಲಿ ಕೊನೆ ಪ್ರಶ್ನೆ. ಹೇಳಿ. ಮಂತ್ರ ಎಷ್ಟು ಜೋರಾಗಿ ಒಂದು ನಿಮಿಷ ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ. ಮಂತ್ರ ಜೋರಾಗಿ ಹೇಳಲೇಬಾರ್ದು, ಅರ್ಥ ಆಯ್ತಾ? ಜೋರಾಗಿ ಹೇಳಿದರೆ ಮಂತ್ರದ ಎಫೆಕ್ಟ್ ಕಡಿಮೆ ಆಗುತ್ತೆ. ಆದಷ್ಟು ಮಂತ್ರಗಳನ್ನು ಮನಸ್ಸಿನಲ್ಲೇ ಹೇಳ್ಕೋಬೇಕು. ತುಟಿ ಕೂಡ ಅಲ್ಲಾಡಿಸ್ಬಾರ್ದು. ಮನಸ್ಸಿನಲ್ಲೇ ಹೇಳ್ಕೊಂಡ್ರೆ ನಂಬರ್ 1, ತುಟಿ ಅಲ್ಲಾಡಿದ್ರೆ ನಂಬರ್ 2, ಶಬ್ದ ಹೊರಗೆ ಬಂದರೆ 3rd ಗ್ರೇಡ್. ಅದು ಟು ಸ್ಟಾರ್ಟ್ ವಿತ್ ಹೇಳ್ಬೋದು, ಯಾಕಂದರೆ ತಪ್ಪುಗಳಿದ್ದು ಯಾರು ತಿಂತಾರೆ. ಬಟ್ ಮುಂದಿನ ಮೆಚ್ಯೂರ್ ಅಡ್ವಾನ್ಸ್ಡ್ ಸ್ಟೇಜಲ್ಲಿ ಮನಸ್ಸಿನೊಳಗೆ ಹೇಳ್ಕೋಬೇಕು, ಗಟ್ಟಿಯಾಗಿ ಹೇಳಲೇಬಾರ್ದು. ಹಾಂ,